ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಬಾಸ್ ಟಿವಿಗೆ ಸ್ವಾಗತ. ನಾನು ಕಿರಣ್ ಕುಮಾರ್ ಡಿಕೆ. IPL ಸೀಸನ್ 18 ಆರಂಭ ಆದ ದಿನದಿಂದನೂ ಕೂಡ RCB ಅಭಿಮಾನಿಗಳಲ್ಲಿ ಒಂದೇ ಪ್ರಶ್ನೆ. ಅದು ಈ ಬಾರಿ RCB ಪ್ಲೇ ಆಫ್ಸ್ಗೆ ಹೋಗುತ್ತಾ ಅನ್ನೋದು. ಆ ನಂತರ ಸೀಸನ್ ಮುಂದುವರಿತಾ ಬಂದಂಗೆ ಇನ್ನೊಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅದೇನಂದ್ರೆ ಟಾಪ್ 2 ಟೀಮ್ ಆಗಿ RCB ಪ್ಲೇ ಆಫ್ಸ್ಗೆ ಹೋಗುತ್ತಾ ಅನ್ನೋದು. ಈ ಎರಡೂ ಪ್ರಶ್ನೆಗಳಿಗೆ ಇದೀಗ ಉತ್ತರ ಸಿಕ್ಕಿದೆ. ಪ್ಲೇ ಆಫ್ಸ್ಗೆ ಟಾಪ್ 2 ಟೀಮ್ ಆಗಿ RCB ಎಂಟ್ರಿಯನ್ನ ಕೊಟ್ಟಿದೆ. ಇದೀಗ ಮತ್ತೊಂದು ಪ್ರಶ್ನೆ ಬಂದೇ ಬರುತ್ತೆ. ಈ ಸಲ ಕಪ್ ನಮ್ದೇನಾ? ಈ ಬಗ್ಗೆ ಪಾಯಿಂಟ್ ಮೇಲೆ ಪಾಯಿಂಟ್ ಹೊಡೆಯೋದಕ್ಕೆ, ಈ ಸಲ ಕಪ್ ನಮ್ದೇ ಅಂತ ಹೇಳೋದಕ್ಕೆ ನನ್ನೊಂದಿಗೆ ಇಬ್ರು ಕಲಾವಿದರಿದ್ದಾರೆ. ಇಬ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೀನಿ. ಮೊದಲಿಗೆ ಕರಣ್ ಆರ್ಯನ್ ಅವರು, ಇವರು ನಟ ಹಾಗೂ ಕ್ರಿಕೆಟರ್. ಕರಣ್ ಆರ್ಯನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇನ್ನೊಬ್ರು ಸುರಸುಂದ್ರ ಅವಿನಾಶ್, ಇವರು ಕೂಡ ನಟ, ಹಾಗೆ ಕ್ರಿಕೆಟ್ ಅನ್ನ ಅವಾಗ ಆಡ್ತಾ ಇರ್ತಾರಂತೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಈಗ ಅಂತೂ ಪ್ಲೇ ಆಫ್ಸ್ಗೆ ಎಂಟರ್ ಆಗಿದ್ದೀವಿ. ಹ್ಮ್. ಪ್ಲೇ ಆಫ್ಸ್ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು LSG ಜೊತೆಗಿನ ಮ್ಯಾಚ್ ಅನ್ನ ನಾವು ಅನಲೈಸ್ ಮಾಡಲೇಬೇಕು. ಬಹಳ ಸೂಪರ್ ಆಗಿತ್ತು. ಈ ರೀತಿಯಲ್ಲಿ ನಮ್ಮ RCB ಚೇಸ್ ಮಾಡಿ ಇಲ್ಲಿವರೆಗೆ ಗೆದ್ದೇ ಇರಲಿಲ್ಲ. ಕರಣ್, ನೀವೇನ್ ಹೇಳ್ತೀರಿ? ಸರ್, ವಂಡರ್ಫುಲ್ ಮ್ಯಾಚ್. ನನಗೆ ಅದು ಪ್ಲೇ ಆಫ್ ಅಂದ್ರೆ ಪ್ಲೇ ಆಫ್ ಹೋಗಿದಾರೆ ಅನ್ನೋ ಖುಷಿಗಿಂತ ಒಂದು ಫೈನಲ್ಸ್ ನೋಡಿರೋಂಥ ಖುಷಿ ಸಿಕ್ತು ನನಗೆ ಆ ಮ್ಯಾಚ್ ನೋಡಿದಾಗ. ಅಂದ್ರೆ ಇಲ್ಲಿವರೆಗೂ RCB ಅಷ್ಟು ಚೇಸ್ ಮಾಡಿರೋದು ನಾವು ತುಂಬಾ ಕಡಿಮೆ ನೋಡಿದ್ದು 18 ವರ್ಷಗಳಲ್ಲಿ. ಆದ್ರೆ ಈ ಸಲ ನಂಗೆ ಅದೊಂದು ಮ್ಯಾಚ್ ನೋಡಿದಾಗ ನಮ್ಗೆ ನಮ್ಮ RCB ಆಸ್ ಎ ಫ್ಯಾನ್ ಆಗಿ, ನನಗೊಬ್ಬ ಕ್ರಿಕೆಟರ್ ಆಗಿ ತುಂಬಾ ಖುಷಿ ಇದೆ. ಫೈನಲ್ಸ್ ಗೆದ್ದಷ್ಟು ಖುಷಿ ಆಗಿದೆ ಸರ್ ನನಗೆ ಅದನ್ನ ನೋಡಿ. ಅವಿನಾಶ್ ಅವರಂತೂ ಕ್ರಿಕೆಟ್ ಫಾಲೋ ಮಾಡ್ತಿದ್ದಾರೆ. ನಿನ್ನೆ ಮ್ಯಾಚ್ ನ ಗೆಲ್ತಾರೆ ಅಂತ ನೋಡಿದ್ರೋ ಇಲ್ಲ ಡಮಾರ್ ಅಂದ್ಕೊಂಡ್ರೋ? ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದ್ ಸೈಡ್ ಬ್ಯಾಟಿಂಗ್ ಆದಾಗ ಆಲ್ಮೋಸ್ಟ್ ಡಮರ್ ಅಂತಾನೆ. ಇನ್ ಕೇಸ್ ಹೋಪ್ಸ್ ಇಟ್ಕೊಂಡಿದ್ರು ಕೂಡ 2 to 3% ಅಷ್ಟೇ. ಯಾಕಂದ್ರೆ ಹಿಂದೆ ಇತಿಹಾಸ ನೋಡಿದಾಗ ನಮ್ ರಿಸಲ್ಟ್ ಕಣ್ಮುಂದೆ ಇರೋದೇ ಹಂಗೆ. ನಮ್ಮ RCB ಫಸ್ಟ್ ಬ್ಯಾಟಿಂಗ್ ಆಡಿದಾಗ ಹೊಡೆದಿದ್ದಾರೆ, ಚೆನ್ನಾಗಿ ಹೊಡೆದಿದ್ದಾರೆ. 200 ಹೊಡೆದಿದ್ದಾರೆ, 220, 230, 250 ವರೆಗೂ ಹೊಡೆದಿದ್ದಾರೆ. ಬಟ್ ಚೇಸ್ ಮಾಡಿದಾಗ 18 ವರ್ಷದ ಇತಿಹಾಸದಲ್ಲಿ 200+ ಚೇಸ್ ಮಾಡಿರೋದು ಎರಡೇ ಸಲ. ಅದು ಒಂದ್ಸಲ 202, ಇನ್ನೊಂದ್ಸಲ 205 ಏನೋ. ಸೊ 18 ವರ್ಷದಲ್ಲಿ ಎರಡೇ ಸಲ ಚೇಸ್ ಮಾಡಿದ್ದಾಗ ಇದು ಹೈ ವೋಲ್ಟೇಜ್ ಮ್ಯಾಚ್ ಬೇರೆ. ಈ ಮ್ಯಾಚ್ ಅಲ್ಲಿ ಇಷ್ಟೊಂದು ಇಂಜುರೀಸ್ ಇಟ್ಕೊಂಡು, ಕ್ಯಾಪ್ಟನ್ ಸಮಸ್ಯೆ ಇದ್ಕೊಂಡು, ಟೀಮ್ ಡೇವಿಡ್ ಇಲ್ಲ, ಹೇಸಲ್ವುಡ್ ಇಲ್ಲ, ಇಷ್ಟೆಲ್ಲ ಸಮಸ್ಯೆ ಇಟ್ಕೊಂಡು ಗೆಲ್ತೀರಿ ಅಂತ ಹೆಂಗ್ ನಿರೀಕ್ಷೆ ಮಾಡೋದಕ್ಕಾಗುತ್ತೆ? ಸೊ ಯಾವುದೇ ನಿರೀಕ್ಷೆ ಇರ್ಲಿಲ್ಲ. ಬಟ್ ನೋಡ್ಬೇಕು, ಆಸ್ RCB ಫ್ಯಾನ್ಸ್ ಅದು ಇರಲ್ವಲ್ಲ, ಸುಮ್ನೆ ಇರೋದಕ್ಕಾಗಲ್ಲ. ಬಿಡು, ಆಡ್ತಾ ಇದ್ರೆ ಮಲ್ಕೊಳ್ಳೋಣ ಅನ್ನೋ ತರದ್ದು. ಆ ಸೋಲನ್ನಾದ್ರೂ ನೋಡ್ಬಿಟ್ಟು ಮಲ್ಗನ ಅನ್ನೋ ತರನೇ ಶುರು ಮಾಡಿದ್ದು. ಬಟ್ ಪವರ್ ಪ್ಲೇ ಚೆನ್ನಾಗಿ ಓಪನ್ ಮಾಡಿದ್ರು ಇಬ್ರು, ಖುಷಿ ಆಯ್ತು. ಅದ್ರ ಜೊತೆಗೆ ಪವರ್ ಪ್ಲೇ ಚೆನ್ನಾಗಿ ಆಡಿದ್ರು ಕೂಡ ಹೋಪ್ಸ್ ಇಲ್ಲ. ನಮ್ದು ಸಮಸ್ಯೆ ಏನಂದ್ರೆ ಮಿಡ್ಲ್ ಆರ್ಡರ್. ಕೊಹ್ಲಿ ಬಗ್ಗೆ ಎರಡು ಮಾತೇ ಇಲ್ಲ. ಅವ್ರು ಓಪನಿಂಗ್ ಏನ್ ಬೇಕೋ ಪ್ರತಿ ಸಲ ಕೊಡ್ತಾರೆ. ಅಂಡ್ ಕೊಹ್ಲಿ ಯಾವಾಗ ಚೇಸಿಂಗ್ ಅಲ್ಲಿ 50+ ಸ್ಕೋರ್ ಮಾಡಿದಾರೋ ಪ್ರತಿ ಸಲ ಗೆದ್ದಿದೆ. ನೆನ್ನೆನೂ ಅದೇ ಆಗಿದೆ. ಸೊ ಹಾಗಾಗಿ ಓಪನಿಂಗ್ ಬೇಕಿತ್ತು, ಕೊಟ್ಟಿದ್ದಾರೆ. ಬಟ್ ನಮ್ದು ಸಮಸ್ಯೆ ಇದ್ದಿದ್ದು ಮಿಡ್ಲ್ ಆರ್ಡರ್ ಅಲ್ಲಿ. ಟೀಮ್ ಡೇವಿಡ್ ಇಲ್ಲ. ಟೀಮ್ ಡೇವಿಡ್ ಇಲ್ಲದೆ ಫಿನಿಶಿಂಗ್ ಯಾರು ಮಾಡ್ತಾರೆ, ಹೆಂಗ್ ಮಾಡ್ತಾರೋ ಅಂತ. ಎಸ್, ಟೀಮ್ ಡೇವಿಡ್ ಇಲ್ಲ. ಅಂಡ್ ಕ್ಯಾಪ್ಟನ್ ಇಂಜುರಿ ಆಗಿದ್ದಾರೆ. ಚೆನ್ನೈ ಮ್ಯಾಚ್ ಆಡ್ಬೇಕಾದ್ರೆ ಫಿಂಗರ್ ಇಂಜುರಿ ಆಗಿ 10 days ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಆಡ್ತಿದ್ದಾರೆ. ಸೊ ಇಷ್ಟೆಲ್ಲ ಸಮಸ್ಯೆ ಇಟ್ಕೊಂಡು 228 ಯಾವ ಆಂಗಲ್ ಇಂದನೂ ಇಲ್ಲ. ಬಟ್ ಸ್ಟಿಲ್ ನೋಡ್ಬೇಕು ಏನೋ ಒಂದು ಇವಾಗ. ಯಾಕಂದ್ರೆ ಲಾಸ್ಟ್ ಸೀಸನ್ ಅದೇ ಪ್ರೂವ್ ಆಯ್ತು. 1% ಚಾನ್ಸ್ ಸಾಕು ಪ್ಲೇ ಆಫ್ ಹೋಗೋದಕ್ಕೆ ಅಂತ. 1% ಚಾನ್ಸ್ ಇಂದ ಪ್ಲೇ ಆಫ್ ಹೋದಾಗ RCB ನಮ್ಗೆ ಹೋಪ್ ಕೊಟ್ಟಿದ್ದಾರೆ. ನೋಡಿ ಮ್ಯಾಚ್ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಅಂತ. ಆ ಕಾರಣದಿಂದ ನೋಡ್ದೆ. ಮಿಕ್ಕಿದ್ದೆಲ್ಲವೂ ಕಮರ್ಷಿಯಲ್ ಸಿನಿಮಾ ರೇಂಜ್ಗೆ ಹೋಯ್ತು, ಏನು ಕೊರತೆ ಆಗ್ದಿದ್ದಂಗೆ. ಮತ್ತೆ ಫಿನಿಶಿಂಗ್ ಅಂದ್ರೆ 228 ಅನ್ನ ಇನ್ನು 8 ಬಾಲ್ ಇರಂಗ್ ಹೊಡೆದಿರೋದು. ಏನು ಲಾಸ್ಟ್ 1 ಬಾಲ್ ಇರಂಗೆ 2 ಬಾಲ್ ಇರಂಗೆ 6 ಹೊಡೆದು ಏನೋ ಒಂದ್ ಮಾಡಿ ಗೆಲ್ಸಿದ್ರು ಅನ್ನೋದಲ್ಲ. ಜಿತೇಶ್ ಶರ್ಮಾ ಆಟದ ಬಗ್ಗೆ ನಾನು ಒಂದೊಂದು ಡಾಟ್ ಬಾಲ್ ಸ್ಟಾರ್ಟಿಂಗ್ ಆಡ್ತಾ ಇದ್ದಾಗ, ಪ್ರತಿ ಒಂದು ಡಾಟ್ ಬಾಲ್ ಆಡ್ದಾಗ್ಲೂ ಈ ಡಾಟ್ ಬಾಲ್ ಲಾಸ್ಟ್ ಅಲ್ಲಿ ನಮ್ಗೆ ಸಮಸ್ಯೆ ಆಗುತ್ತೆ, ಈ ಡಾಟ್ ಬಾಲ್ ಲಾಸ್ಟ್ ಅಲ್ಲಿ ಸಮಸ್ಯೆ ಆಗ್ತದೆ. ಅಂಡ್ ಅಲ್ಲಿ ನೋಡ್ತಾ ಇದ್ದೀನಿ ಕೆಳಗಡೆ, ಇವಾಗ ಆಗುತ್ತಲ್ಲ ಇಷ್ಟು ಬಾಲ್ಸ್ಗೆ ಇಷ್ಟು ರನ್ಸ್ ಬೇಕು ಅಂತ. ನಾನು ಕೊನೆ ಓವರ್ ಕೊನೆ ಬಾಲ್ ವರ್ಗೂ ಹೋಗುತ್ತೆ. ಮ್ಯಾಕ್ಸಿಮಮ್ ಫಿನಿಶ್ ಮಾಡಿದ್ರು ಇಲ್ಲ ಸೋತ್ರು 2-3 ಬಾಲ್ ಆ ಕಡೆ ಈ ಕಡೆ ಆಗ್ಬಹುದು. 8 ಬಾಲ್ ಅಂದ್ರೆ ಯಾವ ಲೆವೆಲ್ ಹೋಪ್ ಕೊಟ್ಬಿಟ್ರು ಅಂದ್ರೆ, ಇವಾಗ ಸ್ಟಾರ್ಟಿಂಗ್ ಹೇಳ್ದೆ ಅಲ್ವಾ ನಾನು, 2% ಚಾನ್ಸಸ್ ಅಷ್ಟೇ ಇರೋದು. ಕಷ್ಟ ಇದೆ ಇಷ್ಟು ಚೇಸ್ ಮಾಡೋದು. ನಮ್ಮ ಇದಿಲ್ಲ. ಅಂಡ್ ಹೈ ವೋಲ್ಟೇಜ್ ಮ್ಯಾಚ್ ಬೇರೆ ಅಂತ. ಅಂಡ್ 8 ಬಾಲ್ ಇದ್ದಂಗೆ ಯಾವ ಲೆಕ್ಕಕ್ಕೆ ಎಷ್ಟು ಹೋಪ್ಸ್ ಕೊಟ್ರು ಅಂದ್ರೆ, ಇನ್ನೂ 25 ರನ್ ಇದ್ದಿದ್ರು ಹೊಡಿತಾ ಇದ್ರು. 228 250 ಇದ್ದಿದ್ರು ಚೇಸ್ ಮಾಡ್ತಾ ಇದ್ರು. ಆ ರೀತಿ ಒಂದು ಹೋಪ್ ಕೊಟ್ರು. ಅಂಡ್ ಜಿತೇಶ್ ಶರ್ಮಾ, ನಮ್ದು ಒಂದು ಕ್ರಿಕೆಟ್ ಸರ್ಕಲ್ ಒಂದಷ್ಟು ಗ್ರೂಪ್ ಇದೆ, ಅದ್ರಲ್ಲಿ ಮಾತಾಡ್ತಾ ಇದ್ವಿ ಏನ್ ಗೆಲ್ಲುತ್ತಾ ಏನು ಅಂತ ಪ್ರತಿ ಓವರ್ಗು. ಆಮೇಲೆ ಮಿಡ್ಲಲ್ಲಿ ಒಂದ್ ಸ್ವಲ್ಪ ನಮ್ಮ ಬಾಯ್ಸ್ ಎಲ್ಲ ಮಾತಾಡ್ಕೊಂತ ಇದ್ರು. ಕ್ಯಾಪ್ಟನ್ಸಿ ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡ್ಲಿಲ್ಲ ಜಿತೇಶ್ ಶರ್ಮಾ. ಫಸ್ಟ್ ಅದೇನ್ ಆ ಎನರ್ಜಿನೇ ಇಲ್ಲ ಫೀಲ್ಡಿಂಗ್ ಅಲ್ಲಿ. ಅವ್ರು ಹೊಡಿತಿದ್ದಾರೆ. ಅಂಡ್ ಒಂದು ಅಟ್ಯಾಕಿಂಗ್ ಇಲ್ಲ. ತುಷಾರಗೆ ಒಂದು ವಿಕೆಟ್ ಬಿದ್ದಿದ್ ಬಿಟ್ರೆ ಅಟ್ಯಾಕಿಂಗ್ ಇಲ್ಲ, ಎನರ್ಜಿ ಇಲ್ಲ, ವೈಬ್ಸ್ ಇಲ್ಲ. ಒಳ್ಳೆದ್ ಏನ್
ಫುಲ್ ಬೋರಿಂಗ್ ಆಗೋಯ್ತು. ಅಂಡ್ ಹ್ಮ್. ಬೌಲಿಂಗ್ ಚೇಂಜ್ನು ಅಷ್ಟೇ. ಇವಾಗ ಭುವಿ ಫೇಮಸ್ ಆಗಿರೋದು, ಭುವಿ ಡೇಂಜರ್ ಆಗಿರೋದು ಹೊಸ ಬಾಲ್ ಅಲ್ಲಿ. ಲೈನು ಲೈನ್ ಚೆನ್ನಾಗಿ ಹಾಕ್ತಾರೆ, ಸ್ವಿಂಗ್ ಮಾಡ್ತಾರೆ. 2ನೇ ಓವರೇ ಕೃಣಾಲ್ ಪಾಂಡ್ಯನ್ ತಗೊಂಡ್ಬರ್ತಾರೆ. ಏನೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಕ್ಯಾಪ್ಟನ್ಸಿಯಿಂದ. ಸೊ ಹಾಗಾಗಿ ಜಿತೇಶ್ ಶರ್ಮಾ ಬ್ಯಾಟಿಂಗ್ ಬರೋ ಟೈಮ್ಗೆ ಈ ಕ್ಯಾಪ್ಟನ್ಸಿ ಮಾಡಿರೋ ಆಟಕ್ಕೆ ಇವನೇ ಗೆಲ್ಸ್ಬೇಕು ಅನ್ನೋ ತರ ಒಂದಷ್ಟು ಮೈಂಡ್ ಅಲ್ಲಿ ಮಾತಾಡ್ಕೊಂಡ್ವಿ ನೀವು ಮಾತಾಡ್ಕೊಂಡ್ರಿ. ಮೈಂಡ್ ಅಲ್ಲಿ. ಹ್ಮ್. ಮಾತಾಡ್ಕೊಂಡ್ವಿ ಜಿತೇಶ್ ಶರ್ಮನೇ ಗೆಲ್ಸ್ಬೇಕು ಅಂತ. ಅದಾಯ್ತು ಕೂಡ ಅಮೇಝಿಂಗ್. ಅಂಡ್ ಜಿತೇಶ್ ಶರ್ಮಾ ಇಂದ ಮ್ಯಾಚ್ ಗೆಲ್ತು. ಅಂಡ್ ಬೇರೆಯವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ಮ್ಯಾಚ್ ವಿನ್ನರ್ ಜಿತೇಶ್ ಶರ್ಮಾ ಆಗಿರ್ಬೋದು, ಬಟ್ ಮಯಾಂಕ್ನ ನಾವು ಮರೆಯಂಗಿಲ್ಲ. ಸೊ ಹೌದು. ಅಂಡರ್ ರೇಟೆಡ್ ಆಗ್ಬಿಟ್ಟಿದ್ದಾರೆ ನಿನ್ನೆಯಿಂದ ಎಲ್ಲಾರು. ಜಿತೇಶ್ ಶರ್ಮಾನ ಜಿತೇಶ್ ಶರ್ಮಾ ಕೊಹ್ಲಿ ಹೌದು. 50 ಕಾಣಿಸ್ತಾ ಇಲ್ಲ. ತುಷಾರ ಎಲ್ಲಾರ್ಗಿಂತ ಅಂಡರ್ ರೇಟೆಡ್ ಬರೀ ಅಂದ್ರೆ ತುಷಾರ. 4 ಓವರ್ಗೆ 26 ರನ್ ಅಂಡ್ ಕೊಟ್ಟಿರೋದು. ಬರೀ RCB ಒಳ್ಳೆ ಪರ ಅಲ್ಲ, ಎಕಾನಮಿ ಮೇಂಟೈನ್ ಮಾಡಿದ್ರು. ಬರೀ RCB ಪರ ಅಲ್ಲ, RCB ಅಂಡ್ ಲಕ್ನೋ ಎರಡು ಕಡೆ ಸೇರಿದ್ರೆ ನಿನ್ನ ದಿ ಬೆಸ್ಟ್ ಬೌಲರು, ದಿ ಬೆಸ್ಟ್ ಎಕಾನಮಿ. 6.5 1 ಓವರ್ಗೆ 6 ರನ್ ಅಷ್ಟೇ. 26 ರನ್ ಕೊಟ್ಟಿದ್ದಾರೆ. 24 ಬಾಲ್ಗೆ 26 ರನ್ 1 ಓವರ್. ಸೊ ಅವರು ಅಂಡರ್ ರೇಟೆಡ್ ನೆನ್ನೆ. ಸೊ ಹಾಗಾಗಿ ಲಿವಿಂಗ್ ಸ್ಟೋನ್ ಬಿಟ್ಟು ಎಲ್ಲಾರ್ದು ಏನೋ ಒಂದು ಕೊಡುಗೆ ಇದೆ. ಕೊಡುಗೆ ಇದೆ. ಬೇರೆಯವರು ಒಂದ್ ಸ್ವಲ್ಪ ಓಡಿಸ್ಕೊಂಡ್ರು ಸಮಸ್ಯೆ ಇಲ್ಲ. ಮ್ಯಾಚ್ ಅಂದ್ರೆ ಅದೇನೆ, ಎಲ್ಲಾ ಮ್ಯಾಚ್ ಅಲ್ಲೂ 11 ಜನ ಆಡೋದಕ್ಕಾಗಲ್ವಲ್ಲ. ಈ ಕಡೆ 6 ಜನ ಒಂದ್ ಮ್ಯಾಚ್ ಆಡ್ತಾರೆ, ಇನ್ನೊಂದ್ 6 ಜನ ಆ ರೀತಿ ಆಗ್ತಾರೆ. ಸೊ ಜಿತೇಶ್ ಶರ್ಮಾ ಜವಾಬ್ದಾರಿ ಇತ್ತು. ಅಂಡ್ ನರ್ವಸ್ ಆಗಿಲ್ಲ, ಅದೊಂದು ಖುಷಿ. ಯಾಕಂದ್ರೆ ಇದು ಎಷ್ಟು ದೊಡ್ಡ ಫ್ರಾಂಚೈಸಿ. ಎಷ್ಟೋ ಜನ RCBಗೆ ಪ್ಲೇಯಿಂಗ್ 11 ಅಲ್ಲ, ಆಕ್ಷನ್ ಅಲ್ಲಿ ತಗೊಂಡಿಲ್ಲ ಅಂದ್ರು ತಗೊಂಡ್ಮೇಲೆ ಪ್ಲೇಯಿಂಗ್ 11 ಅಲ್ಲಿ ಇರ್ಬೇಕು, ಈ ತರದ್ದೆಲ್ಲ ಆಸೆಗಳಿರುತ್ತೆ. ಯಂಗ್ಸ್ಟರ್ ಜಿತೇಶ್ ಶರ್ಮಾಗೆ ಇಷ್ಟು ದೊಡ್ಡ ಫ್ರಾಂಚೈಸಿಯ ಕ್ಯಾಪ್ಟನ್ಸಿ ಕೊಟ್ಟಾಗ ಏನು ನಿನ್ನೆ ಅವ್ರು ಹೊಡೆದಿದ್ದು ಫಸ್ಟ್ 50 ಇನ್ IPL. ಹೌದು, ಹೌದು. ಫಸ್ಟ್ 15 IPL ದಿ ಬೆಸ್ಟ್ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್. ಸೊ ಆ ಪ್ರೆಷರ್ ನ ಹ್ಯಾಂಡಲ್ ಮಾಡಿದ್ರಲ್ಲ ಬ್ಯಾಟಿಂಗ್ ಟೈಮ್ ಅಲ್ಲಿ, ಅದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಈಗ ಕಳ್ಸಲ ಲೀಗಿನ ಲಾಸ್ಟ್ ಮ್ಯಾಚ್ ನಮ್ಗೆಲ್ಲರಿಗೂ ನೆನಪಿದೆ. ಚೆನ್ನೈ ಮೇಲೆ ಗೆಲ್ಲೇಬೇಕಿತ್ತು, ಗೆದ್ದು ಪ್ಲೇ ಆಫ್ಸ್ ಹೋದ್ರು. ಈ ಬಾರಿ ಲೀಗಿನ ಲಾಸ್ಟ್ ಮ್ಯಾಚ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಗೆಲ್ಲೇಬೇಕಿಲ್ಲ, ಗೆಲ್ದೇ ಇದ್ರು ಪ್ಲೇ ಆಫ್ಸ್ಗೆ ಹೋಗ್ತಾ ಇದ್ರು. ಬಟ್ ನಮ್ ಪ್ಲೇಯರ್ಸಿಗೆ ಅದೇ ಮಜಾ ಕೊಟ್ಟಂಗಿದೆ. ಯಾಕೆಂದ್ರೆ ಎಲ್ರು ಆ ಸೆಲೆಬ್ರೇಷನ್ ಮಾಡಿದ್ರು. ನಿಮಗೆ ಏನಾದ್ರು ಆ ಮ್ಯಾಚ್ ನೆನಪಾಯ್ತಾ ಹೆಂಗೆ? ಅಲ್ಲ, ಖಂಡಿತ ನೆನಪಾಯ್ತು. ಯಾಕಂತ ಹೇಳಿದ್ರೆ ಪ್ರತಿ ಸಲನೂ ನಮಗೆ ಒಂದ್ ಅಡ್ವಾಂಟೇಜ್ ಇರುತ್ತಲ್ಲ, ಪ್ಲೇ ಆಫ್ ಅಲ್ಲಿ ಟಾಪ್ 2 ನಲ್ಲಿ ಇದ್ರೆ ಸೋತ್ರುನು ಒಂದು ಅವಕಾಶ ಇದೆ ಅನ್ನೋದೇ ನಮ್ಗೊಂದು ಅಡ್ವಾಂಟೇಜ್ ಅಲ್ವಾ. ಹಂಗಾಗಿ ಈ ಸಲ ನಾವು ಟಾಪ್ 2 ಹೋಗ್ಬೇಕು ಅನ್ನೋ ತುಂಬಾ ಆಸೆ ಇತ್ತು. ಅದ್ರ ತರನೇ ಹೋಗಿದ್ದಾರೆ, ಅದೊಂದು ಖುಷಿ ಇದೆ ನನಗೆ. ಅಂಡ್ ನೆನ್ನೆ ಸೋತ್ರು ನಡೀತಾ ಇತ್ತು ಅನ್ನೋದು ಆಗಲ್ಲ, ಅದು ಹೌದು. ಕಷ್ಟದ ಮಾತು. ಯಾಕೆ ಅಂದ್ರೆ ಸೋತ್ರು ನಡೀತಾ ಇರ್ಲಿಲ್ಲ. ನಾವು ಸೋತಿದ್ರೆ 90% ಫಿನಾಲೆಗೆ ಹೋಗ್ತಾ ಇರ್ಲಿಲ್ಲ. ಇವಾಗ ತುಂಬಾ 90% ಚಾನ್ಸ್ ಇದೆ ಫಿನಾಲೆಗೆ ಹೋಗೋದಕ್ಕೆ. ಅವಾಗ ಯಾಕೆಂದ್ರೆ 10% ಚಾನ್ಸ್ ಇರೋದು, ಇವಾಗ 90% ಚಾನ್ಸ್ ಎಸ್, ಇದೆ. ಯಾಕೆ ಅಂದ್ರೆ ಈಗ 18 ವರ್ಷದ ಇತಿಹಾಸದಲ್ಲಿ ನಾವು 10 ಸಲ ಹೋಗಿದೀವಿ ಪ್ಲೇ ಆಫ್ಗೆ. 10 ಸಲ ಪ್ಲೇ ಆಫ್ ಹೋದಾಗ್ಲೆಲ್ಲ ನಾವು ಫೈನಲ್ಗೆ ಹೋಗಿದೀವಿ. ಲಾಸ್ಟ್ 6 ಇಯರ್ಸ್ ಅಲ್ಲಿ ಒಂದೇ ಬಾರಿ ಮಿಸ್ ಆಗಿರೋದು 2023 ಹೌದು ಅಲ್ಲಿ. ಹೌದು 5 ಸಲ. ಈ ಸಲ ಬಿಡಿ, ಇನ್ನು ಹ್ಮ್. ಕಪ್ ಗೆಲ್ಲೋ ಚಾನ್ಸ್ ಇದೆ. ಇನ್ನು 4 ಸಲ ಪ್ಲೇ ಆಫ್ಸ್ ಹೋದ್ರು ನಾವೇನು ಮಾಡಿಲ್ಲ. ಅದೇ ಹೌದು. ಏನಕ್ಕೆ ಅಂದ್ರೆ ಪ್ಲೇ ಆಫ್ ಹೋದ್ರೆ ನಾವು ಯಾವಾಗ್ಲೂ ಏನ್ ಮಾಡಿದೀವಿ ಅಂದ್ರೆ ಟಾಪ್ 3 ಅಥವಾ 4 ಅಲ್ಲಿ ಫಿನಿಶ್ ಮಾಡಿದೀವಿ. ಆವಾಗ ಅಡ್ವಾಂಟೇಜ್ ಸ್ವಲ್ಪ ಕಡಿಮೆ. ಟಾಪ್ 12 ಫಿನಿಶ್ ಮಾಡಿದ್ರೆ 2 ಅವಕಾಶ ಸಿಗುತ್ತೆ. ಈಗ ಪಂಜಾಬ್ ಮೇಲೆ ಆಡ್ತೀವಿ, ಗೆದ್ರೆ ಡೈರೆಕ್ಟ್ ಫೈನಲ್. ಗೆದ್ದಿಲ್ವಾ, ಅಲ್ಲಿ ಮುಂಬೈ Second ಮತ್ತೆ option. ಗುಜರಾತ್ ಆಡ್ತಾರೆ. ಅವ್ರು ಗೆದ್ದೋರು ಇವ್ರ ಜೊತೆ ಆಡ್ತಾರೆ. ಸೊ ಸೋತವ್ರು ಮನೆಗೆ ಹೋಗ್ತಾರೆ. 2ರಲ್ಲಿ 1 ಮ್ಯಾಚ್ ಗೆದ್ರೆ ಫೈನಲ್. ಇವಾಗ ನೆನ್ನೆ ಏನಾದ್ರೂ ಸೋತಿದ್ರೆ 95% ನಾವು ಫೈನಲ್ಗೆ ಹೋಗ್ತಾ ಇರಲಿಲ್ಲ, ಹೋಗಿದ್ರು ಗೆಲ್ತಾ ಮತ್ತೆ ಇರಲಿಲ್ಲ. ಯಾವಾಗ್ಲೂ ನಾವು ಹೌದು. ಮಾತಾಡ್ತಿರ್ತೀವಲ್ಲ, ಮೊಮೆಂಟಮ್ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ- ಇವಾಗ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ನಾವ್ ಹಿಂದಿನ ಮ್ಯಾಚ್ಗಳಲ್ಲೆಲ್ಲ ಪರ್ಫಾರ್ಮ್ ಮಾಡ್ತಾ ಇಲ್ಲ. ಯಾಕೆಂದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಹೆಸಲ್ವುಡ್ ಇಲ್ದೇ ಇರೋಂಥ ಮ್ಯಾಚ್ಗಳು ಎಲ್ಲ 200+ ನಮಗೆ ರನ್ ಹೌದು, ಬಂದಿರೋದು. ಮತ್ತೆ ಹೌದು. ಬೌಲಿಂಗ್ ಅಟ್ಯಾಕಿಂಗ್ ಯಾವಾಗ ಹೆಸಲ್ವುಡ್ ಇಲ್ವೋ ಹ್ಮ್. ಅಲ್ಲಿಂದ ನಮ್ಮ ಇಡೀ ಬೌಲಿಂಗ್ ಲೈನಪ್ ಅಲ್ಲಿ ಎನರ್ಜಿನೂ ಇಲ್ಲ, ಅಟ್ಯಾಕಿಂಗು ಇಲ್ಲ. ಹೌದು, ನೆನ್ನೆ ಅಂಡ್ ಇನ್ನೊಂದು ನೆನ್ನೆ ಗೆದ್ದಿದ್ದಕ್ಕೆ ಈಗ ಅಪ್ಕಮಿಂಗ್ 3ರಲ್ಲಿ 2 ಗೆದ್ರೆ ಸಾಕು, 2ರಲ್ಲಿ 1 ಗೆದ್ರೆ ಸಾಕು, ಆಮೇಲೆ ಫೈನಲ್. ಯಾವ್ದು ಹ್ಮ್. ಗೆಲ್ಬೇಕು ಅನ್ನೋದು ಇಂಪಾರ್ಟೆಂಟ್. ನೆಕ್ಸ್ಟ್ ಹೌದು. ಮ್ಯಾಚ್ ಅಂತೂ ಗೆಲ್ಲೇಬೇಕಾಗುತ್ತೆ. 2ನೇ ಖಂಡಿತ. ಮ್ಯಾಚ್ ಗೆಲ್ಲೇಬೇಕು. ನೆನ್ನೆ ಫೈನಲ್ ನೆನ್ನೆ ಸೋತಿದ್ರೆ ಬ್ಯಾಕ್ ಟು ಬ್ಯಾಕ್ ಹ್ಯಾಟ್ರಿಕ್ 3 ಮ್ಯಾಚಸ್ ಗೆಲ್ಬೇಕಾಗಿತ್ತು. ಅದು ತುಂಬಾ ಕಷ್ಟ So ಅನ್ಸೋದು ಅದು ನಮಗೆ. ಕಷ್ಟ. ಯಾಕೆಂದ್ರೆ ಇವಾಗ ಎಲ್ಲಾರು ಪಂಟ್ರಿಗಳೇ, ಎಲ್ಲಾರು ಕ್ವಾಲಿಟಿ ಪ್ಲೇಯರ್ಸ್, ಎಲ್ಲಾರು ಕ್ವಾಲಿಟಿ ಟೀಮ್ಸ್ ಟಾಪ್ 4 ಅಲ್ಲಿ ಹೌದು. ಬಂದಿರೋದು. ಇವಾಗ ಏನಕ್ಕೆ GT ಟಾಪ್ ಅಲ್ಲಿ ಇದೆ, ಏನಕ್ಕೆ ಮುಂಬೈ ಟಾಪ್ ಅಲ್ಲಿ ಇದೆ, ಒಳ್ಳೆ ಕ್ರಿಕೆಟ್ ಆಡಿರೋದ್ರಿಂದ ಅವ್ರು ಹ್ಮ್. ಟಾಪ್ ಅಲ್ಲಿ ಇದ್ದಾರೆ. ಸೊ ಹಾಗಾಗಿ ಟಾಪ್ 2 ಬೇಕೇ ಬೇಕಿತ್ತು ನಂಗೆ. ಹೌದು. ನೋಡಿ, ಇವಾಗ ಇನ್ನೊಂದ್ ಮ್ಯಾಚ್ ಸೋತ್ರು ನಡೆಯುತ್ತೆ, ನೆಕ್ಸ್ಟ್ ಮ್ಯಾಚ್ ಅದಾದ್ಮೇಲೆ ಇನ್ನೊಂದ್ ಮ್ಯಾಚ್ ಗೆಲ್ಲಿ. ಬಟ್ ನೆನ್ನೆದ್ ಹಂಗಲ್ಲ, ಟಾಪ್ 2 ಫಿನಿಶ್ ಆಗೋದಕ್ಕೆ ಗೆಲ್ಲೇಬೇಕಾಗಿತ್ತು. ಇಲ್ಲ ಅಂದ್ರೆ ಇವಾಗ ನೋಡಿ, ಲಕ್ನೋ ಅವ್ರಿಗೆ ಏನ್ ಜಾಸ್ತಿ ಎಕ್ಸೈಟ್ಮೆಂಟ್ ಇರ್ಲಿಲ್ಲ ನಮ್ಮ RCBಗೆ. ಲಕ್ನೋ ಅವ್ರು ಗೆದ್ದಿದ್ರು ಅವ್ರು ಸೆಲೆಬ್ರೇಟ್ ಮಾಡ್ತಾ ಇರಲಿಲ್ಲ. ಅವ್ರು ಕಳ್ಕೊಳ್ಳೋದಕ್ಕೆ ಏನಿಲ್ಲ, ಮನೆಗೆ ಹೋಗ್ಬೇಕಾದ್ರೆ ಅವ್ನು ಮರ್ಯಾದೆಯಿಂದ ಹೋಗ್ಬೇಕಾಗಿತ್ತು. ಒಂದು ಗೆಲುವು ಇದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನೆನ್ನೆ ಆಡಿದ್ದು. ಬಟ್ ನಮಗ್ ಹಂಗಲ್ಲ, ಆಲ್ಮೋಸ್ಟ್ ಸೆಮಿಫೈನಲ್ ತರಾನೇ ಅದು. ಇವಾಗ ಹೌದು. ಅಪ್ಕಮಿಂಗ್ ಮ್ಯಾಚ್ ಸೋತ್ರು ಪರವಾಗಿಲ್ಲ, ನೆನ್ನೆ ಗೆಲ್ಲೇಬೇಕಾಗಿತ್ತು ಟಾಪ್ 2 ಫಿನಿಶ್ ಆಗೋದಕ್ಕೆ. ಸೊ ಅದು ನೆನ್ನೆ ಆಗಿದೆ. ಹೌದು. ಹೌದು. ಈ ದಿಗ್ವೇಶ್ ರಾಠಿ ಮಂಕಡಿಂಗ್ ಬಗ್ಗೆ ನೀವು ಅದನ್ನ ಗಮನಿಸಿರ್ತೀರಿ. ಅಲ್ಲ, ಆಕ್ಚುಲಿ ನಂಗೆ ಅದು ಆ ವಿಷಯದಲ್ಲಿ ನಿನ್ನೆ ಖುಷಿ ಆಯ್ತು. ರಿಷಬ್ ಪಂತ್ ಅವ್ರು ತಗೊಂಡ ಡಿಸಿಷನ್ ಖಂಡಿತ ಖುಷಿ ಆಯ್ತು. ಯಾಕೆಂದ್ರೆ ಈಗ ತಾನೇ ಬರ್ತಿರೋರು ಒಂದಷ್ಟು ಪ್ಲೇಯರ್ಸ್ ಆಗಿದ್ರೆ ಎಕ್ಸ್ಪೀರಿಯನ್ಸ್ ಏನು ಅಂತ ಅವ್ರು ತೋರಿಸಿದ್ದು ನಿನ್ನೆ ರಿಷಬ್ ಪಂತ್ ಅವರು ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಅದು ಬೇಕಿತ್ತು. ಮುಂದೆ ಬರೋಂಥ ಪ್ಲೇಯರ್ಸ್ಗಳಿಗೆ ಇವರೆಲ್ಲ ಎಕ್ಸಾಂಪಲ್ ಸೆಟ್ ಮಾಡಬೇಕಾಗಿತ್ತು ಆಕ್ಚುಲಿ.
ಅದರಿಂದ ಅವ್ರು ತಗೊಂಡ ಡಿಸಿಷನ್ ತುಂಬಾ ಖುಷಿಯಾಗಿದೆ ನನಗೆ ಸೊ ಪಂತ್ ಅವರು. RCB ಫ್ಯಾನ್ಸ್‌ಗೆ ಅಂತಲ್ಲ, ಹ್ಮ್. ಕ್ರಿಕೆಟ್ ಅನ್ನ ಯಾರು ಹ್ಮ್. ಇಷ್ಟಪಡ್ತಾರಲ್ಲ, ಅವ್ರಿಗೆಲ್ಲ. ರೂಲ್ಸ್ ಪ್ರಕಾರ ದಟ್ ಈಸ್ ಹೌದು. ಫೈನ್, ಫೈನ್. ಅದಕ್ಕೆ ಅವಕಾಶ ಇದೆ. ಬಟ್ ಕ್ರಿಕೆಟ್ ಅನ್ನು ಇಷ್ಟಪಡೋರೆಲ್ಲ ಈ ಡಿಸಿಷನ್ ಅನ್ನ ತುಂಬಾ ಅಪ್ರಿಶಿಯೇಟ್ ಇಲ್ಲ ಮಾಡಿದ್ದಾರೆ. ಖಂಡಿತ ದಿಗ್ವೇಶ್ ಅವ್ರಿಗೆ ಒಂದು ಮಾತೇನಂತ ಹೇಳಿದ್ರೆ, ಬರ್ತಾ ಇರ್ಬೇಕಾದ್ರನೆ ಇಷ್ಟು ಈ ತರ ಮಾಡೋದು ಮುಂದೆ ತನ್ನ ಕೆರಿಯರ್‌ಗೆ ಪ್ರಾಬ್ಲಮ್ ಆಗುತ್ತೇನೋ ಅಂತ. ಹೌದು ಹೌದು ಅಂಡ್ ಆ, ಇನ್ನೊಂದೇನಂದ್ರೆ ರಿಷಬ್ ಪಂತ್ ಸ್ಪೋರ್ಟ್ಸ್ಮನ್ಶಿಪ್ ತೋರ್ಸಿದ್ರು ಅದನ್ನು ಬಿಟ್ಟು ಕೂಡ ಇಲ್ಲ ನಾವು ಈ ಡಿಸಿಷನ್ಗೆ ಹೋಗ್ತೀವಿ ಅಂದ್ರೂ ಕೂಡ ಅದು ಯಾವುದೇ ಕಾರಣಕ್ಕೂ ಔಟ್ ಇಲ್ಲ. ಯಾಕಂದ್ರೆ ಹೌದು. ಲೈನ್ ಕ್ರಾಸ್ ಮಾಡಿದ್ರು ಆಲ್ರೆಡಿ. ಹೌದು. ಒಂದು ನೋ ಬಾಲ್ ಕೊಡ್ಬೇಕಾಗಿತ್ತು, ಇಲ್ಲಾಂದ್ರೆ ಹ್ಮ್. ನಾಟ್ ಔಟ್ ಕೊಡ್ಬೇಕಾಗಿತ್ತು. ಹ್ಮ್. ಇಲ್ಲಿ ಇವ್ರು ಬೇಡ ಅನ್ನೋ ಟೈಮ್ಗೂ ಅಲ್ಲಿ ಹೌದು. ಅಂಪೈರ್ಸ್ ನೋಡಿ ಟೈಮ್ಗೂ ಅದು ಒಂದೇ ಇತ್ತು. ಹ್ಮ್. ಅದೇನು ಇಲ್ಲ. ಇವಾಗ ರಿಷಬ್ ಪಂತ್ ಕೂಡ ನಮಗ್ ಬೇಕು ಅಂದಿದ್ರು ಕೂಡ ಏನು ನಾಟ್ ಔಟ್ ಇತ್ತು. ಎಫೆಕ್ಟ್ ಆಗ್ತಾ ಇಲ್ಲ. ಆಕ್ಚುಲಿ ನಾಟ್ ಇದನ್ನ ಔಟ್. ತುಂಬಾ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಅಂದ್ರೆ ಹ್ಮ್. ಯಾಕಂತ ಹೇಳಿದ್ರೆ ಹ್ಮ್. ಅದು ಔಟ್ ಇತ್ತು ನಾಟ್ ಔಟ್ ಅಂತ. ಬಿಕಾಸ್ ಅದು ಟೋಟಲಿ ಓವರ್ ಆಲ್ ಬೌಲಿಂಗ್ ಆಕ್ಷನ್ ಫುಲ್ ಆಗೋ ತನಕನು ಅದ್ ಆಕ್ಷನ್ ಫುಲ್ ಮಾಡಿನೇ ಮುಟ್ಟಿಸ್ಬೇಕು, ಹಂಗಾದ್ರೆ ಮಂಕಡ್ ಆಗೋದು ಅಂಡ್ ಅದು. ಇನ್ನೊಂದು ನನ್ಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ, ನನ್ನ ಒಪಿನಿಯನ್ ಇದು, ನನ್ನ ವಾಲಂಟ್ರಿ ಒಪಿನಿಯನ್. ನನ್ನ ರಿಷಬ್ ಪಂತ್ ಅದು ಬೇಡ ಅಂದಿದ್ರಲ್ಲೂ ನನ್ಗೆ ಯಾಕೋ ಸ್ವಲ್ಪ ಡ್ರಾಮಾ ಕಾಣಿಸ್ತು. ಇವಾಗ ಯಾಕೆ ಅಂದ್ರೆ ಅಪೀಲ್ ಮಾಡಿದ್ದಾಯ್ತು. ಅಪೀಲ್ ಮಾಡಿದಾದ್ಮೇಲೆ ಅಂಪೈರ್ 2 ನಿಮಿಷ ಚೆಕ್ ಮಾಡ್ತಾರೆ. ಆಮೇಲೆ ರಿಷಬ್ ಪಂತ್ ಬೇಡ ಅನ್ನೋದೇನಿದೆ? ಅಪೀಲ್ ಮಾಡಿದ್ 3 ಸೆಕೆಂಡ್ ಹೇಳ್ಬೋದಲ್ಲ, ನೋ ದಿಸ್ ಇಸ್ ನಾಟ್ ಫೇರ್, ಬೇಡ ಅಂತ ಸುಮಾರು ಹೇಳ್ಬೋದಾಗಿತ್ತಲ್ಲ. ಎಕ್ಸಾಂಪಲ್ಸ್ ಇದೆ. ಅಪೀಲ್ ಮಾಡಿದ ತಕ್ಷಣನೇ ಅಂಪೈರ್ ಥರ್ಡ್ ಅಂಪೈರ್ ಹೋಗೋ ಮೊದ್ಲೇನೆ, ಹ್ಮ್. ಅಥವಾ ಇನ್ನೇನೋ ಡಿಸಿಷನ್ ತಗೊಳ್ಳೋ ಹೌದು. ಮೊದ್ಲೇನೆ ಬೇಡ ಅಂತ ಬೇರೆ ಬೇರೆ ಟೆಸ್ಟ್ ಮ್ಯಾಚ್ ಇಂದ ಹಿಡಿದು ಒನ್ ಡೇ ವರೆಗೂ ಹೌದು. ನಾವು ಬೇರೆ ಬೇರೆ ಕಡೆ ನೋಡಿದೀವಿ. ಇಂಟರ್ನ್ಯಾಷನಲ್ ಮ್ಯಾಚ್ ಅಲ್ಲೇ ನೋಡಿದೀವಿ ನಾವು. ಹೌದು, ಸ್ಟಂಪ್ ಹೊಡೆದಿದ ತಕ್ಷಣ ಅಂಪೈರಿಂಗ್ ಮುಖ ನೋಡಿದ್ರು, ರಿಕ್ವೆಸ್ಟ್ ದಾಟಿ ಹೌದು ಬೇಕು ಅಪೀಲ್ ಮಾಡ್ತಾ ಇದ್ದೀನಿ ನಾನು ಅಂದ್ರು. ಇಮಿಡಿಯೇಟ್ ಪಂತ್ ಅವ್ರು ಬರ್ಬೋದಾಗಿತ್ತು, ಇಲ್ಲ ನಮಗ್ ಬೇಡ ಅಂತ. ಅವ್ರು ಥರ್ಡ್ ಅಂಪೈರ್ ರೆಫರ್ ಮಾಡಿದಾದ್ಮೇಲೆ ಅಲ್ಲೆಲ್ಲ ಇದ್ ನೋಡಿದ್ದಾಗಿ ಇನ್ನೇನ್ ಡಿಸಿಷನ್ ಕೊಡೋ ಟೈಮ್ ಬೇಡ. ಐ ಆಮ್ ರೆಡಿ ಫಾರ್ ಡಿಸಿಷನ್ ಅಂತ ಪಂತ್ಗೂ ಅರ್ಥ ಹೌದು. ಆಗಿದೆ ಅಲ್ಲಿ. ಹ್ಮ್. ಪಂತ್ಗೂ ಅರ್ಥ ಆಗಿದೆ, ಹ್ಮ್. ಡಿಸಿಷನ್ ಮೇಕಿಂಗ್ ಮಾಡಿದ್ರು ಅದ್ ನಾಟ್ ಔಟ್, ಇಲ್ಲ ನೋ ಬಾಲ್ ಕೊಡ್ತಾರೆ, ಇನ್ನ ಫ್ರೀ ಹಿಟ್ ಸಿಕ್ಬಿಡುತ್ತೆ. ಆಮೇಲೆ ಹ್ಮ್. ಅಷ್ಟು ಲೇಟ್ ಆಗಿ ಅದ್ ಯಾಕೋ ಒಂದ್ ಸ್ವಲ್ಪ ಡ್ರಾಮಾ ಅನ್ಸ್ತು ನಂಗೆ. ಇಮಿಡಿಯೇಟ್ ತಗೊಂಬೋದಾಗಿತ್ತು ಏನಾದ್ರು ಡಿಸಿಷನ್, ಇಲ್ಲ ನಮಗ್ ಬೇಡ ಅಂತ. ನೀನ್ ಅಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ಬಿಟ್ಟು ಇದು ಸಿಗಲ್ಲ ಅನ್ನೋ ಟೈಮ್ ತಗೊಳ್ಳೋದು ಇದೆಯಲ್ಲ, ಅದೊಂದು ಸ್ವಲ್ಪ ಡ್ರಾಮಾ ಅಂತು. ಅಂಡ್ ರಾತಿ ಬಗ್ಗೆನೂ ಅಷ್ಟೇ, ಇತ್ತೀಚೆಗೆ ಎಲ್ಲ ಒಂದ್ ನೋಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀನಲ್ಲ, ನೋಟ್ಬುಕ್ ಸಿಗ್ನೇಚರ್ ಇದೆಲ್ಲ ನೋಡಿದಾಗ ನಾನು ಎಲ್ಲೋ ಒಂದ್ ಕಡೆ ಮಿಸ್ ಹೊಡಿತಾ ಇತ್ತು ನನ್ಗೆ. ಇದು ಕಡಿಮೆ ಆಗೋದಕ್ಕೆ RCB ಮ್ಯಾಚೇ ಬರ್ಬೇಕು, ಈ ಸವಲತ್ ಕಡಿಮೆ ಆಗೋದಕ್ಕೆ RCB ಅವ್ರು. ಕೊಹ್ಲಿ ಅಪೋಸಿಟ್ ಹಿಂಗೇನೋ ಬರ್ಬೇಕು. ಅಂಡ್ RCB ಕೊಹ್ಲಿ ಬಗ್ಗೆನೂ ರಾತಿಗೆ ಭಯ ಇದೆ, ದಿಗ್ವೇಶ್ ರಾತಿಗೆ ಅಲ್ಲ, ಭಯ ಇದೆ. ಅದಕ್ಕೊಂದು ಎಕ್ಸಾಂಪಲ್ ಅಂದ್ರೆ ಮೊನ್ನೆ ಒಂದ್ ಇಂಟರ್ವ್ಯೂ ಮಾಡ್ತಾ ಇರ್ಬೇಕಾದ್ರೆ ನೀವು ಕೇಳ್ತಾರೆ. ಕೇಳ್ತಾರೆ ವಿರಾಟ್ ಕೊಹ್ಲಿ ಮುಂದೇನು ಇದೇ ತರ ಮಾಡ್ತೀರಾ ಅಂತ. Sound ಏ ಇಲ್ಲ. ಅವ್ರ ಸೌಂಡ್ ಇಲ್ಲ ಮತ್ತೆ ಹಿಂಗೆ. ಮಾಡಲ್ಲ ಹ್ಮ್. ಅಂತಾನೆ ಹೇಳಿದ್ರು ಅವ್ರು ಫಸ್ಟ್ ಅವಾಗ. ಕೇಳಿದ್ರು, ಯಾರೋ ಕ್ವಶನ್ ಕೇಳಿದ್ರು, ಏನ್ ಸೆಲೆಬ್ರೇಷನ್ ಅದು ಅಂತ. ನಾನು ಯಾವ್ದೇ ಟೂರ್ನಮೆಂಟ್ ಹೋದಾಗ್ಲೂ ಒಂದು ನೋಟ್ಬುಕ್ ತಗೊಂಡ್ ಹೋಗ್ತೀನಿ, ಹ್ಮ್. ಎಲ್ಲಾರ ಹೆಸರು ಅದ್ರ ಮೇಲೆ ಬರಿಬೇಕು ಅಂತ ಆಸೆ ಅನ್ನೋ ತರ ಹೇಳಿದ್ರು. ನೆಕ್ಸ್ಟ್ ಕೊಹ್ಲಿ ಅಂತ ಕಿರ್ಸಿದ್ರು, ಕೊಹ್ಲಿದು ಹಿಂಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ. ನೋ ಹಿಂಗ್ ಅನ್ಬಿಟ್ಟು ಸುಮ್ನೆ ಆದ್ರು. ಅಂಡ್ ನೆನ್ನೆನೂ ಅಷ್ಟೇ, ಕೊಹ್ಲಿ ಜೊತೆನೂ ಒಂದ್ ಸಣ್ಣದಾಗ ಆಯ್ತು, ಬಾಲ್ ಹಾಕೋದು ಅಲ್ಲ, ಕೊಹ್ಲಿ ಮತ್ತೆ ಹೋಲ್ಡ್ ಮಾಡೋದು. ಯೂಶಲಿ ಬರೋಂತ ಅಪ್ಕಮಿಂಗ್ ಪ್ಲೇಯರ್ಸ್ ಏನಂತಂದ್ರೆ, ಯಾರೇ ಬಂದ್ರು ಅಗ್ರೆಷನ್ ಇರ್ಬಾರ್ದು ಅಂತ ಹೇಳಲ್ಲ. ಆ ಅಗ್ರೆಷನ್ ಇನ್ನೊಬ್ರು ಬ್ಯಾಟ್ಸ್ಮನ್ ಹರ್ಟ್ ಆಗೋ ತರ ಇರಬಾರ್ದು ಅಂತ ಹೇಳೋದು. ಅದಕ್ಕೆ ಮೊನ್ನೆ ಅಭಿಷೇಕ್ ಶರ್ಮಾ ಹತ್ರ ಆ ರೀತಿ ಹೇಳಿಸ್ಕೊಳ್ಬೇಕಾಯ್ತು. ಹೌದು. ಜುಟ್ಟು ಹಿಡ್ದು ಹೊಡಿತೀನಿ ಅಂತ ಹೇಳಿಸ್ಕೊಳ್ಳೋದು ಹಾ. ಅಂತಂದ್ರೆ ಜುಟ್ ಕಟ್ ನಾನು ಮಾಡ್ತೀನಿ ಅದನ್ನೇ ಅಂತ. ಹಾ. ಅದು ಈಗ ಯಾಕೆಂದ್ರೆ ಅಗ್ರೆಷನ್ ಅಲ್ಲಿ ತುಂಬಾ ವೆರೈಟಿಗಳಿದೆ ಅನ್ಸುತ್ತೆ. ವಿರಾಟ್ ಕೊಹ್ಲಿ ಅವರು ಅಗ್ರೆಷನ್ ಪ್ಲೇಯರ್, ಆದ್ರೆ ಅದು ಇನ್ನೊಬ್ರಿಗೆ ಹರ್ಟ್ ಆಗಲ್ಲ, ಅವ್ರು ಅದನ್ನ ಅಗ್ರೆಷನ್ ತೋರಿಸ್ತಾರ ಅಷ್ಟೇ. ಆ ತರ ಪ್ಲೇಯರ್ಸ್ ಬರೋರ್ಗೆಲ್ಲ ಒಂದು ಎಕ್ಸಾಂಪಲ್ ಆಗ್ಬೇಕು. ಈ ತರ ತುಂಬಾ ಹೈಲಿ ಬಿಹೇವಿಯರ್ ಮಾಡೋದು ನನ್ನ ಪ್ರಕಾರ ಸರಿಯಲ್ಲ. ಯಾಕೆ ನೆಕ್ಸ್ಟ್ ಬರೋರ್ಗೆ ಅದೊಂದು ಎಕ್ಸಾಂಪಲ್ ಆಗ್ಬೇಕು, ಹಿಂಗ ಆಗ್ಬಾರ್ದು ಅನ್ನೋದು. ಅಂಡ್ ಹೆಂಗ್ ರಿವರ್ಸ್ ಹೊಡಿತು ಅಂದ್ರೆ ದಿಗ್ವೇಶ್ ರಾತಿಗೆ ಬದೋನಿ ಕ್ಯಾಚ್ ಹಿಡ್ಕೊಂತಾರೆ, ಜಿತೇಶ್ ಶರ್ಮಾ. ಅದಂತೂ Catch doubt ಅದು. ತಲೆ ಮೇಲೆ ಕೈ ಹಿಡ್ಕೊಂಡು ಹಾ. ಕೂತ್ಕೊಂತಾರೆ. ಅಂಡ್ ಏನ್ ನೋಟ್ಬುಕ್ ಸೆಲೆಬ್ರೇಷನ್ ಆಗೋಯ್ತು. ನೋಟ್ಬುಕ್ ನೋಬಲ್ ಸೆಲೆಬ್ರೇಷನ್ ಪಂತ್ ಗೊತ್ತಾಗಿದೆ ಅದ್ ಹೆಂಗೋ ನೋಬಲ್ ಅಂತ. ಮುಂಚೆನೆ ಹೇಳ್ತಿದ್ದಾರೆ, ನಾನು ಹೇಳಿಲ್ವಾ ನೋಬಲ್ ಬಂದಿತ್ತು ಅಷ್ಟ ಅಂತ. ಆಮೇಲೆ ಮುಖ ಮಂಕಾಗೋಯ್ತು. ಫ್ರೀ ಹಿಟ್ಟು, ಆ ಫ್ರೀ ಹಿಟ್ ಅಲ್ಲಿ ನೋಬಾಲು, ಫ್ರೀ ಹಿಟ್ ಬಂತು, ಆ ಫ್ರೀ ಹಿಟ್ ಅಲ್ಲಿ ಸಿಕ್ಸ್ ಹೌದು. ಬಂತು. ಹ್ಮ್. ಇದೆಲ್ಲದ್ರ ಮಧ್ಯೆ ಬರೀ ಇದು ಮಾತ್ರ ಚೆಕ್ ಮಾಡಿದ್ರು, ನೋಬಾಲ್ದು ಇದು ಮಾತ್ರ. ಕ್ಯಾಚ್ ಅಲ್ಲೂ ನನ್ ಕನ್ಫ್ಯೂಷನ್ ಹೌದು, 100% ಹೌದು. ಅಲ್ವಾ? ನನಗೆ ಅದು Catch ಕ್ಯಾಚ್ ಅಲ್ಲಿ ಇವಾಗಲೇ ವೈರಲ್ ಆಗ್ತಿದೆ. ಕ್ಯಾಚ್ ಅದು ಹ್ಮ್. Not pitch out ಆಗಿ ಅಂತ- ಹಿಡ್ಕೊಂಡಿರೋದು. ಹೌದು. Not ಅದ್ out ನೋಬಾಲ್ ಅಂತ. ಇಲ್ಲ ಅಂದ್ರೂ ಕ್ಯಾಚ್ ಅಲ್ಲೂ ಕನ್ಫ್ಯೂಷನ್ ಇತ್ತು. ಆ ಕ್ಯಾಚ್ ತೋರ್ಸ್ಲೇ ಇಲ್ಲ. ಈ ನೋಬಾಲ್ ಆಗಿಲ್ಲ ಅಂದಿದ್ರೆ ಅದನ್ನ ಅದನ್ನ ತೋರ್ಸೋರು. ತೋರ್ಸೋರು. ಇಲ್ಲಿ ಹ್ಮ್. ನೋಬಾಲ್ ಬಂದಿದ್ರಿಂದ ತೋರ್ಸೋ ಅವಶ್ಯಕತೆ ಇಲ್ಲ. ಬಟ್ ಹೌದು. ಸ್ಟಿಲ್ ಜಿತೇಶ್ ಶರ್ಮಾ ಅಲ್ಲೂ ಕೂಡ ವಿಕೆಟ್ ಕೊಟ್ಟಿಲ್ಲ ಅನ್ನೋದು. ಯಾಕಂದ್ರೆ ಆಯುಷ್ ಹ್ಮ್. ಬದೋನಿ ಕ್ಯಾಚ್ ಹಿಡ್ದಿದ್ದು, ಹ್ಮ್. ಅಂತದ್ದೇನ್ ಸೆಲೆಬ್ರೇಷನ್ ಕಾಣಿಸ್ಲಿಲ್ಲ. ಆ ಹೌದು. ಕಾನ್ಫಿಡೆಂಟ್ ಇದ್ದಿದ್ರೆ ಎತ್ತೆಸ್ಬಿಟ್ಟು ಕೊಂಡಾಡಿರೋರು. ಹೌದು. ಕೂಲ್ ಆಗಿದ್ರು ಎತ್ತಿಂಗೆ. ಅಂದ್ರೆ ಕನ್ಫ್ಯೂಷನ್ ಅಲ್ಲಿ ಇದ್ರು, ಗೊತ್ತಾಗ್ಬಿಡುತ್ತಾ ಇದು Correct. ಇಲ್ಲ ಗೊತ್ತಾಗಲ್ವಾ, ಥರ್ಡ್ ಅಂಪೈರ್ ಡಿಸಿಷನ್ ಗೊತ್ತಾಗ ಅನ್ನೋ ತರದಲ್ಲಿ ಇದ್ರು. ಸೊ ಹಾಗಾಗಿ ಎಲ್ಲೂ ಬಿಟ್ಕೊಟ್ಟಿಲ್ಲ. ಮಯಾಂಕ್ ಅಂಡ್ ಜಿತೇಶ್ ಶರ್ಮಾ ತುಂಬಾ ಚೆನ್ನಾಗಿ ತಗೊಂಡೋದ್ರು. ಓಕೆ, ಇವಾಗ ನಮ್ಮ ಮುಂದಿನ ಟಾರ್ಗೆಟ್ ಕಪ್ ಗೆಲ್ಲೋದು. ಅದ್ ಗೆಲ್ಬೇಕು ಅಂತಂದ್ರೆ ಫಸ್ಟ್ ಕ್ವಾಲಿಫೈಯರ್ 1 ಆ ಮ್ಯಾಚ್ ಅನ್ನ ಪಂಜಾಬ್ ಜೊತೆ ಗೆಲ್ಬೇಕಾಗತ್ತೆ. ಈಗ RCB ಈ ಸೀಸನ್ ಅಲ್ಲಿ ಹೊರಗಡೆ ಆಡಿರೋ 7 ಮ್ಯಾಚ್ಗೆ 7 ಮ್ಯಾಚ್ ಅನ್ನು ಅದಂತೂ ಗೆದ್ಬಿಟ್ಟಿದೆ. IPL ಹಿಸ್ಟ್ರಿನಲ್ಲೇ ರೆಕಾರ್ಡ್ ಅನ್ಸುತ್ತೆ. ಹೌದು, ಯಾಕೆಂದ್ರೆ ಹೌದು, ಅವೇ 18 ಫ್ರಮ್ ದ ವರ್ಷದಲ್ಲಿ ಹೋಮ್ ಇತಿಹಾಸ. ಯಾರು ಗೆದ್ದಿಲ್ಲ. ಯಾರು ಗೆದ್ದಿಲ್ಲ. ಅವೇ ಫ್ರಮ್ ದ ಹೋಮ್ ಯಾರು ಗೆದ್ದಿಲ್ಲ ಇಲ್ಲಿವರೆಗೂ. 7 ಯಾರು ಗೆದ್ದಿಲ್ಲ.
ನಮ್ಮವ್ರು ಗೆದ್ದಿದ್ದಾರೆ. ಹಂಗಾಗಿ ನಮ್ಗೆ ಇನ್ನೆರಡು ಮ್ಯಾಚ್ ಇರೋದು ಅವೇ ಫ್ರಮ್ ದ ಅವೇ ಹೋಮ್. ಫ್ರಮ್ ಹೋಮ್ ನಾರ್ಮಲಿ ಚಿನ್ಸ್ವಾಮಿಲಿ ಸೆಮಿಫೈನಲ್ ಅಥವಾ ಪ್ಲೇ ಆಫ್ಸ್ ಗಳನ್ನ ಆಡ್ಸೋದು ಕಡಿಮೆ. ಅದು ಸೊ ನಮ್ಗೆ ಅದೇನು ಅಡ್ವಾಂಟೇಜ್. ಡಿಫ್ರೆನ್ಸ್ ಆಗಲ್ಲ, ಪ್ಲಸ್ ಆಗುತ್ತೆ ಅನ್ಸುತ್ತೆ. ಹೌದು. ಹೌದು. ಸೊ ಅದೇ ಅವೇ ಮ್ಯಾಚಸ್ ಎಲ್ಲವೂ ಗೆದ್ದಿದ್ದಾರೆ, ಅದೊಂದು ಅಡ್ವಾಂಟೇಜು. ಅಂಡ್ ಇನ್ನೊಂದೇನು ಗೊತ್ತಾ, ಆ, ಈ ಥರದ್ದು ನಮಗೆ ಬೇಡದೇ ಇರೋ ಟೈಮಲ್ಲಿ ಬ್ರೇಕ್ ಆಗಿ ಹೋಗುತ್ತೆ, ಅದೇ ಬೇಜಾರು. ಈಗ ಫಾರ್ ಎಕ್ಸಾಂಪಲ್ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಆಗಿದ್ದಾಗ ವರ್ಲ್ಡ್ ಕಪ್ ಅಲ್ಲಿ ವಿನ್ 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 ಎಲ್ಲ Final gone. ಫೈನಲ್ ಹೋಯ್ತು. ಹ್ಮ್. ಹಂಗೆ ನಾವು ಅವೇ ಗೇಮ್ಸ್ ಎಲ್ಲವೂ ಗೆದ್ದಿದ್ದೀರಿ, ಫೈನಲ್ಸ್ ಹೋದ್ಬಿಟ್ರೆ ಏನ್ ಮಾಡೋದು? ಸೊ ನಮಗೆ ಇಲ್ಲ. ಬೇಡದೇ ಇರೋ ಟೈಮಲ್ಲಿ ಅದು ರಿವರ್ಸ್ ಆಗ್ಬಿಡುತ್ತೆ. ಇವಾಗ ನೆನ್ನೆನೂ ಆಲ್ಮೋಸ್ಟ್ ಮ್ಯಾಚ್ ಹೋಗಿತ್ತು, ಅದು ಅವೇ ಗೇಮ್ ಹಾಗೆ ಬಂತು. ಸೊ ಅದು ಮುಂದೆ ಆಗಲ್ಲ ಅನ್ಕೊಂಡಿದ್ದೀನಿ. ಅಂಡ್ ನೆನ್ನೆನೂ ಬ್ಯಾಟಿಂಗ್ ಲೈನಪ್ ತುಂಬಾ ಚೆನ್ನಾಗಿದೆ, ಸ್ಟ್ರೆಂತ್ ಇದೆ, ಮಿಡ್ಲ್ ಆರ್ಡರ್ಸು, ಫಿನಿಶಿಂಗು ಎಲ್ಲವೂ ಇದೆ. ಟೀಮ್ ಡೇವಿಡ್ ಹೋಗಿದ್ದಕ್ಕೆ ನೆನ್ನೆ ಸ್ವಲ್ಪ ಡೌಟ್ ಆಯ್ತು ಅಷ್ಟೇ. ಹೌದು. ಲಿವಿಂಗ್ ಸ್ಟೋನು ಆಡಲ್ಲ, ಫಾರ್ಮ್ ಅಲ್ಲಿ ಇಲ್ಲ, ಬೆತ್ತಲ್ಲು ಇವರೆಲ್ಲ ಹೋಗಿರೋದ್ರಿಂದ. ಬಟ್ ಈ ಸೀಸನ್ ಅಲ್ಲಿ ದಿ ಬೆಸ್ಟ್ ಟೀಮ್ ಕಟ್ಟಿದ್ದಾರೆ. ಅಂಡ್ ಹೌದು. ಏನೇ ಕ್ರೆಡಿಟ್ಸು ನಾವು ಹೇಳಿದ್ರು ಟೀಮ್ ಕೊಡ್ಲೇಬೇಕು. ಆಕ್ಷನ್ ದಿವಸ ತುಂಬಾ ಜನ ಟ್ರಾಲ್ ಮಾಡಿದ್ರು. ನೀವು ಯಾವುದೇ ಒಂದು ಸ್ಲಾಟ್ ತಗೊಳ್ಳಿ, ಇವಾಗ ನಂಬರ್ 1 ಅಥವಾ 1 ಡೌನು, 2 ಡೌನು ಅಥವಾ ಮಿಡ್ಲ್ ಆರ್ಡರ್, ಬೌಲಿಂಗು, ಒಂದೊಂದು ಪ್ಲೇಸ್ಗೆ All-rounders. ಒಂದೊಂದು ಪ್ಲೇಸ್ಗೆ ಮೂರ್ ಆಪ್ಷನ್ ಇದೆ ನಮ್ಮ ಹತ್ರ. ನಮ್ಮ ಹತ್ರ ಇವತ್ತು ಸಾಲ್ಟ್ ಹೋದ್ರೆ ಸಾಲ್ಟು ಬೆತ್ತಲ್ ಇದ್ರು. ಸೊ ಅವ್ರಿಬ್ರು ಇಲ್ಲ ಈ ಅಂದ್ರೆ ಶಿಫರ್ಟ್ ಶಿಫರ್ಟ್ ಸೀಫರ್ಟ್ ಬಂದಿದ್ದಾರೆ. ತಗೊಂಡಿದ್ದಾರೆ. ಅಲ್ಲಾಯ್ತು 1 ಡೌನ್ಗೆ ಕೊಹ್ಲಿ ಆಡ್ತಾರೆ, ಕೊಹ್ಲಿ ಇಲ್ಲ ಅಂದ್ರೆ ಬೇರೆಯವರು ತುಂಬಾ ಜನ ಇದ್ದಾರೆ. ಹೆಂಗ್ ಮಿಡ್ಲ್ ಆಪ್ಷನ್ ಇದೆ ಆರ್ಡರ್ ನಮ್ಮಲ್ಲಿ. ರೊಮ್ಯಾರಿಯೋ, ಶೆಫರ್ಡು ಅವರು ಕೂಡ ಫಿನಿಶರ್. ಎಲ್ಲಿ ಟೀಮ್ ಬೇಕಾದ್ರೂ ಡೇವಿಡ್ ಆಡ್ತಾರೆ ಇದ್ದಾರೆ, ಅವ್ರು. ಟೀಮ್ ಡೇವಿಡ್ ಫಿನಿಶರ್, ಜಿತೇಶ್ ಶರ್ಮಾನು ಫಿನಿಶರ್. ಸೊ ಇವಾಗ ಪಡಿಕಲ್ ಬದಲು ಮಯಾಂಕ್, ಪಡಿಕಲ್ ಏನ್ ಕೆಲಸ ಮಾಡ್ತಾ ಇದ್ರು ಅದನ್ನ ಮಯಾಂಕ್ ಇವಾಗ ಆಲ್ರೆಡಿ ಮಾಡ್ತಿದ್ದಾರೆ. ಬೆಟರ್ ಸ್ಪಿನ್ ಹಿಟ್ಟರ್, ಹೌದು ತುಂಬಾ ಹೌದು. ಚೆನ್ನಾಗಿ ಸ್ಪಿನ್ ಆಡ್ತಾರೆ. ಹೌದು. ಅಂಡ್ ಇನ್ನೊಂದು ದಿ ಬೆಸ್ಟ್ ಥಿಂಗ್ ಏನಂದ್ರೆ ಬ್ಯಾಕ್ ಮಾಡ್ತಿದ್ದಾರೆ ನಮ್ಮ ಟೀಮ್ ಅವ್ರು. ಯಾರೇ ಒಬ್ಬರು ಒಡ್ಸ್ಕೊಂಡ್ರು ಅವ್ರನ್ನ ಒಂದು ಕೊಡ್ತಿದ್ದಾರೆ, ಒಂದು 3-4 ಅವಕಾಶ ಕೊಡ್ತಿದ್ದಾರೆ. ಇವಾಗ ಫಸ್ಟ್ ಗೇಮ್ಗೆ ಮಯಾಂಕ್ನ ಟ್ರಾಲ್ ಮಾಡಿದ್ರು. ಫಸ್ಟ್ ಗೇಮ್ನ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಮಯಾಂಕ್ನ ಕೂರ್ಸಿದ್ರೆ ನನ್ನ ಎಲ್ಲಿ ಗೆಲ್ತಾ ಇದ್ವಿ ನಾವು. ಹೌದು. ಸೊ ಬ್ಯಾಕ್ ಮಾಡ್ತಾರೆ ಪ್ಲೇಯರ್ಸ್ನ, ಆ ಕಾನ್ಫಿಡೆನ್ಸ್ ಕೆಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ, ಬ್ಯಾಕ್ ಮಾಡ್ತಾರೆ. ಸೊ ಹಾಗಾಗಿ ಮಯಾಂಕ್ ಕೂಡ ವಿನ್ನರ್ ಆದ್ರು. ಹಂಗೆ ತುಂಬಾ ಚೆನ್ನಾಗಿ ಟೀಮ್ ಕಟ್ಟಿದ್ದಾರೆ. ಯಾವ ಆಂಗಲ್ ಇಂದ ನೋಡಿದ್ರು ಪಾಸಿಟಿವ್ ಇದೆ ನಮ್ದು. ನನಗೂ ಈಗ ಅಷ್ಟೇ ಅಂದ್ರೆ. ಪಂಜಾಬ್ ಜೊತೆ ಮ್ಯಾಚ್ ಅಲ್ಲಿ ಹ್ಮ್. ಈ ಲೀಗ್ ಅಲ್ಲಿ ಒಂದೊಂದ್ ಮ್ಯಾಚ್ ಗೆದ್ದಿದ್ದೀವಿ, ನಾವ್ ಒಂದ್ ಗೆದ್ದಿದ್ದೀವಿ, ಪಂಜಾಬ್ ಒಂದ್ ಗೆದ್ದಿದ್ದೀವಿ. ಸೊ ಈ ಮ್ಯಾಚ್ ಇವಾಗಿನ ಪಂಜಾಬಿನ ಟೀಮ್ ಸ್ಟ್ರೆಂತ್ ಇದೆಲ್ಲ ನೋಡಿದ್ರೆ ಅವರು ಕೂಡ ಚೆನ್ನಾಗಿ ಆಡ್ಕೊಂಡ್ ಬಂದ್ರು. ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಚೆನ್ನಾಗಿದೆ, ಅದು ಇಂಪಾರ್ಟೆಂಟ್ ಲಾಸ್ಟ್ ಅನ್ಸುತ್ತೆ. ಇಯರ್ ವಿನ್ನಿಂಗ್ ಕ್ಯಾಪ್ಟನ್ ಬೇರೆ ಅಲ್ವಾ? ಹಾ, ಲಾಸ್ಟ್ ಇಯರ್ ವಿನ್ನಿಂಗ್ ಕ್ಯಾಪ್ಟನ್. KKR ವಿನ್ನರ್ ಅವರು. ದಿಲ್ಲಿಯನ್ನು ಕೂಡ ಚೆನ್ನಾಗಿ ಲೀಡ್ ಮಾಡ್ತಾ ಇದ್ರು. ಸೊ ಕ್ಯಾಪ್ಟನ್ಸಿ ಚೆನ್ನಾಗಿದೆ, ಮತ್ತೆ ಒಂದಷ್ಟು ಜನ ಪ್ಲೇಯರ್ಸ್ ಚೆನ್ನಾಗಿ ಆಡ್ತಿದ್ದಾರೆ ಅವರು, ಹೌದು. ಮತ್ತೆ ಇನ್ಕ್ಲೂಡಿಂಗ್ ಶ್ರೇಯಸ್. ಇನ್ನೊಂದಂದ್ರೆ ಎಕ್ಸ್ ಪ್ಲೇಯರ್ಸ್ ಇಬ್ರು ಜಿತೇಶ್ ಶರ್ಮಾ ಮತ್ತೆ ಮಯಾಂಕ್ ಅಗ್ರವಾಲ್ ಲಾಸ್ಟ್ ಪಂಜಾಬ್ ಪಂಜಾಬ್ ಆಡಿದವರು. ಈಗ ಆಡಿದ್ರು. ಅದೊಂದು ನಮ್ಗೆ ಅಡ್ವಾಂಟೇಜ್ ಆಗ್ಬೋದಲ್ಲ. ಅದ್ಯಾಕೆ ಬೇರೆ ತರ ಅನ್ಕೊಳ್ಳಿ. ಇಲ್ಲ ಸರ್, ನನ್ಗೆ ಓವರ್ ಆಲ್ ಈ ವರ್ಷದ ಒಂದು ಟೀಮ್ ಅಲ್ಲಿ ನನ್ಗೆಲ್ಲೂ ನೆಗೆಟಿವ್ ಅಂತ ಅನ್ನಿಸ್ತಾನೆ ಇಲ್ಲ. ಹ್ಮ್. ಕಳೆದ 4 ಸಲ ನಾವು ಫೈನಲ್ ಬಂದಿರೋದಲ್ವಾ? ಹೌದು. 2009, 2011 ಅಂಡ್ 2016 ಅಲ್ವಾ? ಹೌದು. ಇದು 4th ಟೈಮ್ ನಾವು ಬರ್ತಾ ಇರೋದು ಸರ್. ಈ 10 years, 10 9 years years ಆದ್ಮೇಲೆ final ಈ ಅಷ್ಟು ಸೀಸನ್ ಗಳಲ್ಲಿ ಫೈನಲ್ಸ್ ಬಂದಿರೋ ಎಲ್ಲಾ ಸೀಸನ್ ಅಲ್ಲೂ ನಾವು ಡಿಪೆಂಡ್ ಆಗಿದ್ದು ಟಾಪ್ ಆರ್ಡರ್ ಮಾತ್ರ. ಅಂದ್ರೆ ಟಾಪ್ 2 ನವ್ರು ಔಟ್ ಆದ್ರೆ ನಮ್ದು ಹೋಯ್ತು ಅನ್ನೋ ತರ ಇದ್ದಿದ್ದು. ಟಾಪ್ ಈ 3 ಅಂತ ಹಾ, ಅನ್ಕೊಳ್ಳೋಣ. maximum ಡಿವಿಲಿಯರ್ಸ್ ಗೈಲು, ಅಲ್ಲಿವರೆಗೂ last. ಡೆವಿಲಿಯರ್ಸ್ 2016 ನಾವು ಫೈನಲ್ ಬಂದಿದ್ವಲ್ಲ, ನಾವು ಬಂದಿರೋದೇ ಗೇಲು, ಡೆವಿಲಿಯರ್ಸ್, ಕೊಹ್ಲಿಯಿಂದ. ಅಷ್ಟೇ. ನೀವು ಆ ಸೀಸನ್ ಬೌಲರ್ಸ್ ಲಿಸ್ಟ್ ನೋಡಿ, ಹ್ಮ್. ಗುರು ಈ ಬೌಲಿಂಗ್ ಲೈನ್ ಇಟ್ಕೊಂಡು ಫೈನಲ್ ಬಂದಿದ್ರ ಅನ್ಸುತ್ತೆ. ಸೊ ಯಾರು ಇರ್ಲಿಲ್ಲ. So ಇವಾಗ ಹಾಗಾಗಿ ನಮ್ಗೆ ಆ ತರದೊಂದು ಸಮಸ್ಯೆ ಇಲ್ಲ. ಯಾಕೆಂತ ಹೇಳಿದ್ರೆ ನಮ್ಗೆ ಬ್ಯಾಟಿಂಗ್ ಆರ್ಡರ್ನ ಇನ್ನೂ ಎಷ್ಟು ಜನ ಇದಾರೆ ಅಂತ ಅಂದ್ರೆ ಬೇರೆಯವ್ರು ನೋಡಿದ್ರೆ ಭಯ ಆಗುತ್ತೆ. ಆ ತರ ಬ್ಯಾಟಿಂಗ್ ಲೈನಪ್ ಇರೋದು ನಮ್ದು. ಮಿಡ್ಲ್ ಆರ್ಡರ್ ತುಂಬಾ ಸ್ಟ್ರಾಂಗ್ ಇದೆ. ಮತ್ತೆ ಜಿತೇಶ್ ಶರ್ಮಾ ಈಗ ಕೊಟ್ಟರ ಕಾನ್ಫಿಡೆನ್ಸ್. ಮತ್ತೆ ಜಿತೇಶ್ ಶರ್ಮನ ನೆನ್ನೆ ಒಂದ್ ಪಾಪ ದಿನೇಶ್ ಕಾರ್ತಿಕ್ ಅವ್ರ ನನ್ನ ಗುರುಗಳಿಗೆ ಮತ್ತೆ ಇವ್ರಿಗೆ ಅವ್ರು ಯಾವಾಗಲೂ ಒಂದ್ ಮಾತು ಹೇಳಿರ್ತಾರೆ ಅಂತ ಅವ್ರು ನೆನ್ನೆ ಹೇಳಿದ್ರಲ್ಲ. ಎಂತ ಸಿಚುವೇಶನ್ ಅಲ್ಲೂ ಶಾಂತವಾಗಿರು, ಅದೇ ಗೇಮೇ ತಗೊಂಡೋಗುತ್ತೆ ನೀನು ಮತ್ತೆ ಅಂತ. ನಿನ್ನಲ್ಲಿ ಕೆಪಾಸಿಟಿ ಇದೆ, ಹಾ. ನೀನ್ ಫಿನಿಶರ್ ರೋಲ್ ಮಾಡಬಹುದು, ಹೌದು. ಕೆಪಾಸಿಟಿ ಇದೆ, ನಿನ್ಗೆ ಗೊತ್ತಿಲ್ಲ ಅಂದಿದ್ರಂತ. ಆಕ್ಚುಲಿ ಚಾಲೆಂಜಿಂಗ್ ಆಗಿ ತಗೊಂಡಿದ್ದೆ ಆಕ್ಷನ್ ಅಲ್ಲಿ ದಿನೇಶ್ ಕಾರ್ತಿಕ್ ಅವರು. ಹೌದು. ಯಾರನ್ನ ಜಿತೇಶ್ ಶರ್ಮಾ ಜಿತೇಶ್ ಬೇಕೇ ಬೇಕು ಅಂತ. ಫಿನಿಶರ್, ಹಾ. ಯಾಕಂದ್ರೆ ಲಾಸ್ಟ್ ಸೀಸನ್ ಫಿನಿಶರ್ದೇ ನಮ್ಗೆ ಸಮಸ್ಯೆ ಆಗಿದ್ದು. ಹ್ಮ್. ಸೊ ಹಾಗಾಗಿ 2-3 ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಟೀಮ್ ಡೇವಿಡ್ ತಗೊಂಡ್ಬಿಟ್ಟಿದ್ದಾರೆ, ಜಿತೇಶ್ ಹ್ಮ್. ಶರ್ಮಾ ಇದ್ದಾರೆ, ಪತಿದಾರ್ ಚೆನ್ನಾಗಿ ಆಡ್ತಾರೆ, ಹೌದು. ಲಿವಿಂಗ್ ಸ್ಟೋನು ಫಿನಿಶರ್. ಸೊ ಹಾಗಾಗಿ ಆ ರೋಲ್ ನ, ಆ ಸ್ಪೇಸ್ ನ ತುಂಬಾ ಚೆನ್ನಾಗಿ ಫಿಲ್ ಮಾಡಿದ್ದಾರೆ. ಹಂಗೆ. ಶೆಫರ್ಡ್. ಹ್ಮ್. ಹೌದು. ಹಂಗಾಗಿ 3 ವರ್ಷ ಆಗಿರೋಂತ ಮಿಸ್ಟೇಕ್ಸ್ ಫೈನಲ್ಸ್ ಅಲ್ಲಿ ಈ ಸಲ ಆಗಲ್ಲ. ಇನ್ನೊಂದು ನಮಗ್ ಒಂದು ಕೊರತೆ ಏನಪ್ಪಾ ಅಂತ ಹೇಳಿದ್ರೆ, ಮೇಜರ್ ಬೌಲರ್ ನಾವ್ ಯಾರ ಮೇಲೆ ಕಾನ್ಫಿಡೆನ್ಸ್ ಇಟ್ಕೊಂಡಿದೀವೋ, ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ಮತ್ತೆ ಯಾರು ಯಶ್ ದಯಾಳ. ಯಶ್ ದಯಾಳ್ ಆಗಿರ್ಬೋದು, ಇವ್ರೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ತಗೋಬೇಕು. ಅಂದ್ರೆ ಅವ್ರ ಒಂದಷ್ಟು ರಿಸಲ್ಟ್ ಕೊಡ್ಬೇಕು, ಹಾ. ಅವ್ರ ಜವಾಬ್ದಾರಿ ತಗೋಬೇಕು ಅದನ್ನ. ಆಡ್ಬೇಕು. ಅದೊಂದ್ ತಗೊಂಡ್ರೆ ನಮ್ಗೆ ಖಂಡಿತವಾಗ್ಲೂ ನಮ್ದು ಈ ಸಲ ಕಪ್ಪು ತುಂಬಾ ಈಸಿ ಇದೆ. ಯಾಕಂದ್ರೆ ಬೇರೆ 4 ಟೀಮ್ ಕಂಪ್ಯಾರಿಸನ್ ಮಾಡಿದ್ರೆ ಈಗಿರೋ ಫಾರ್ಮ್ ಅಲ್ಲಿ ನಮ್ಮ ಬೆಂಗಳೂರೇ ತುಂಬಾ ಟಾಪ್ ಅಲ್ಲಿ ಇರೋದು. ಹೌದು, ಡೆಫಿನೆಟ್ಲಿ ಆ ಕಾನ್ಫಿಡೆನ್ಸ್ ಅಂತೂ ಹ್ಮ್. ನಮ್ಗೆ ಎಲ್ಲರಿಗೂ ಹೌದು. ಕೊಟ್ಬಿಟ್ಟಿದ್ದಾರೆ.
ಪ್ಲೇಯಿಂಗ್ 11 ಹೇಗಿರ್ಬೇಕು ಯಾಕೆಂತಂದ್ರೆ ಹ್ಮ್. ಹೇಸಲ್ವುಡ್ ಐ ಥಿಂಕ್ ಆಡೋದಕ್ಕೆ ಫಿಟ್ ಆಗಿದ್ದಾರೆ. ಹ್ಮ್ ಈ ಕಡೆ ಟಿಮ್ ಡೇವಿಡ್ ಕೂಡ ಆಲ್ಮೋಸ್ಟ್ ಫಿಟ್. ಹ್ಮ್ ನುವಾನ್ ತುಷಾರ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರೆ ಬೆಸ್ಟ್ ಬೌಲರ್. ಈಗ ಫಾರಿನ್ ಪ್ಲೇಯರ್ಸ್ 4 ಜನ ಆಡ್ಸೋಕಿರೋದು. ಹೌದು ಸಾಲ್ಟ್ ಅನ್ನ ಬಿಡೋಕ್ಕಾಗಲ್ಲ. ಶೆಫರ್ಡ್ ಬಿಟ್ರೆ ಈಗ ಮೊನ್ನೆ ಬೇರೆ ಈ ಮ್ಯಾಚ್ ಅಲ್ಲಿ 4 ಓವರ್ ಬೌಲಿಂಗ್ ಹಾಕ್ಸಿದ್ದಾರೆ. ಶೆಫರ್ಡ್ ಬಿಡೋದು ಕಷ್ಟ ಆಗುತ್ತೆ. ಟಿಮ್ ಡೇವಿಡ್ ಬಂದ್ರೆ ಲಿವಿಂಗ್ ಸ್ಟೋನ್ ನ ರಿಪ್ಲೇಸ್ ಮಾಡ್ತಾರೆ, ಅಲ್ಲಿ ಆ ಪ್ರಾಬ್ಲಮ್ ಹೋಯ್ತು. ಹ್ಮ್ ಆದ್ರೆ ನುವಾನ್ ತುಷಾರ ಮತ್ತೆ ಹೇಸಲ್ವುಡ್ ಅದೇ ತುಂಬಾ ಚಾಲೆಂಜಿಂಗ್ ಇದೆ ಅನ್ಸುತ್ತೆ ಮೇ ಬಿ ನನಗೆ ಇದು ನಮಗೆ ಅಲ್ಲ, ಅವ್ರಿಗೂ ಚಾಲೆಂಜಿಂಗ್, ಮ್ಯಾನೇಜ್ಮೆಂಟಿಗೂ ಚಾಲೆಂಜಿಂಗ್. ಯಾಕಂದ್ರೆ ಇವಾಗ ಹೇಸಲ್ವುಡ್ ಫಿಟ್ ಆದ್ರೆ ಏನ್ ಮಾಡೋದು ಗೊತ್ತಿಲ್ಲ. ಅಂಡ್ ನನಗೆ ಗೊತ್ತಿದ್ದಂಗೆ ಸೆಕೆಂಡ್ ಆಪ್ಷನ್ ಇಲ್ದಂಗೆ ತಗೊಂಡ್ ಬಂದೇ ಬರ್ತಾರೆ ಹೇಸಲ್ವುಡ್. ಸರ್ ತಗೊಂಡ್ ಬಿಡೋಕ್ ಸರ್ ಆಗಲ್ಲ ಯೂಶಲಿ ನನಗ್ ಗೊತ್ತಿರೋ ಆಸ್ ಎ ಕ್ರಿಕೆಟರ್ ಆಗಿ ನಾನು ಹೇಳೋದೇನಂದ್ರೆ ಚೆನ್ನಾಗಿ ಬೌಲಿಂಗ್ ಮಾಡ್ತಾರದು ಒಂದ್ ಕಡೆ ಆದ್ರೆ ತುಷಾರ ಅವರು ಎಕ್ಸ್ಪೀರಿಯನ್ಸ್ ತುಂಬಾ ಮ್ಯಾಟರ್ ಆಗುತ್ತೆ ಪ್ಲೇ ಹೌದು. ಆಫ್ ಗಳು ಸೆಮೀಸ್ ಫೈನಲ್ಸ್ ಅಲ್ಲಿ ಅಂತ. ಹೌದು, ಅದನ್ನ ಪ್ರೆಷರ್ ಹ್ಯಾಂಡ್ಲ್ ಮಾಡಕ್ಕೆ ಎಲ್ರ ಕೈಲೂ ಆಗಲ್ಲ. ಆಸ್ಟ್ರೇಲಿಯನ್ ಪ್ಲೇಯರ್ಸ್ ತುಂಬಾ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾರೆ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ತುಂಬಾ ಇದೆ. ಅವರಿಗೆ ಬಿಗ್ Yes, ಮ್ಯಾಚ್ ಅಲ್ಲಿ yes. ನೀವು ಯೋಚನೆ ಮಾಡಿದಾಗ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಯಾರೇ ಎಲ್ರೂನು ಲೀಗಲ್ ಆಡೋ ಗೇಮ್ ಬೇರೆ, ಅವ್ರ ಸೆಮೀಸ್ ಫೈನಲ್ಸ್ ಅಲ್ಲಿ ಆಡೋ ಗೇಮ್ ಬೇರೆ. ಕಳೆದ ಸಲ ಹಾ. ಕೋಲ್ಕತ್ತಾ ಕಪ್ ಗೆಲ್ಬೇಕಂತಂದ್ರೆ ಸೆಮೀಸ್ ವರ್ಗು ಐ ಮೀನ್ ಪ್ಲೇ ಆಫ್ಸ್ ವರ್ಗು ಸ್ಟಾಕ್ ಏನ್ ತುಂಬಾ ಅದ್ಭುತವಾಗಿ ಬೌಲಿಂಗ್ ಮಾಡಿರ್ಲಿಲ್ಲ. ಹೌದು ಬಟ್ ಆಮೇಲೆ ಕೋಲ್ಕತ್ತಾಗ ಅವರೇ ಕಪ್ ಗೆಲ್ಲಿಸ್ತಾರೆ. ಹೌದು ಹೌದು ಹೌದು. ಅದೇ ವಿಷಯಕ್ಕೆ ನಾನು ತುಷಾರ ಅವ್ರನ್ನ ಓಕೆ ಇವತ್ತು ಪರವಾಗಿಲ್ಲ ಬಿಟ್ರು ಒನ್ ಡೇ ಪರ್ಫಾರ್ಮೆನ್ಸ್ ನೋಡಿ ಯಾರನ್ನೂ ಜಡ್ಜ್ ಮಾಡಬಾರ್ದು. ಹೌದು. ಯಾಕೆ ಇಂದಿನ ಮ್ಯಾಚ್ಗಳು ಹೆಸಲ್ವುಡ್ ಎಷ್ಟು ಪರ್ಫಾರ್ಮ್ ಮಾಡಿದ್ದಾರೆ, ಇವತ್ತು ಈ ಲೀಗ್ ಇಂದ ಇಲ್ಲಿಗೆ ಬರೋದಕ್ಕೆ ಎಷ್ಟಕ್ಕೆ ಅವ್ರದ್ದು ಮಾನ್ಯತೆ ಇದೆ ಅನ್ನೋದಕ್ಕೆ ಹ್ಮ್. ನನ್ನ ಹೆಸಲ್ವುಡ್ ಇನ್ನೊಂದು ಆಪ್ಷನ್ ಇರುತ್ತೆ ನಮ್ಗೆ. ಅದಕ್ಕೆ ಈ ಪ್ರಶ್ನೆ ಯಾಕ್ ಕೇಳಿದೆ ಅಂತಂದ್ರೆ ಮಯಾಂಕ್ ಬಂದ್ ಚೆನ್ನಾಗ್ ಆಡ್ತಿರೋದ್ರಿಂದ ಬ್ಯಾಟಿಂಗ್ ಇನ್ನೊಂದ್ ಸ್ವಲ್ಪ ಸ್ಟ್ರಾಂಗ್ ಆದಂಗಾಯ್ತು. ಹೌದು ಸೊ ಒಬ್ಬ ಇಂಡಿಯನ್ ಫಾಸ್ಟ್ ಬೌಲರ್ ನ ಬಿಟ್ಟು ಶೆಫರ್ಡ್ ಅವ್ರನ್ನ ಬಿಟ್ಟು ಏನಾದ್ರು ಇಂಡಿಯನ್ ಫಿನಿಶರ್ ನೋಡ್ಬೋದಾ ಅಂತ. ಯಾರು ಇಂಡಿಯನ್ ಫಿನಿಶರ್ ಏನಾದ್ರು ಆಪ್ಷನ್ಸ್ ಆತರ ಟ್ರೈ ಮಾಡ್ಬೋದಾ ಅಂತ ಏನಾದ್ರು ಈಗ think ಯಾರು ಮಾಡ್ತಾರಾ? ಚಿಕಾರ ಒಬ್ರು ಇದಾರೆ ಅಷ್ಟೇ ಅಲ್ವಾ ಇಲ್ಲ, ನಮ್ಗೆ? ಚಿಕಾರನ ಫಿನಿಶರ್ ಆಗಿ ತಗೊಂಡೋಗೋ ಆಪ್ಷನ್ ಇದ್ದಂಗಿಲ್ಲ. ಇಂಡಿಯನ್ ಬ್ಯಾಟ್ಸ್ಮನ್ ಅಂತ ನಾನು ಹೇಳೋದು. ಜಿತೇಶ್ ಶರ್ಮನೇ ಹಾ. ಇನ್ನೊಂದು ಕೆಳ ಹಂತದಲ್ಲಿ ಕರ್ಕೊಂಡ್ ಬರೋದು. ಟಾಪ್ ಆರ್ಡರ್ ಅಲ್ಲಿ ಯಾರಾದ್ರೂ ಇಂಡಿಯನ್ಸ್ ಟ್ರೈ ಮಾಡ್ಬೋದಾ? ಇಲ್ಲ, ಬ್ಯಾಟಿಂಗ್ ಲೈನ್ ಅಪ್ ನಮ್ಗೇನ್ ಅಂತದೇನ್ Disturb ಮಾಡಕ್ ಸಮಸ್ಯೆ ಹೋಗಲ್ಲ. ಆಗಿಲ್ಲ. ಬೇಡ, ಈಗ ಅದು ಅವಶ್ಯಕತೆ set ಇಲ್ಲ. ತುಷಾರ ಆಗ್ಬಿಟ್ಟಿದೆ. ಮತ್ತು ಹೇಸಲ್ವುಡ್ ಇಬ್ರು ಆಡ್ಸಿದ್ರೆ ಹೇಗೆ ಅಂತ ಕ್ವಶನ್. ಅದು ಕಷ್ಟ ಅಲ್ಲ ಆಗ್ಬಿಡುತ್ತೆ. ನಮ್ಗೆ ಯಾರನ್ನ ಶಿಫರ್ಡ್ ಕೂರ್ಸಿ ಅಂತ ಹಾ ಹೌದು. ಅದು ಚಾನ್ಸೇ ಇಲ್ಲ. ಯಾಕೆಂದ್ರೆ ಶಿಫರ್ಡ್ ಅವರು ಆಲ್ರೌಂಡರ್. ನಮ್ಗೆ ಈಗ ನಮಗ್ ಗೊತ್ತಿರೋ ತರ ಈಗ ಏನಾದ್ರು ಇಂಡಿಯನ್ ಪ್ಲೇಯರ್ಸ್ ಆಡಿಸ್ಬೇಕು ಅಂದ್ರೆ ನಮಗೆ ಒಬ್ಬ ಬೌಲರ್ ಆಪ್ಷನ್ ಬೇಕೇ ಬೇಕಲ್ವಾ? ಹೌದು, ಹೌದು. ಯಾಕೆಂದ್ರೆ ಯಾವ ಟೈಮ್ ಅಲ್ಲಿ ಹೇಳಕ್ ಆಗಲ್ಲ. ಅದ್ರಲ್ಲೂ ವೆಸ್ಟ್ ಇಂಡೀಸ್ ಪ್ಲೇಯರ್ ಯಾವಾಗ ಹೆಂಗ್ ಬೌಲಿಂಗ್ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಬೌಲಿಂಗ್ ಹೆಂಗ್ ಮಾಡ್ತಾರೆ, ಬ್ಯಾಟಿಂಗ್ ಹೆಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವ್ರು ತುಂಬಾ ಹೆಲ್ಪ್ಫುಲ್ ಆಗ್ತಾರೆ ಮ್ಯಾಚ್ ಗಳಿಗೆ. ಯಾಕೆಂದ್ರೆ ಆ ಚೆನ್ನೈ ಜೊತೆ ಮ್ಯಾಚ್ ಅಲ್ಲಿ 1 ಓವರ್ ಅಲ್ಲಿ 30+ ಹೊಡೆದಿಲ್ಲ ಅಂದಿದ್ರೆ ಅವ್ರು ಈಸಿಯಾಗಿ ಚೇಂಜ್ ಮಾಡ್ಬಿಡೋರೇನೋ. ಮತ್ ಪ್ರತಿ 12 ಬಾಲ್ಗೆ 50 ರನ್ ಹ್ಮ್. ಅದು ಇವಾಗ್ಲೂ ದಾಖಲೆ. ಹೌದು. ಅತಿ ಮತ್ ಇನ್ನೊಂದೇನಂದ್ರೆ ನಾನೊಬ್ಬ ಕ್ರಿಕೆಟರ್ ಆಗಿ ಮುಂದೆ ಒಬ್ರು ಬ್ಯಾಟ್ಸ್ಮನ್ ಇದ್ರೆ ಆಡೋ ರೀತಿ ಬೇರೆ, ಯಾರು ಇಲ್ಲ ಅನ್ನೋ ಪ್ರೆಷರ್ ಅಲ್ಲಿ ಆಡೋ ರೀತಿ ಬೇರೆ. ಶಿಫರ್ಡ್ ಇದಾರೆ ಅನ್ನೋ ಒಂದು ವಿಷಯಕ್ಕೆ ಹಿಂದೆ ಇರೋರು ತುಂಬಾ ಧೈರ್ಯವಾಗಿ ಆಡ್ತಾರೆ. ಅನ್ನೋ ಇದಕ್ಕೆ ಧೈರ್ಯವಾಗಿ ಆಡ್ತಾರೆ. ಇಲ್ಲ ರೊಮಾರಿಯೋ ಬೇಕೇ ಬೇಕು. ಅಂಡ್ ಹೇಸಲ್ವುಡ್ ಕೂಡ ಅಷ್ಟೇ. ಇವಾಗ RCB ಪರ ಅತಿ ಹೆಚ್ಚು ಡಾಟ್ ಬಾಲ್ಸ್ ಹಾಕಿರೋದು ಹೇಸಲ್ವುಡ್. ಯಾರೇ ಇದ್ರು ಇವಾಗ ಒಂದಷ್ಟು ಮ್ಯಾಚಸ್ ಆಡಿಲ್ಲ, 2-3 ಮ್ಯಾಚಸ್ ಆಡಿಲ್ಲ, ಬಟ್ ಆದ್ರೂ ಕೂಡ RCB ಪರ ಅತಿ ಹೆಚ್ಚು ಡಾಟ್ ಬಾಲ್ಸ್ ಹಾಕಿರೋದು ಮತ್ತೆ ಇನ್ನೂ ಹೇಸಲ್ವುಡ್. ಒಂದು ಅವ್ರು ಇರೋ ತನಕ ಪರ್ಪಲ್ ಕ್ಯಾಪ್ ಹೋಲ್ಡರ್ ಅವರೇ ಆಗಿದ್ರು. ಹೌದು ಹೌದು ಅವ್ರು ಇರೋ ತನಕನು ಅವ್ರು ಯಾವಾಗ ಇಂಜುರಿ ಆದ್ರು ಆಮೇಲೆ ಬೇರೆ ಪರ್ಪಲ್ ಕ್ಯಾಪ್ ಹೋಗಿದ್ದಲ್ವಾ? ಹೌದು. ಆಮೇಲೆ ರಾಜಸ್ಥಾನ್ ಮೇಲಿನ ಮ್ಯಾಚ್ ಆಲ್ಮೋಸ್ಟ್ ಹೋಗಿತ್ತು. ಹ್ಮ್. ಹೇಸಲ್ವುಡ್ ಹೆಂಗ್ ತಗೊಂಬಂದ್ರು ಅಂದ್ರೆ ಅವ್ರು ಕಾಮ್ ಆಗಿರ್ತಾರೆ. ಅವ್ರು 1 6 2 6 ಓಡಿಸ್ಕೊಂಡ್ರು ನರ್ವಸ್ ಆಗಲ್ಲ. ಅವ್ರಿಗೆ ಹೌದು. ಗೊತ್ತು ಏನ್ ಮಾಡ್ಬೇಕು ಅಂತ, ಬಾಲ್ ಲೈನ್ ಅಂಡ್ ಲೆಂತ್ ನೀಟಾಗಿ ಹಾಕ್ಬೇಕು ಅಂತ. ಸೊ ಹ್ಮ್. ಹಾಗಾಗಿ ಹೇಸಲ್ವುಡ್ ನೀವು ಕರ್ಕೊಂಬಂದಿರೋದೇ ಅದೇ ಕಾರಣಕ್ಕೆ, ಇಲ್ಲಾಂದ್ರೆ ಬಿಡ್ತಾ ಇದ್ರು. ಸೊ ಹಾಗಾಗಿ ಆಕ್ಚುಲಿ ಆಡಕ್ ಫಿಟ್ ಇದ್ರು ಅವರು. ಹಿಂದಿನ ಮ್ಯಾಚ್ ಆಡಕ್ ಫಿಟ್ ಇದ್ರು. ಆದ್ರೆ ಅವರು ತನ್ನ ದೇಶಕ್ಕೋಸ್ಕರ ಆಡೋದಕ್ಕೆ ಅಲ್ಲಿರೋ ಒಂದು ಟೂರ್ನಮೆಂಟ್ಗೋಸ್ಕರ ಒಂದು ಮ್ಯಾಚ್ ಇಲ್ಲಿ ಸೆಮೀಸ್ ಫೈನಲ್ಸ್ ಆಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಇರೋದಷ್ಟೇ. ಹೌದು. ಯಾರು ಹೆಸಲ್ವುಡ್. ಯಾಕೆಂದ್ರೆ ಶೋಲ್ಡರ್ ಇಂಜುರಿ ಹೆವಿ ಆಗ್ಬಿಡುತ್ತೆ ಬೇಡ ಅಂತ ಹೇಳ್ಬಿಟ್ಟು ಆ ರೆಸ್ಟ್ ತಗೊಂಡು ಸೆಮೀಸ್ ಫೈನಲ್ಸ್ ಗೆ ಹೋಲ್ಡ್ ಮಾಡಿದ್ರು. WTC-ಗೆ ಫೈನಲ್ ರೆಡಿ Ready ಆಗೋದಕ್ಕೆ ಆಗಿ. ಈಗಾಗ್ಲೇ ಹೋಗ್ಬೋದಾಗಿತ್ತು ಹೌದು. ಮಾಡಿದಿದ್ರೆ. ಬಟ್ ನಾನು ಆಡ್ಬೇಕು. ಇದನ್ನ ಆಡ್ ಕೊಟ್ಟು ಹೋಗ್ತೀನಿ ಅಂತಾನೆ ಅವ್ರು ಹೇಳಿರೋದು. ಅದಕ್ಕೆ ಇಂಜುರಿನೇ ಜಾಸ್ತಿ ಆಗ್ಬಾರ್ದು ಅಂತ ಈ ಲೀಗ್ ಮ್ಯಾಚಸ್ ಗಳನ್ನೆಲ್ಲ ಹೋಲ್ಡ್ ಮಾಡಿ ಸೆಮೀಸ್ ಫೈನಲ್ಸ್ ಹೋಲ್ಡ್ ಮಾಡಿ. ಪ್ಲೇಯಿಂಗ್ 11 ಡಿಸೈಡ್ ಮಾಡ್ಬೇಕಾದ್ರೆ ಹೇಸಲ್ವುಡ್ ಇಲ್ದೆ ತುಷಾರ ಇದ್ರು ಏನು ಆಶ್ಚರ್ಯ ಇಲ್ಲ. ಯಾಕಂದ್ರೆ ಮ್ಯಾನೇಜ್ಮೆಂಟ್ ಹೆಂಗ್ ಯೋಚನೆ ಮಾಡುತ್ತೆ ಅಂದ್ರೆ, ಈಗ ಸೆಮೀಸ್ ಆಡ್ಬಿಟ್ಟು ನಾನು ಹೋಗ್ಬಿಡ್ತೀನಿ ಅಂದ್ರೆ ಇಲ್ಲಿ ತುಷಾರನ ಡಿಸ್ಟರ್ಬ್ ಮಾಡ್ದಂಗ್ ಆಗುತ್ತೆ. ಗುರು ನನ್ನನ್ನು ತಗೊಂಡ್ವಿ ನೀವು, ಅವ್ರು ಬಂದ್ರಿ ಅಂತ ನನ್ ಕೈ ಬಿಟ್ರಿ, ನನ್ ಮೇಲೆ ಕಾನ್ಫಿಡೆನ್ಸ್ ಇಲ್ದೆ ಅವ್ರಿಲ್ಲ ಅಂತ ನಾನು ಆಪ್ಷನ್ ಅನ್ನೋ ತರದ್ ಬರುತ್ತೆ. ಹೆಂಗು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಯಲ್ಲ, ಹೇಸಲ್ವುಡ್ ಬಂದ್ರೆ ಏನು ಫ್ಲೈಟ್ ಟಿಕೆಟ್ ಕೊಡ್ತಾರೆ, ಪೇಮೆಂಟ್ ಆಗಿದೆ, ನೀನ್ ಆರಾಮಾಗಿರು, ಆರಾಮಾಗಿ ಹೋಗು, ಆಡ್ಲೇಬೇಕು ಅಂತೇನಿಲ್ಲ. ಹೇಸಲ್ವುಡ್ ಕೂರಿಸಿ ತುಷಾರನ ಆಡ್ಸೋ ಚಾನ್ಸಸ್ ಇರುತ್ತೆ. ಇಲ್ಲ ನೀನ್ ಕಂಟಿನ್ಯೂ ಮಾಡು, ಇವಾಗ ಮೊನ್ನೆ ಆಡಿದ್ಯಾ, ಮ್ಯಾಚ್ ವಿನ್ನರ್ ಆಗಿದ್ಯಾ, ಇವಾಗ ಸೆಮೀಸ್ ಆಡು, ಸೆಮೀಸ್ ಆದ್ಮೇಲೆ ಫೈನಲ್ ಆಡು, 3 ಮ್ಯಾಚ್ ಕಂಟಿನ್ಯೂ ಒಂದ್ ನೀಟಾಗಿ ಹಿಂಗ್ ಹೋಗುತ್ತೆ. ಇಲ್ಲ ಒಂದ್ ಮ್ಯಾಚ್ ನಿನ್ನ ಕೂರಿಸ್ತೀವಿ, ಹೇಸಲ್ವುಡ್ ನಡೆಸ್ತೀವಿ, ಶೋಲ್ಡರ್ ಇಂಜುರಿ ಅದು ಇದು. ಯಾಕಂದ್ರೆ ನಾವು ಚಿನ್ನದ ಕತ್ತಿ ಅಂತ ಕತ್ಕೊಯ್ಕೊಳ್ಳೋದಕ್ಕಾಗಲ್ಲ. ಹೇಸಲ್ವುಡ್ ಇದಾರೆ ಅಂತ ಬಂದಿದ್ದಾರೆ, ಕುತ್ಕೊಂತಾರೆ, ಏನು ಮಾಡೋದು
ಮಾಡೋದಕ್ಕಾಗಲ್ಲ. ತುಷಾರನು ಅಷ್ಟೇ ನನ್ನ ನೀಟಾಗಿ ಪರ್ಫಾರ್ಮ್ ಮಾಡಿದ್ರು. ಏನು ಅಲಾಕ್ ಬುಲಾಕ್ ಏನು ವಿಕೆಟ್ ಹೌದು ಸಿಕ್ಕಿಲ್ಲ ಅವ್ರಿಗೆ. ಕರೆಕ್ಟ್ ಕರೆಕ್ಟ್ ಇನ್ನೂ 2 ವಿಕೆಟ್ ಬೀಳ್ಬೇಕಾಗಿತ್ತು ಪಂತದ್ದು ಅಲ್ಲೇ ಇಲ್ಲ. ಸ್ವಲ್ಪ ಆ ಹೌದೌದೌದು ಕಡೆ ಈ ಕಡೆ ಆಯ್ತು. ಸೊ ಹಾಗಾಗಿ ಇವನ್ ಮಾರ್ಷ್ ಪರದಾಡಿದ್ರಲ್ಲ. ಅಲ್ವಾ? ಸೊ ಹ್ಮ್ ಹಾಗಾಗಿ ಹೇಸಲ್‌ವುಡ್ ನಾಡ್ದೆ ತುಷಾರನ್ ಆಡ್ಸಿದ್ರು ಏನು ಆಶ್ಚರ್ಯ ಇಲ್ಲ. ಯಾರಾಡಿದ್ರು ಖುಷಿನೇ ನಮ್ಗೆ. ಯಾಕಂದ್ರೆ ಅವರಿಬ್ರು ಆ ಭರವಸೆನ ಉಳಿಸ್ಕೊಂಡಿದ್ದಾರೆ. ಹೌದು ಯಾರಾಡಿದ್ರು ಖುಷಿನೇ. ಸೊ ಇವಾಗ ಮುಂಬೈ ಮತ್ತೆ ಜಿಟಿ ಯಾರು ಸ್ಟ್ರಾಂಗ್, ಯಾರು ಬರ್ಬೋದು? ಏನಾರ ಆಗ್ಲಿ RCB ಈ ಮ್ಯಾಚ್ ಅನ್ನ ಸೋತ್ರು ಕೂಡ ಅವರು ಆಡೋಕೊಂದು ಆಪ್ಷನ್ ಸಿಗುತ್ತೆ, ಅಥವಾ ಅವ್ರು ಯಾರೋ ಇನ್ನೂ ಫೈನಲ್ಗೋ ಬಂದು ಸಿಗ್ಬೋದು. ಸಿ ಪಂಜಾಬ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಹ್ಮ್ ಈಗಾಗಲೇ ಹ್ಮ್ ಪಂಜಾಬ್ ನಮಗ್ ಗೊತ್ತಿದೆ. ಮುಂಬೈ ಮತ್ತೆ ಜಿಟಿ ಯಾಕೆಂತಂದ್ರೆ ಒಂದಷ್ಟು ಮೇಜರ್ ಹೊಡೆತ ಎರಡ್ ಟೀಮ್ಗೂ ಆಗಿದೆ. ಹೌದು ಪಂಜಾಬ್ ಈ ಮುಂಬೈ ಟೀಮ್ ಅಲ್ಲಿ ರಿಕಲ್ಟನ್ ಇರಲ್ಲ, ಹೌದು ವಿಲ್ ಜಾಕ್ಸ್ ಇರಲ್ಲ, ಈ ರೀತಿ ಬೇರೆ ಬೇರೆ ಇದ್ರಲ್ಲಿ ಮೇನ್ ಬಟ್ಲರ್ ಪ್ಲೇಯರ್ಸ್ ಇರಲ್ಲ ಇರಲ್ಲ. ಇಲ್ಲಿ ಬಟ್ಲರೇ ಇರಲ್ಲ. ಹೌದು ಮೇಜರ್ ಸೊ ಅವ್ರು ಬಟ್ಲರ್ ಅವ್ರು ಆಡಿರೋದೇ ಟಾಪ್ 3 ಅಲ್ಲಿ. ಹ್ಮ್ ಹೌದು ಟಾಪ್ 3 ಫೇಲ್ ಆದ್ರೆ ಜಿಟಿ ಕತೆ ಏನು ಅನ್ನೋದು ಈಗ ಲಾಸ್ಟ್ ಒಂದ್ 2 ಮ್ಯಾಚ್ ಅಲ್ಲಿ ಗೊತ್ತಾಗ್ತಾ ಇದೆ. ಹೌದು ಈಗ ಬಟ್ಲರ್ ಇಲ್ಲ ಅಂತಂದ್ರೆ ಅವ್ರ ಕಾನ್ಫಿಡೆನ್ಸ್ ಹೋಗುತ್ತೆ. ತುಂಬಾ ಸೊ ನಿಮ್ಗೇನ್ ಅನ್ಸುತ್ತೆ ಮೇಲ್ನೋಟಕ್ಕೆ ನಮಗೆ ಹ್ಮ್ ಏನ್ ಕಾಣಿಸುತ್ತಲ್ಲ ಅಷ್ಟು ಸ್ಟ್ರಾಂಗ್ ಇದೆಯಾ ಜಿಟಿ? ಸಿ ಜಿ-ಟಿ ಅಂತೂ ತುಂಬಾ ಪರದಾಡಿದೆ. ಇವಾಗ ನಾನು 2016 ಬಗ್ಗೆ ಮಾತಾಡ್ತಾ ಇದ್ನಲ್ಲ, ಹೇಗೆ RCB ಅಲ್ಲಿವರೆಗೂ ಬಂದ್ರು ಅಂತ. ಸೊ ಟಾಪ್ ಆರ್ಡರ್ ಇಂದ ವಿರಾಟ್ ಕೊಹ್ಲಿ, ABD, ಗೇಲು. ಈ ಸಲ GTಗಾಗಿರೋದು ಕೂಡ ಅದೇ. ಯಾಕೆಂದ್ರೆ ಸಾಯಿ ಸುದರ್ಶನ್ ಅಂಡ್ ಗಿಲ್ ಇದುವರೆಗೂ ಓಪನ್ ಮಾಡ್ಕೊಂಡ್ ಬಂದಿದಾರಲ್ಲ, ಅವ್ರು ಬೇಗ ಔಟ್ ಆದಾಗೆಲ್ಲ ಪರದಾಡಿದ್ದಾರೆ. ಅಂಡ್ ದಿ ಬೆಸ್ಟ್ ಓಪನಿಂಗ್ ಪೇರು, ದಿ ಬೆಸ್ಟ್ ಓಪನಿಂಗ್ ರನ್ಸ್ ಇರೋದು ಅವರಿಬ್ಬರ ಹೆಸರಲ್ಲೇ. ಮೊನ್ನೆ ಆಡ್ತಾರೆ, ಒಬ್ಬರು 100 ಹೊಡಿತಾರೆ, ಒಬ್ರು 90 ಹೊಡಿತಾರೆ. ಹ್ಮ್ ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ. ಒಂದ್ ಈ ತರ ಟೂರ್ನಮೆಂಟ್ ಅಲ್ಲಿ ಹ್ಮ್ ಒಂದೇ ತಂಡದ ಟಾಪ್ 3 ಪ್ಲೇಯರ್ಸ್ ಅಬೌವ್ 500 ರನ್ ಹ್ಮ್ ಹೊಡೆದಿರೋದು ಫಸ್ಟ್ ಇನ್ಸ್ಟೆನ್ಸ್. ಹೌದು ಎಸ್. ಕರೆಕ್ಟ್ ಸೊ ಹಾಗಾಗಿ ಅವ್ರದ್ದು ಟಾಪ್ ಆರ್ಡರು ಗಿಲ್ಲು ಮತ್ತೆ ಸುದರ್ಶನ್ ಅವ್ರು ಕೈ ಕೊಟ್ರೆ ಆಲ್ಮೋಸ್ಟ್ ಕಷ್ಟ ಇದೆ. ಮಿಡ್ಲ್ ಆರ್ಡರ್ ಯಾರು ಕ್ಲಿಕ್ ಆಗಿಲ್ಲ. ಹೌದು ತೆವಾಟಿಯಾ ಇದ್ದಾರೆ, ಕ್ಲಿಕ್ ಆಗಿಲ್ಲ, ಫಿನಿಶಿಂಗು ಮತ್ತೆ ಆ ಭಯ ಹುಟ್ಸೋ ಫೀಲಿಂಗು ಇಲ್ಲ. ಯಾರು ಇಲ್ಲ ಫೀಲಿಂಗು ಇಲ್ಲ. ಸೊ ಯಾಕಂದ್ರೆ ರದರ್ಫೋರ್ಡ್ ಏನ್ ಹ್ಮ್ ಆ ಮಟ್ಟಕ್ಕೆ ಡ್ಯಾಮೇಜ್ ಮಾಡಿಲ್ಲ. ಹೌದು ಶಾರುಖ್ ಖಾನ್ಗೆ ಅನುಭವ ಇಲ್ಲ. ಹೌದು ಟೆವಾಟಿಯಾಗೆ ಈಗೆಲ್ಲ ಬ್ಯಾಟಿಂಗ್ ಸಿಗ್ತಾ ಇಲ್ಲ. ಮೊದ್ಲಾದ್ರೆ ಇನ್ನು ಯಂಗ್ ಏಜ್ ಹ್ಮ್ ಇತ್ತು. ಆ ಒಂದು ಮ್ಯಾಚ್ ಹೌದು ಫಿನಿಶ್ ಮಾಡಿ ನನಗೆ ಪ್ರಾಕ್ಟೀಸ್ ಮುಂಬೈ ಇತ್ತು. ಮೇಲೆ ಹೋಪ್ ಇದೆ ಸರ್, ಬಿಕಾಸ್ ಯಾಕಂದ್ರೆ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್, ಎಸ್. ಏನಕ್ಕೆ ಮುಂಬೈ ಅಂದ್ರೆ, ನಾನು ಮುಂಬೈ ಹೇಳ್ತೀನಿ. ಏನಕ್ಕೆ ಅಂದ್ರೆ ಈ ತರದ ಪ್ಲೇ ಆಫ್ಸು ಮತ್ತೆ ತುಂಬಾ ನೋಡಿದಾರೆ ಅವ್ರು. ಪ್ಲೇ ಆಫ್ಸು ಮತ್ತೆ ಫೈನಲ್ಸ್ ಅಂತ ಬಂದ್ರೆ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ತರ ಆಗ್ತಾರೆ. ಯಾಕಂದ್ರೆ ಆಗ್ತಾರೆ. ಮುಂಬೈಗೆ ಎಕ್ಸ್ಪೀರಿಯನ್ಸ್ ಇದೆ ಈ ತರದ ಸಿಚುವೇಶನ್ ಹ್ಯಾಂಡಲ್ ಮಾಡಿ. ಫಾರ್ ಎಕ್ಸಾಂಪಲ್ ನಾವೇ RCBನೇ ಆಸ್ ಅ ಟೀಮ್ ನರ್ವಸ್ ಆಗ್ಬಿಡ್ತಾರೆ. ಯಾಕಂದ್ರೆ ಅಷ್ಟೊಂದು ಪ್ರೆಷರ್ ಇದೆ, ಅಭಿಮಾನಿಗಳ ಪ್ರೆಷರ್ ಇದೆ, ಹ್ಮ್ ದೊಡ್ಡ ಫ್ರಾಂಚೈಸಿ. ಈ ವರ್ಷ ಆದ್ರೂ 18 ವರ್ಷ ಆದ್ಮೇಲೆ ಗೆಲ್ತೀವೋ ಇಲ್ವೋ ಅಂತ. ಇವಾಗ ಮುಂಬೈ ಫೈನಲ್ ಬಂದ್ರು ಸೋತ್ರು ಕಳ್ಕೊಳ್ಳೋದಕ್ಕೇನಿಲ್ಲ. ಗುರು 5 ಟ್ರಾಫಿ ಇದೆ ನಮ್ಮ ಹತ್ರ, 1 ಬ್ಯಾಡ್ ಸೀಸನ್ ಅಂತ. RCB ಹ್ಮ್ ಹಂಗಲ್ಲ, ಪ್ರೆಷರ್ ಗೆಲ್ಲೇಬೇಕು. ಸೊ ಹಾಗಾಗಿ ಈ ತರ ತುಂಬಾ ಆಡಿದ್ದಾರೆ. ಈ ತರದ್ದು ಎಕ್ಸ್ಪೀರಿಯನ್ಸ್ ಇದೆ. ಬಿಗ್ ಮ್ಯಾಚಸ್ ಆಡಿ, ಪ್ಲೇ ಆಫ್ಸ್ ಆಡಿ, ಫೈನಲ್ಸ್ ಆಡಿ 5 ಕಪ್ ಗೆದ್ದಿದ್ದಾರೆ, 2-3 ಫಸ್ಟ್ ರನ್ನರ್ ಆಗಿದ್ದಾರೆ. ಸೊ ಹಾಗಾಗಿ ಅವ್ರು ಕಳ್ಕೊಳ್ಳೋದಕ್ಕೇನಿಲ್ಲ. ಫೈನಲ್ ಬಂದು ಸೋತ್ರು ನಾರ್ಮಲ್ ಆಟ ಆಡ್ತಾರೆ. ಅಂಡ್ ರಾಕ್ಷಸರಾಗ್ಬಿಡ್ತಾರೆ ಅವರು ಕೂಡ, ಹೌದು ಮುಂಬೈ ಅವರು. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಇದೆ ಸಿಚುವೇಶನ್ ಹ್ಯಾಂಡಲ್ ಮಾಡಿ. ಮತ್ತೆ ರಿಪ್ಲೇಸ್ಮೆಂಟ್ ಹಾಗೆ ಇದೆ. ಈಗ ಇನ್ ಕೇಸ್ ಅವ್ರಿಗೆ ಜಾನ್ವಿಸ್ ಓಪನರ್ ರಿಕಲ್ಟನ್ ಜಾಗಕ್ಕೆ ಬೇಸ್ಟೋ ತಗೊಂಡಿದ್ದಾರೆ. ಬೇಸ್ಟೋ ಜಾನ್ವಿಸ್ ಕೂಡ ಬಿಗ್ ಮ್ಯಾಚ್ ಪ್ಲೇಯರ್, ಹೌದು ಅನುಭವಿ, ಹೌದು ಮತ್ತೆ ಹೌದು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಕ್ಲಿಕ್ ಇರೋಂತ ಆಗ್ಬೋದು. ಪ್ಲೇಯರ್. ಹೌದು. ಸೊ ಲಾಸ್ಟ್ ಮ್ಯಾಚ್ ಅಷ್ಟೇ ಎಲ್ಲರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಸೂರ್ಯ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಅಂಡ್ ಬುಮ್ರಾ ಹೌದು ಮತ್ತೆ ಹ್ಮ್ ಬೋಲ್ಟ್ ಅಂಡ್ ಸ್ಯಾಂಟ್ನರ್ ಈ ಬಾರಿ ತುಂಬಾ ಚೆನ್ನಾಗಿ ಒಳ್ಳೆ ಆಡ್ತಿದ್ದಾರೆ ಅವರಿಬ್ರು. ಪರ್ಫಾರ್ಮೆನ್ಸ್, ಹೌದು ಒಳ್ಳೆ ಬೌಲಿಂಗ್. ಅದರಲ್ಲಿ ಯಾವಾಗೆಲ್ಲ ವಿಕೆಟ್ ಬೇಕು ಅಂದಾಗೆಲ್ಲ ಸೆಂಟ್ನರ್ ತಕ್ಕೊಟ್ಟಿದ್ದಾರೆ, ಹೌದು. ಯಾವಾಗೆಲ್ಲ ಬೇಕು ಅಂದಾಗೆಲ್ಲ. ಮೊನ್ನೆ ಅಂತೂ ಯಪ್ಪ ದಿ ಬೆಸ್ಟ್ ಫಿಗರ್ ಅವ್ರ ಕೆರಿಯರ್ ಅಲ್ಲೇ. 4 ವಿಕೆಟ್ ಮತ್ತೆ ಜಸ್ಟ್ ಎಷ್ಟು 11 ರನ್ನೋ ಏನೋ ಯಾವ್ದೋ ಇದ್ರ ಮೇಲೆ ಆಡಿದಾಗ ಸ್ಯಾಂಟ್ನರು ದಿ ಬೆಸ್ಟ್ ಫಿಗರ್ಸ್. ಯಾರ ಮೇಲೆ ಆಡಿದವರು ಲಾಸ್ಟ್ ಮ್ಯಾಚ್? ಯಾವ ಸೋತ್ರಲ್ಲ ಆ ಮ್ಯಾಚ್. ಹಾ ಇಲ್ಲ ಸೋತಿಲ್ಲ, ಗೆದ್ರು. ಮುಂಬೈ ಅಪೋಸಿಟ್ ಯಾವ್ದು ಇದಿದ್ದು ಲಾಸ್ಟ್ ಮ್ಯಾಚ್? ಅದು ಪಂಜಾಬ್ ಜೊತೆ ಮುಂಬೈ ಸೋತ್ರು. ಹ್ಮ್ ಹ್ಮ್ ಆ ಮ್ಯಾಚ್ ಅಲ್ಲ, ಅದಕ್ಕೂ ಫಸ್ಟ್ ಇರ್ಬೋದು. ಅದಕ್ಕೂ ಮುಂಚೆದು. ಅಂಡ್ ಹ್ಮ್ ಸ್ಯಾಂಟ್ನರ್ ದಿ ಬೆಸ್ಟ್ ಆಗಿ ಕ್ಲಿಕ್ ಆಗಿದ್ದಾರೆ ಹ್ಮ್ ಈ ಸಲ. ಸ್ಯಾಂಟ್ನರ್ ಒಂದು ಭಯ ಇದೆ. ಅಂಡ್ ಗುಜರಾತ್ ಬಗ್ಗೆ ಹೇಳಿದ್ರು, ಸಿರಾಜ್ ಒಂದೊಂದ್ಸಲ ಹಂಗಾಗ್ಬಿಡ್ತಾರೆ, ಒಂದ್ಸಲ ಹಿಂಗಾಗಿ, ಒಂದ್ಸಲ ಒಳ್ಳೆ ಲೈನ್ ಡಾಟ್ ಬಾಲ್ಸ್ ಅಲ್ಲಿ ಅವರೇ ಟಾಪ್ ಇದಾರೆ, ಟಾಪ್ ಸಿರಾಜ್ ಇದಾರೆ. ಅಂಡ್ ಪ್ರಸಿದ್ಧ್ ಕೃಷ್ಣ. ಬಟ್ ಲಾಸ್ಟ್ ಮ್ಯಾಚ್ ಪರ್ಪಲ್ ಪ್ಲೇಯರ್, ಓಡಿಸ್ಕೊಂಡ್ರು. ಪರ್ಪಲ್ ಕ್ಯಾಪ್ ರೇಸ್ ಓಲ್ಡರ್ ಅಲ್ಲಿ ಅವರೇ ಇದಾರೆ. ಪ್ರಸಿದ್ಧ ಟಾಪ್ ಅಲ್ಲಿ ಇದಾರೆ. ಬಟ್ ಓಕೆ, ಪ್ರಸಿದ್ಧ್ ಚೆನ್ನಾಗಿ ಮಾಡ್ತಿದ್ದಾರೆ. ಬಟ್ ಸಿರಾಜ್ ನಾವು ಪ್ರಸಿದ್ಧ ದಿ RCB ಬೆಸ್ಟ್ ಆಗಿ ಆಗಿ ನಾವು ಮಾಡ್ತಿದ್ದಾರೆ. ನೋಡಿದೀವಿ. ಸಿರಾಜ್ ನಾವ್ ಯಾವಾಗ್ಲೂ ಗ್ಯಾರಂಟಿ ನಂಬ್ಕೋಬಹುದಪ್ಪ ಅನ್ನೋ ಸ್ಥಿತಿಲಂತೂ ಇರಲ್ಲ. ರನ್ ಬಿಟ್ಕೊಡೋ ಹಿಂಗಾದ್ರೆ ಚಾನ್ಸಸ್ ಹಿಂಗೆ ಇರುತ್ತೆ. ಹಿಂಗಾದ್ರೆ ಹಿಂಗೆ. ಲಾಸ್ಟ್ ಟೈಮ್ ಲಕ್ನೋ ಮೇಲೆ ಇದು ಮ್ಯಾಚ್ ಆಯ್ತು, ಸ್ಲೆಡ್ಜ್ ಮಾಡಿ ಓಡಿಸ್ಕೊಂಡ್ರು ಹ್ಮ್ ಪೂರನ್ಗೆ. ಹ್ಮ್ ಲುಕ್ ಹ್ಮ್ ಕೊಟ್ರು ಪೂರನ್ಗೆ. ಹ್ಮ್ ಆಮೇಲೆ ಪೂರನ್ ನೆಕ್ಸ್ಟ್ ಬಾಲೇ 6, ಅದ್ರ ನೆಕ್ಸ್ಟ್ ಬಾಲು 4. ಸೊ ಜಿಟಿಗೆ ರಶೀದ್ ಖಾನ್ ಚೆನ್ನಾಗಿ ಆಡ್ತಾ ಇಲ್ಲ, ಅದು ತುಂಬಾ ನೆಗೆಟಿವ್ ಆಗ್ಬೋದು ಅದೇ ಅನ್ಸುತ್ತೆ. ಬರೀ ರಾಶಿದ್ ಖಾನೇ ಅಲ್ಲ, ಯಾರ ಮೇಲೂ ಹೋಪ್ ಇಡಂಗಿಲ್ಲ. ಇವಾಗ ಸಾಯಿ ಸುದರ್ಶನ್ ಮತ್ತೆ ಗಿಲ್ ಬಿಟ್ರೆ ಯಾರು ಇಲ್ಲ. ರಾಶಿದ್ ಖಾನ್ ಮೊನ್ನೆ ಓಡಿಸ್ಕೊಂಡ್ರು. ಅವ್ರನ್ನ ಸುನಿಲ್ ನಾರಾಯಣ್ ಹೋಲಿಸ್ತಾ ಇದ್ರು.
ತುಂಬಾ ಕಷ್ಟ ಪಿಕ್ ಮಾಡೋದು ಅಂತ. ಒಂದೇ ಓವರಲ್ಲಿ 28 ರನ್ ಹೊಡ್ಸ್ಕೊಂಡ್ರು. ರೀಸೆಂಟ್ ಇಯರ್ಸ್ ಇಂದ ಕಳೆದ ವರ್ಷ ಮತ್ತೆ ಈ ವರ್ಷ ಮಾತ್ರ ಕಷ್ಟ ಆಗ್ತಿರೋದು. Yes. ಅದರ್ವೈಸ್ ರಶೀದ್ ಖಾನ್ಗೆ ಅದರ್ವೈಸ್ ಅವ್ರು ಚೆನ್ನಾಗೇ ಆಡ್ತಾ ಇದ್ರು. ಅವ್ರ್ದು- ಈಗ ಪಿಕ್ ಮಾಡ್ತಿದಾರೆ ಈಸಿಯಾಗಿ. ಹೌದು. ಹೌದು, ಬಿಲೋ 6 ಇರ್ತಾ ಇತ್ತು ಎಕಾನಮಿ ಅವ್ರದ್ದು. ತುಂಬಾ ಸೀಸನ್ ನಾನು ನೋಡಿದೀನಿ. ಅವರೇ ಮೇಜರ್ ಆಗಿ 4 ಓವರ್ ಕೀ ಪ್ಲೇಯರ್ ತರ ಇದ್ದಿದ್ದು ಎಲ್ಲಾ ಸೀಸನ್ ಅಲ್ಲೂ. ಹೌದು, ಅಂಡ್ ಅವ್ರ ದೇಶಕ್ಕೆ ಅವ್ರ ಕ್ಯಾಪ್ಟನ್ ಕೂಡ. ಸೊ ಹಾಗಾಗಿ ಅವ್ರ ಮೇಲೆ ಭರವಸೆ ಜಾಸ್ತಿ ಇತ್ತು. ಹಾಗಾಗಿ ದಿ ಬೆಸ್ಟ್ ಆಲ್ರೌಂಡರ್. ಅಂಡ್ ಅವರು ಕೆಲವೊಂದು ಒಡೆಯ ಶಾಟ್ಸ್ ಯಾರ ಕೈಲೂ ಆಗಲ್ಲ, ಹೌದು. ಯಾವ ಕಡೆ ಸೊ ಅಂತ ಪ್ಲೇಯರ್ ಅತಿ ಫ್ಲಾಪ್ Batting ಅಲ್ಲೂ ಏನೂ ಮಾಡಕ್ ಬ್ಯಾಟಿಂಗ್ ಅಲ್ಲೂ ಹೌದು, ಬರ್ತಿಲ್ಲ, ಹೌದು. ಇದು ಬರ್ತಾ ಇಲ್ಲ. ಸೊ ಹಾಗಾಗಿ GT ಕಷ್ಟ ಇದೆ ಮುಂಬೈ ಮೇಲೆ. ಅಂಡ್ ನನಗೆ ಗೊತ್ತಿದ್ದಂಗೆ GT ಫೈನಲ್ ಬರೋದು ಕಷ್ಟ ಇದೆ. Doubt ಇದೆ. 2 ಮ್ಯಾಚ್ ಗೆಲ್ಲೋ ಅಂತದ್ದಿಲ್ಲ. ಈಗಂತೂ ಇವಾಗ ಆ ಲೆಕ್ಕ ತಗೊಂಡಿದ್ರೆ ನೆನ್ನೆ ರಿಷಬ್ ಪಂತ್ ಆಡಿದ್ರಲ್ವಾ, ಆ ತರದ್ ಇನ್ನಿಂಗ್ಸ್ 2 ಇನ್ನಿಂಗ್ಸ್ ಚೆನ್ನಾಗಿ ಆಡ್ಬಿಟ್ಟಿದ್ರೆ ಅವರು ಬಂದ್ಬಿಡೋರು ಪ್ಲೇ ಆಫ್ಗೆ. ಇನ್ನೊಂದು 2 ಇನ್ನಿಂಗ್ಸ್ ಇವಾಗ, ಯಾಕಂದ್ರೆ ರಿಷಬ್ ಪಂತ್ ಇಂಡೈರೆಕ್ಟ್ ಕಾರಣ ಲಕ್ನೋ ಇದಕ್ ಬರ್ದೇ ಇರೋದಕ್ಕೆ. ನೀನ್ ಅಷ್ಟು ದೊಡ್ಡ ಪ್ಲೇಯರ್, ಅಷ್ಟು ಕೋಟಿಗಳು ಸುರಿದಾಗ ಹೈಯೆಸ್ಟ್ ಹಾ. ಮೀಟಿಂಗ್ ಅಲ್ಲಿ ಹೈಯೆಸ್ಟ್ ಅವ್ರಿಗೆ ಕೊಟ್ಟಿರೋದು ಒಂದು 50, ಒಂದು 100, ಇನ್ನೊಂದ್ ಮ್ಯಾಚ್ ಅಲ್ಲಿ 13 ಇದೆ ಸ್ಕೋರ್ ಅವ್ರದ್ದು. ಇನ್ ಮಿಕ್ಕಿದೆ ಎಲ್ಲ ಸಿಂಗಲ್ ಡಿಜಿಟ್ ಔಟ್ ಆಗಿದ್ದಾರೆ. ಇನ್ 2 ಮ್ಯಾಚ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಅವರು ಬಂದ್ಬಿಡೋರು. ಆಲ್ರೌಂಡರ್ಸ್ ಎಲ್ಲ ಇದ್ರು. ಸೊ ಈ ಬಾರಿ ಫಸ್ಟ್ ಟೈಮ್ ಕಪ್ ವಿನ್ನರ್ ಆಗ್ತಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ GT ಸ್ವಲ್ಪ ಅವ್ರು 3-4ನೇ ಇರೋದ್ರಿಂದ GT ಹೊರಗೋದ್ರೆ ಮುಂಬೈ ಅವ್ರು ಮತ್ತೆ ನಾನ್ ಸ್ಟಾಪ್ 3 ಮ್ಯಾಚ್ ಅನ್ನ ಗೆಲ್ಬೇಕಾಗುತ್ತೆ. ಸೊ ಪಂಜಾಬ್ ಮತ್ತೆ RCB ಗೆ ಚಾನ್ಸ್ ಜಾಸ್ತಿ ಅಂತ ಅನಿಸ್ತಿದೆ. ನನಗೆ ಖಂಡಿತ. ಆಲ್ಮೋಸ್ಟ್ ಹೋಪ್ ಇದೆ. ಯಾಕೆ ಅಂದ್ರೆ RCB ಫ್ಯಾನ್ ಅನ್ನೋದು ನಿಜ, ಕ್ರಿಕೆಟ್ ಫ್ಯಾನ್ ಅನ್ನೋದು ನಿಜ, ಸತ್ಯ ಹೇಳ್ಬೇಕು. ಅಂಡ್ ಲಾಸ್ಟ್ ಟೈಮ್ ಎಲ್ಲ ಪ್ಲೇ ಆಫ್ ಹೋದಾಗ ನನ್ಗೆ ಏನೂ ಇಲ್ಲ. ಇವರು ಪ್ಲೇ ಆಫ್ ಬಂದಿರೋದೇ 1% ಚಾನ್ಸ್ ಇಂದ, ಅಲಾಕ್ ಬುಲಾಕು ಯಾರೋ ಕ್ಯಾಲ್ಕುಲೇಟರ್ ಇಟ್ಕೊಂಡು ಹಿಂಗೆಲ್ಲ ಬಂದ್ರೆ ಗೆಲ್ತೀವ. ಈ ಸಲ ಏನು ಕ್ಯಾಲ್ಕುಲೇಟರ್ ಸಮಸ್ಯೆನೇ ಇಲ್ಲ. ಎಷ್ಟು ಅಪ್ಡೇಟ್ ಆಗಿದೀವಿ ಅಂದ್ರೆ ಕ್ಯಾಲ್ಕುಲೇಟರ್ ಏನಕ್ಕೆ ಹಿಡಿತಾ ಇದೀವಿ, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್, ಫಸ್ಟ್ ಪ್ಲೇಸ್, ಇದು ಕ್ಯಾಲ್ಕುಲೇಟರ್ ಹಿಡಿತಾ ಇದೀವಿ. ಇದು ಒಳ್ಳೆ ಬೆಳವಣಿಗೆ. ಸೊ ಲಾಸ್ಟ್ ಹೌದು. ಟೈಮ್ ಅದಕ್ಕೆ ಮುಂಚೆ ಎಲ್ಲ ಪ್ಲೇ ಆಫ್ ಹೋದ್ರು ನಮಗೆ ಭರವಸೆ ಇಲ್ಲ. ಕ್ಯಾಲ್ಕುಲೇಟರ್ ಇಟ್ಕೊಂಡು ಇಷ್ಟೆಲ್ಲ ಬಂದಿರೋರು ಯಾರೋ 2 ಮ್ಯಾಚ್ ಅಲ್ಲಿ ಯಾರೋ ಒಬ್ರು ಹೊಡೆದು ಕಳಿಸ್ತಾರೆ ಅಂತ. ಅಂಡ್ ನೀವು ನೋಡಿ, ಫಸ್ಟ್ ಮ್ಯಾಚೇ ಹೊಡೆದು ಕಳಿಸಿದ್ದಾರೆ. ಫಸ್ಟ್ ಮ್ಯಾಚ್ ಗೆದ್ದು, ಸೆಕೆಂಡ್ ಗೆದ್ದು, ಆಮೇಲೆ ಫೈನಲ್ಗೆ ಹೋಗಿದ್ದಲ್ಲ. ಅದಕ್ಕೂ ಮುಂಚೆ 2022 ಅಲ್ಲಿ ರಾಜಸ್ಥಾನ್ ಮೇಲೆ ಇತ್ತು, ಅವರು ಹೊಡೆದು ಕಳ್ಸಿದ್ರು. ಆಮೇಲೆ ಲಾಸ್ಟ್ ಟೈಮ್ ಹೈದರಾಬಾದ್ ಮೇಲೆ ಇತ್ತು, ಫಸ್ಟ್ ಮ್ಯಾಚೇ ಹೊಡೆದು ಕಳ್ಸಿದ್ರು. ಸೊ ಈ ಸಲ ಸ್ಟ್ರಾಂಗ್ ಇದೆ, ನಂಬಬಹುದು, ಆರಾಮಾಗಿ ನಂಬಿಕೆ ಇಡ್ಬೋದು. ಹಾಗಾಗಿ ತುಂಬಾ ಚಾನ್ಸಸ್ ಇದೆ. ಅಂಡ್ ಇವಾಗ್ಲೂ ಅಷ್ಟೇ ಟಾಪ್ 1ಗೂ ನೆನ್ನೆ ಒದ್ದಾಡೋ ಅವಶ್ಯಕತೆ ಇಲ್ಲ. RCB ಚಿನ್ನಸ್ವಾಮಿಯಲ್ಲಿ ಮಳೆ ಬಂದು ಒಂದ್ ಮ್ಯಾಚ್ ನಿಂತೋಯ್ತು. ಅದಾಗಿದ್ರೆ ನಾವು ಗೆದ್ದಿದ್ರೆ ಆಗ್ತಾ ಟಾಪ್ ಇತ್ತಲ್ವಾ. 2 ಅಂತ ಹೇಳ್ಕೊತಿದೀವಿ, ಅದು ರನ್ ರೇಟ್ ಅಲ್ಲಿ ಅಷ್ಟೇ. ಪಾಯಿಂಟ್ಸ್ ಅಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಪಾಯಿಂಟ್ಸ್ ಅಲ್ಲಿ ಹೌದು. ಡಿಫ್ರೆನ್ಸ್ ಇಲ್ಲ. ಇವಾಗ ಜಸ್ಟ್ ಅದು 12 ರನ್ಸ್ ಅಲ್ಲಿ ನೆನ್ನೆ ಅಷ್ಟೆಲ್ಲ ಹೋರಾಡದ್ವಲ್ಲ 16 ನಾವು. ಪಾಯಿಂಟ್ ಸಮ್ ಓವರ್ಸ್ ಅಲ್ಲಿ ಹಾ. ಏನಾದ್ರು ಹೊಡೆದಿದ್ರೆ easy. ಟಾಪ್ ಅಲ್ಲಿ ಹೋಗ್ತಾರೆ. top ಇವಾಗ one. ನೆನ್ನೆ ಅಷ್ಟೆಲ್ಲ ಹೋರಾಡದ್ವಲ್ಲ ನಾವು, ಗೆಲ್ಲಬೇಕು, ಟಾಪ್ 2 ಹೋಗ್ಬೇಕು ಅಂತ. ಅಷ್ಟೆಲ್ಲ ರಿಸ್ಕೇ ಬೇಡ. ಮಳೆ ಬಂದಿದ್ರೆ ಅವಾಗ್ಲೂ ಟಾಪ್ 2 ಅಲ್ಲಿ ಇರ್ತಾ ಇದ್ವಿ ನಾವು. ನೆನ್ನೆ ಮ್ಯಾಚ್ ಆಗಿಲ್ಲ ಅಂದ್ರೂ ಹೌದು, ಪಾಯಿಂಟ್ಸ್ ಡಿವೈಡ್ ಮಾಡಿದ್ರು ನಾವು ನಮ್ದು ಆಲ್ರೆಡಿ 17 ಪಾಯಿಂಟ್ಸ್ ಇತ್ತು. ಮಳೆ ಬಂದಿದ್ರೆ ಇನ್ನೊಂದು ಪಾಯಿಂಟ್ ಆಗೋದು, 18 ಆಗೋದು. ಸೊ ಆರಾಮಾಗಿ ನಾವು ಮೇಲೆ ಹೋಗ್ತಾ ಇದ್ವಿ. ಸೊ ಹಾಗಾಗಿ ಓವರ್ ಆಲ್ ಯಾವ ಡಿಪಾರ್ಟ್ಮೆಂಟು ವೀಕ್ ಇಲ್ಲ. ಆರಾಮಾಗಿ ನಂಬಿಕೆ ಇಡ್ಬೋದು ಯಾರು ಬೇಕಾದ್ರೂ. ಅದೊಂದು ಭರವಸೆ ಕಾಣಿಸ್ತಾ ಇದೆ. ಯಾವುದೋ ಒಂದ್ ಈ ಮ್ಯಾಚ್ ಸಲ. ಅಲಾಕ್ ಬುಲಾಕು ನೆನ್ನೆ ಒಂದ್ ಮ್ಯಾಚ್ ಚೇಸ್ ಮಾಡಿದ್ದಲ್ಲ, ಅದಕ್ಕೆ ಮುಂಚೆನೂ ಹಂಗೆ ಪರ್ಫಾರ್ಮೆನ್ಸ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಹಾಗಾಗಿ ಆರಾಮಾಗಿ ಭರವಸೆ ಇಡ್ಬೋದು ಈ ಸಲ. ವಿರಾಟ್ ಕೊಹ್ಲಿ ಅವ್ರ ಕನ್ಸಿಸ್ಟೆನ್ಸಿ 18 ಇಯರ್ಸ್ ಅಲ್ಲಿ ಎಷ್ಟು 9 to 10 ಟೈಮ್ಸ್ ಅಬೌವ್ 500 ಸ್ಕೋರ್ ಮಾಡಿರೋದು ಅವರು. ಹೌದು, ಹೌದು. ಅದೊಂದು ದೊಡ್ಡ ಎಲ್ಲಾದ್ರಲ್ಲೂ ಇಲ್ಲಿವರೆಗೂ ಹೈಯೆಸ್ಟ್ ಅಬೌವ್ 50 ಸ್ಕೋರರ್, ಅವರು ಸೆಂಚುರಿ, ಹೈಯೆಸ್ಟ್ ರನ್ ಸ್ಕೋರರ್. ರನ್ನು, ಸೆಂಚುರಿ, ಖಂಡಿತ, 50 ಖಂಡಿತ. ಅಂಡ್ ಕನ್ಸಿಸ್ಟೆನ್ಸಿ ತೋರಿಸುತ್ತೆ ಆ ಮನುಷ್ಯ ತುಂಬಾ important. ಯಾಕೆ ಕ್ಲಾಸ್ ಪ್ಲೇಯರ್ ಅನ್ನೋದನ್ನ ತೋರಿಸುತ್ತೆ. ಒಂದೇ ಟೀಮ್ಗೆ ಒಬ್ಬ ಪ್ಲೇಯರ್ 9000 ರನ್ಸ್ ನೆನ್ನೆ. ಬೇರೆಯವರು ಹತ್ತತ್ರನೂ ಇಲ್ಲ. ಯಾರು 500 ರನ್, 1000 ರನ್. ಅದು ಕೊಹ್ಲಿ ಬಿಟ್ರೆ ನೆಕ್ಸ್ಟ್ ಇರೋದೇ ರೋಹಿತ್. ಅದು ಎಷ್ಟು ರನ್ಸ್? 6000. ಇದು 9000. ಅಂದ್ರೆ 3000 ರನ್ ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ಎಲ್ಲಾ ರೀತಿಯಲ್ಲಿ ಸೆಂಚುರೀಸ್ ಜಾಸ್ತಿ ಇದೆ, 50+ ಜಾಸ್ತಿ ಇದೆ, ರನ್ಸ್ ಜಾಸ್ತಿ ಇದೆ, ಬೌಂಡ್ರೀಸ್. ಇವಾಗ ನೋಡಿ, ಅಂಡ್ ನೆನ್ನೆ ಮ್ಯಾಚ್ ಬಗ್ಗೆ ಬ್ಯೂಟಿ ಇನ್ನೊಂದೇನಂದ್ರೆ, ಅವರು ಸಖತ್ತಾಗಿ ಆಡಿದ್ರು. ಸೊ ನಮ್ ಕಡೆಯಿಂದ 6ಗಳೇ ಬಂದಿಲ್ಲ ಸ್ಟಾರ್ಟಿಂಗ್ 15 ಓವರ್ಸ್. ಹೌದು, ಮಯಾಂಕ್ ಆಗ್ಲಿ, ಕೊಹ್ಲಿ ಆಗ್ಲಿ, ಸಾಲ್ಟ್ ಆಗ್ಲಿ ಹೆಂಗ್ ಡೀಲ್ ಮಾಡಿದ್ರು ಅಂದ್ರೆ boundary ಅಲ್ಲಿ. ಪ್ಯೂರ್ Four ಕ್ರಿಕೆಟ್ ಆಡಿದ್ರು. ಹೌದು. ಪ್ಯೂರ್ ಕ್ರಿಕೆಟ್. ಇಲ್ಲ ಗುರು, ನಾನು ಬಾರಿಸ್ಬೇಕು ಅಂತ ಮೇಲೆ ಹೊಡಿತಾ ಇಲ್ಲ. ಬಾಲ್ ಬರ್ತಿದ್ಯಾ, ಎಲ್ಲಿ ಪ್ಲೇಸ್ ಮಾಡ್ಬೇಕು ಅಲ್ಲಿ ಮಾತ್ರ ಮಾಡ್ತಾರೆ. ಅಗರ್ವಾಲ್ ಅಂತೂ ಮರ್ಯಾಗೆ ಇಲ್ಲ. ಹಾ. ನನಗೆ ಎಲ್ರು ಮರ್ತಿದಾರ ನಿನ್ನೆ. ಅದರ ಮೇಜರ್ ಆಗಿ ಅಗರ್ವಾಲ್ ಅವ್ರ ಪಾತ್ರ ತುಂಬಾ ಆ ಚೆನ್ನಾಗಿತ್ತು ಒಂದ್ ನಿನ್ನೆ. ಓವರ್ ಅಲ್ಲಿ 3-4 ಬಂತಲ್ಲ, ಹಾ. ಅದು ಎಲ್ಲ ಹಿಂದೆನೆ ಎಷ್ಟು ನೀಟಾಗಿ ಪ್ಲೇಸ್ ಮತ್ತೆ ಅವರು ಅಂದ್ರೆ ಆಪೋಸಿಟ್ ಜಿತೇಶ್ ಶರ್ಮಾ ಬಂದ ತಕ್ಷಣ ರೊಟೇಷನ್ ಮಾಡ್ಕೊಳಕ್ ಶುರು ಮಾಡಿದ್ರು. ಹೌದು. ಅದು ಒಬ್ಬ ಕ್ರಿಕೆಟ್ ಪ್ಲೇಯರ್ ಜಿತೇಶ್ ಬಂದು ಹೊಡಿಯಕ್ ಹಾ. ಶುರು ಮಾಡಾದ್ಮೇಲೆ Rotate ಅಗರ್ವಾಲ್ ಮಾಡಿದ್ರು. ಹಿಟ್ ಟ್ರೈ ಮಾಡಿಲ್ಲ, ಸಿಂಗಲ್ ಕೊಟ್ಬಿಟ್ಟು ಹಾ. ತಗೊಂಡ್ಬಿಟ್ಟು ನೀನ್ ಆಡ್ಕೊಳಪ್ಪ ಅದು ಅಂತ. ಒಳ್ಳೆ experience, ಕ್ರಿಕೆಟರ್ ಆಡೋ ಹೌದು, ಎಕ್ಸ್ಪೀರಿಯನ್ಸ್ ಮ್ಯಾಟರ್ Matter ಆಗೋದು ಆಗುತ್ತೆ ಇಲ್ಲ. ಅದಕ್ಕೆಲ್ಲ. ಏನಕ್ಕೆ ಕರ್ನಾಟಕ ಟೀಮ್ ನ ರೆಪ್ರೆಸೆಂಟ್ ಮಾಡ್ತಾರೆ ಅಷ್ಟೆಲ್ಲ ಇದಾಡಿ, ಏನಕ್ಕೆ ಬೇರೆಯವರೆಲ್ಲ ಇದ್ರು ಮಯಾಂಕನ್ ತಗೊಂಬಂದ್ರು ಅಂದ್ರೆ ಒಂದು ಬೆಂಗಳೂರು ಟೀಮ್ಗೆ ಅನುಭವ ಇದೆ, ಲೋಕಲ್ ಬಾಯ್, ಅದ್ರ ಹೌದು. ಜೊತೆಗೆ ಎಕ್ಸ್ಪೀರಿಯನ್ಸ್ ಇದೆ. ಮತ್ತೆ ಟಾಪ್ ಆರ್ಡರ್ ಅಲ್ಲಿ ಇನ್ ಕೇಸ್ ಓಪನಿಂಗ್ ಬೇಕಾದ್ರೂ ಆಡ್ತಾರೆ, ಅವಶ್ಯಕತೆ ಹೌದು, ಬಂದ್ರೆ ಹೌದು. 1 ಡೌನ್, ಸೆಕೆಂಡ್ ಡೌನ್ ಎಲ್ಲಿ ಕಳ್ಸಿದ್ರು ಆಡಂತ ಚಾನ್ಸ್ ಇದೆ. ಅದನ್ನೇ ಮಾಡಿದ್ರು. ಈಗ ಪಡಿಕ್ಕಲ್ನ ನಾರ್ಮಲಿ 1 ಡೌನ್ ತರ್ತಾ ಇದ್ರು,
ಅಗರ್ವಾಲ್ನ ಮೊನ್ನೆ ಒನ್ ಡೌನ್ ತಗೊ ಬಂದಿದ್ರು. ಬಟ್ ಈ ಮ್ಯಾಚ್ ಅಲ್ಲಿ ಅವ್ರು ಬರ್ಲಿಲ್ಲ. ಹೌದು, ಪಟ್ಟಿದಾರ್ ಪಟ್ಟಿದಾರ್ ಬಂದ್ರು. ಪಾಟಿದಾರ್ ಬಂದ್ರು. ಬಂದ್ರು. ಅದರಿಂದಾಗಿ ಎಲ್ ಬೇಕಾದ್ರೂ ಆಡಿಸ್ಬೋದು ಅನ್ನೋದು ಗೊತ್ತಾಗುತ್ತೆ. ನಮ್ಗೆ ಇನ್ ಸ್ವಲ್ಪ ಪಟ್ಟಿದಾರ್ ಅವರು ಒಂದ್ ಸ್ವಲ್ಪ ಏನಾದ್ರು ಅದನ್ನ ಗೇಮ್ನ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಆಡೋದ್ ಶುರು ಮಾಡಿದ್ರೆ ಇನ್ನೂ ನಮ್ಗೆ ಅಡ್ವಾಂಟೇಜ್ ಜಾಸ್ತಿ. ಅವ್ರಿಗೇನಾದ್ರು ಈ ಇಂಜುರಿ ಸೀಸನ್ ಎಫೆಕ್ಟ್ ಫುಲ್ ನಮ್ಗೆ ಆಗ್ತಿದೆಯೇನೋ. ಸ್ವಲ್ಪ ಪಟ್ಟಿದಾರಿಂದ ನಾವು ಸ್ಟಾರ್ಟಿಂಗ್ ಎಕ್ಸ್ಪೆಕ್ಟೇಷನ್. ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಹ್ಮ್. ಇತ್ತೀಚೆಗೆ ಒಂದು 5-6 ಮ್ಯಾಚ್ ಇಂದ ಇಲ್ಲ. ಹೌದು. ನೆನ್ನೆನೂ ಅಷ್ಟೇ ಕಳ್ಕೊಳ್ಳೋದಕ್ಕೇನು ಇಲ್ಲ. ಗುರು ನನ್ನ ತಲೆಯಲ್ಲಿ ಇದ್ದಿಷ್ಟೇ ಒಂದ್ 4 ಸಿಕ್ಸ್ ಹೊಡೆದ್ಬಿಟ್ಟು ಹೋಗಪ್ಪ ಇಂಜುರಿ ಅಷ್ಟೇ. ಬೇರೆ ಇದೆಯಾ ಅಂತ. ಬಟ್ ಅದು ಆಗ್ಲಿಲ್ಲ. ಹೊಡೆದ್ರು ಒಂದ್ 6 ಮತ್ತೆ 5 ಬಂತು. ಸೊ ಇನ್ನೊಂದ್ ಬಾಲು ನೀಟಾಗಿ ಕೈಗೆ ಹೋಯ್ತು. ಯಾಕೋ ಬಾಡಿ ಲ್ಯಾಂಗ್ವೇಜ್ ಇಷ್ಟ ಆಗ್ತಾ ಇಲ್ಲ ಕರೆಕ್ಟ್. ನಂಗೆ. ತುಂಬಾ ಆ ಮುಖದಲ್ಲಿ ಆ ಚಾರ್ಮ್ ಚಾರ್ಮೇ ಇಲ್ಲ. ಕಾಣ್ತಾ ಇಲ್ಲ ಅಗ್ರೆಷನ್ ನನಗೆ. ಬೇಕು. ಇವಾಗ ಆಸ್ ಅ ಕ್ಯಾಪ್ಟನ್ ನಿನ್ನ ಎಲ್ಲಾರು ನೋಡ್ತಾ ಇರ್ತಾರ. ಎಲ್ಲಾರು ಕೂಲ್ ಕ್ಯಾಪ್ಟನ್, ಎಲ್ಲಾರು ಧೋನಿನ್ ಫಾಲೋ ಮಾಡೋದಕ್ಕಾಗಲ್ಲ. ಅವ್ರ ಹಂಗಿದ್ರು ನಾನು ಅವ್ರ ಹಂಗಿದ್ರು ಅದಾಯ್ತು ಅವಾಗ. ಸೊ ಈಗ ಬ್ಯಾಟಿಂಗ್ ಬರ್ಬೇಕಾದ್ರೂ ಅಷ್ಟೇ ಸಪ್ಪೆ ಮುಖದಲ್ಲಿ. ಹ್ಮ್. ಮತ್ತೆ ಜಿತೇಶ್ ಕ್ಯಾಪ್ಟನ್ ಆದ್ರೂ ಅದು ಟೆಂಪ್ರರಿ ಮಾತ್ರ. ಹೌದು, ಅವ್ರು ಏನಾದ್ರು ಫಿಟ್ ಇದಾರೆ ಅಂತ ಆದ್ರೆ ಹೌದು, ಮತ್ತೆ ಹೌದು. 100% ನಿನ್ನೆ ಪಟ್ಟಿದಾರೆ ಜಿತೇಶ್ captaincy ಮಾಡೋದು. ಜಿತೇಶ್ ಶರ್ಮಾ ಅವರು ಆಸ್ ಎ ಕ್ಯಾಪ್ಟನ್ ಆಗಿ ಆ ಪ್ರೆಷರ್ ಹ್ಯಾಂಡಲ್ ಮಾಡಿದ್ದಿದೆಯಲ್ಲ, ಅದು ಅನ್ಬಿಲಿವಬಲ್. ನನಗೆ ಒಂದಷ್ಟು ಜನ ಪ್ರಶ್ನೆ ಕೇಳಿದ್ರು, ಜಿತೇಶ್ ಯಾಕೆ? ಜಿತೇಶ್ ಏನು ಅಷ್ಟು ಅನುಭವ ಇಲ್ಲ, ಅವ್ರಿಗೆ ಯಾಕೆ ಕ್ಯಾಪ್ಟನ್ಸಿ ಕೊಟ್ರು? ಭುವನೇಶ್ವರ್ ಕೊಡ್ಬೋದಾಗಿತ್ತು, ಕೃಣಾಲ್ ಪಾಂಡ್ಯ ಕೊಡ್ಬೋದಾಗಿತ್ತು. ಯಾಕಂದ್ರೆ ಲಕ್ನೋ ಟೀಮ್ ಅನ್ನ ಕೃಣಾಲ್ ಪಾಂಡ್ಯಂಗೂ ಲೀಡ್ ಮಾಡಿದ ಎಕ್ಸ್ಪೀರಿಯನ್ಸ್ ಇದೆ ಅಂತ. ನಿಮ್ಗೇನ್ ಅನ್ಸುತ್ತೆ? ನನ್ಗೇನ್ ಅನ್ಸುತ್ತೆ ಅಂದ್ರೆ, ಇವಾಗ ಮ್ಯಾನೇಜ್ಮೆಂಟ್ ಆಗ್ಲಿ ಟೀಮ್ ಆಗ್ಲಿ ಏನ್ ನೋಡ್ತಾ ಇದ್ದಾರೆ ಅಂದ್ರೆ, ಇವಾಗ ಆಲ್ರೆಡಿ ಅವ್ರನ್ನ ಕ್ಯಾಪ್ಟನ್ ಮಾಡಿದ್ದಾರೆ ಅಂದ್ರೆ ಇಂಡೈರೆಕ್ಟ್ ಆಗಿ ಮೆಸೇಜ್ ಪಾಸ್ ಮಾಡಿದ್ದಾರೆ, ಜಿತೇಶ್ ಶರ್ಮಾ ಇಸ್ ಫ್ಯೂಚರ್ ಅಂತಾನೆ, RCB ಫ್ಯೂಚರ್ ಅಂತಾನೆ. ಈಗ ಭುವನೇಶ್ವರ್ ಕೊಡೋದಕ್ಕಾಗಲ್ಲ. ಭುವನೇಶ್ವರ್ ನೀವೇನೇ ಕೊಡಿ ಟೆಂಪ್ರವರಿ ಯಾಕಂದ್ರೆ ಅಷ್ಟೇ. ನೆಕ್ಸ್ಟ್ ಇಯರ್ ಅವ್ರು ಇರ್ತಾರೆ ಅನ್ನೋದು ಇರ್ತಾರೆ ಅನ್ನೋದು ಅಷ್ಟಿರಲ್ಲ. ಯಾವಾಗ ಬೇಕಾದ್ರೂ ಯಾಕಂದ್ರೆ ರಿಟೈರ್ಮೆಂಟ್ ತಗೊಬಹುದು. ಇವಾಗ ಹ್ಮ್. ಒಡ್ಸ್ಕೊಂಡಿರೋ ರೀತಿಗೆ ಆಕ್ಷನ್ ಅಲ್ಲಿ ಹೋಗ್ದೇನೂ ಇರಬಹುದು. ಹೌದು. ಸೊ ಹಾಗಾಗಿ ಫ್ಯೂಚರ್ ನೋಡ್ತಾರೆ. ಯಾಕೆ ಯಂಗ್ಸ್ಟರ್ ಕೊಡ್ತಾರೆ ಅವರೆಲ್ಲ ಇದ್ರೂನು ಅಂದ್ರೆ ಫ್ಯೂಚರ್ ನೋಡ್ತಾರೆ. ಇವಾಗ ರಜತ್ ಪತಿದಾರ್ ಫಾರ್ಮ್ ಅಲ್ಲಿ ಇಲ್ಲ. ಸೇಮ್ ಪಟ್ಟಿದಾರ್ನು ಹೋದ್ರು. ಚೂಸ್ ಮಾಡಿದ್ ಅದೇ ರೀತಿ ಹ್ಮ್ ಅವ್ರನ್ನ ಪಟ್ಟಿದಾರ್ ಆಕ್ಷನ್. ಪಟ್ಟಿದಾರ್ ಇವಾಗ ಏನಾದ್ರು ಫಾರ್ಮ್ ಅಲ್ಲಿ ಇಲ್ಲ, ಅವ್ರ ಕೈ ಬಿಡ್ಲೇಬೇಕಾಯ್ತು. ಇವಾಗ ಯಾಕಂದ್ರೆ ಕೊಹ್ಲಿ ಅಂತ ಲೆಜೆಂಡರಿ ಪ್ಲೇಯರ್ ಅಲ್ಲ. ಕೊಹ್ಲಿ 5 ಸೀಸನ್ ಕೆಟ್ಟದಾಗಡ್ದು ಅವ್ರನ್ನ ಬ್ಯಾಕ್ ಮಾಡ್ತಾರ ಆ ಬ್ರಾಂಡ್ಗೋಸ್ಕರ. ಹೌದು. RCB ಮಾಡಿ ಪತ್ತಿದಾರೆಲ್ಲ ಇನ್ನೂ ಅದನ್ನ ಬಿಲ್ಡ್ ಮಾಡಿಲ್ಲ. ಸೊ ಹೌದು. ಹಾಗಾಗಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ಇಂಜುರಿ ಆಗ್ಬೋದು ಅಥವಾ ಫಾರ್ಮ್ ಹೋಗ್ಬೋದು. ಇನ್ನೊಬ್ರನ್ನ ಹಿಂದೆ ರೆಡಿ ಮಾಡ್ಬೇಕಲ್ವಾ. ಇದೆಲ್ಲದಕ್ಕೂ ನಾನು ನೋಡಿದಾಗ ಮಾಸ್ಟರ್ ಮೈಂಡ್ DKನೇ ನೆನಪಾಗ್ತಾರ. ಅವರೇ ಎಲ್ಲ ಮಾಡ್ತಾ ಹೌದು. ಇರೋದನ್ನ ಅಂತ. ಸೊ ಹಾಗಾಗಿ ಅದು ಇಂಡೈರೆಕ್ಟ್ ಆಗಿ ಮೆಸೇಜ್ ಪಾಸ್ ಮಾಡಿದ್ದಾರೆ. ಜಿತೇಶ್ ಅನ್ನ ಬ್ಯಾಕ್ ಮಾಡ್ತಿದಾರೆ, ಈ ಮೆಸೇಜ್ ಅನ್ನು ಪಾಸ್ ಎಸ್, ಮಾಡಿ. RCB ಹೌದು. ಫ್ಯೂಚರ್ ಅಂತಾನೆ ಒಂದು ಮೆಸೇಜ್ 100% ಪಾಸ್ ಆಗಿದೆ. RCB ಫ್ಯೂಚರ್ ಅಂತಾನೆ ಬ್ಯಾಕ್ ಮಾಡಿದ ಇರೋದು ಅದನ್ನ. ಪಟ್ಟಿದಾರ್ನು ಬ್ಯಾಕ್ ಮಾಡಿದ್ದು ಅದೇ ಉದ್ದೇಶಕ್ಕೆ. ಹೌದು, ಹೌದು. ಯಾಕೆಂದ್ರೆ ಆಕ್ಷನ್ ಅಲ್ಲೇ ಆಗ್ಲಿಲ್ಲ, ಅವ್ರನ್ನ ರಿಪ್ಲೇಸ್ಮೆಂಟ್ ಮಾಡ್ಕೊಂಡ್ರು ಅನ್ಸುತ್ತೆ. ಎಂಡ್ ಆಫ್ ದಿ ಡೇ Action ಗೆ ಬಿಟ್ಟಿರ್ಲಿಲ್ಲ. ಅದೇ ಹೇಳಿದ್ದು. ಎಂಡ್ ಆಫ್ ದಿ ಡೇ ಫಾರಿನ್ ಪ್ಲೇಯರ್ಸ್ ನಮ್ಮ ಇಂಡಿಯನ್ ಪ್ಲೇಯರ್ಸ್ ಅಥವಾ ಇವ್ರು ಯಾರಾದ್ರೂ ಫ್ರಾಂಚೈಸಿನ ಮುಂದೋಡಿಸ್ಬೇಕು ಕ್ಯಾಪ್ಟನ್ಶಿಪ್ ಅಂತ. ಪತ್ತಿದಾರು ಜಿತೇಶ್ ಶರ್ಮಾ ಅದೇ ಕಾರಣಕ್ಕೆ. ಮತ್ತೆ ಇನ್ನೂ ಒಂದು ಆಸ್ ಎ ಕೀಪರ್ ಕ್ಯಾಪ್ಟನ್ ಆಗಿದ್ರೆ ಒಂದು ಅಡ್ವಾಂಟೇಜ್ಗಳು ಜಾಸ್ತಿ ಸರ್. ಹೌದು, ಎಲ್ಲವನ್ನು ನಮಗೆ ನೋಡ್ತಾ ಇರ್ತಾರೆ. ಕೀಪರ್ ಕ್ಯಾಪ್ಟನ್ ಆದ್ರೆ ಬಹಳ ಅಡ್ವಾಂಟೇಜ್ ನಮಗೆ. ಯಾಕಂದ್ರೆ ಫೀಲ್ಡ್ ಸೆಟ್ ಮಾಡೋದಕ್ಕೆ, ಪದೇ ಪದೇ ಬೌಲರ್ ಹತ್ರ ಕಮ್ಯುನಿಕೇಟ್ ಮಾಡೋದಕ್ಕೆ. ಈಗ ಎಲ್ಲೋ ಲಾಂಗ್ ಆಫ್ ಅಲ್ಲಿ ನಿಂತ್ಕೊಂಡು ಬರೋದು ಬೌಲರ್ ಹತ್ರಕ್ಕೆ ನಮಗೆ ಅನ್ಸುತ್ತೆ ಅಂದ್ರೆ ತುಂಬಾ ಟೈರ್ಡ್ ಕ್ಯಾಪ್ಟನ್ಸ್ ಆಗುತ್ತೆ. ಆದ್ರೆ ಅವರು ಬೆಸ್ಟ್ ಫೀಲ್ಡರ್ ಕೂಡ ಆಗಿರ್ತಾರೆ, ಬೌಂಡ್ರಿಲೇ ನಿಂತ್ಕೊಂಡಿರ್ತಾರೆ. ಹೇಳ್ಬೋದು ಎಲ್ಲದನ್ನ, ಯಾರು ಬರೋದನ್ನ. ಕೀಪರ್ ಆದ್ರೆ ಅದು ಬೆಟರ್ ಅಂತ. ಖಂಡಿತ ಹೌದು, ಸರ್, ಹೌದು. ಖಂಡಿತ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಕೀಪರ್ ಕ್ಯಾಪ್ಟನ್ ಆದ್ರೆ. ಮತ್ತೆ RCBಗೆ ಫಾರಿನ್ ಪ್ಲೇಯರ್ಸ್ ಒಳ್ಳೆ ಪ್ಲೇಯರ್ ಸಿಕ್ಕಿಲ್ಲ ಅಂತ ಇಲ್ಲ. ಹ್ಮ್. ಮೊದ್ಲಿಂದನೂ ಒಳ್ಳೆ ಫಾರಿನ್ ಪ್ಲೇಯರ್ಸ್. ಪೀಟರ್ಸನ್ ಕಾಲದಿಂದನೂ ನಾವು ಹೆಸರು ಹೌದು. ಹೇಳ್ಕೊಂಡು ಹೋದ್ರೆ ಶೇನ್ ವ್ಯಾಟ್ಸನ್ ಇಂದ ತುಂಬಾ ಜನರ ಹೆಸರು ಹೇಳ್ಬೋದು. ಇವನ್ ಒಳ್ಳೆ ಸ್ಪಿನ್ನರ್ ಹಸ್ರಂಗ, ಈ ರೀತಿ ಒಳ್ಳೆ ಸ್ಪಿನ್ನರ್ಸ್ ಅನ್ನೆಲ್ಲ ತಗೊಂಡಿದ್ರು. RCBಗೆ ಬಿಗ್ ಲ್ಯಾಪ್ಸಸ್ ಅಂತ ಇದ್ದಿದ್ದಂತಂದ್ರೆ ಅದು ಇಂಡಿಯನ್ ಯಂಗ್ ಪ್ಲೇಯರ್ಸ್ ಚೆನ್ನಾಗಿ ರೆಗ್ಯುಲರ್ ಆಗಿ ಡಾಮಿನೇಟ್ ಮಾಡೋ ಹೌದು. ತರ ಪರ್ಫಾರ್ಮೆನ್ಸ್ ಮಾಡೋ ತರದ ಹೌದು. ಕೊರತೆ ಇತ್ತು. Correct. ಅದು ಈ ಸಲ ನೀಗಿದ್ಯಾ ಅಂತ ಕೊರತೆ? ಖಂಡಿತ. ಈ ಸಲ ನೀಗಿದೆ. ನೀವು ಹೇಳಿದ್ರಲ್ವಾ ಇವಾಗ ಇಂಡಿಯನ್ ಬ್ಯಾಟರ್ಸ್ ಅಥವಾ ಇಂಡಿಯನ್ ಪ್ಲೇಯರ್ಸ್ RCBಗೆ ಏನು ಕೊಡುಗೆ ಇಲ್ಲ, ಎಷ್ಟು ಕೊಲ್ಯಾಪ್ಸ್ ಆಗಿದೆ ಅಂದ್ರೆ, ಈಗ ಕೊಹ್ಲಿ ಬಿಟ್ರೆ ಕೊಹ್ಲಿದು ಇವಾಗ 9,000 ರನ್ ನಾನು ಹೇಳ್ದೆ ಅಲ್ವಾ. ಒಂದೇ ತಂಡಕ್ಕೆ ಇಂಡಿಯನ್ ಬ್ಯಾಟರು RCB ಪ್ಲೇಯರ್ ಕೊಹ್ಲಿ 9,000 ಮಾಡಿದ್ದಾರೆ. ನೆಕ್ಸ್ಟ್ ಇಂಡಿಯನ್ ಬ್ಯಾಟರ್ ಯಾರಿರ್ಬೋದು, ಎಷ್ಟು ರನ್ ಇರ್ಬೋದು? ರಾಹುಲ್ ದ್ರಾವಿಡ್, ಪಡಿಕ್ಕಲ್ 900 ರನ್. ಇವರು 900 ಇದ್ರ See, ಅಕ್ಕಪಕ್ಕ. 900 ರನ್ನು 10% ಕೂಡ ಇಲ್ಲ. ಅದ್ ಯಾಕೆ ಅಂದ್ರೆ ಕೆಲವರಿಗೆ ಜಾಸ್ತಿ ಆ ಮ್ಯಾಚ್ ಆಡೋ ಅವಕಾಶನೂ ಸಿಕ್ಕಿಲ್ಲ. ಸಿಕ್ಕಿಲ್ಲ. ಇಂಡಿಯನ್ ಪ್ಲೇಯರ್ಸ್ ಆಡಿಲ್ಲ ಅಂದ್ರೆ ಕೊಹ್ಲಿ 18 ಸೀಸನ್ ಆಡಿದ್ದಾರೆ. ಹೌದು. ಬಟ್ ತುಂಬಾ ಜನರನ್ನ ನಾವು ಬ್ಯಾಕ್ ಮಾಡಿಲ್ಲ. ಹಾ, ಅಷ್ಟು ನಮ್ಮ RCB ಇಂದ ಆ ಮಟ್ಟಕ್ಕೆ ನಾನ್ ಸ್ಟಾಪ್ ಆಗಿ ತುಂಬಾ ವರ್ಷ ಆಡ್ಸಿಲ್ಲ. ಹೌದು. ಬಟ್ ಆಡ್ಸಿಲ್ಲ ಯಾಕೆಂದ್ರೆ ಇವ್ರ ಪ್ರದರ್ಶನನೂ ಅಷ್ಟಕ್ಕಷ್ಟೇ ಇತ್ತು ಅಂತ ರಾಹುಲ್ ನ ತಗೋಬಹುದು. ಬ್ಯಾಕ್ ಮಾಡಿದ್ರೆ ಕೊಹ್ಲಿ ಆದ್ಮೇಲೆ ರಾಹುಲ್ ಇರ್ತಾ ಇದ್ರು. ಇವಾಗ್ಲೂ ಹೌದು. ಅಷ್ಟೇ, ಜಾಸ್ತಿ 50s ಇರೋದು ಕೊಹ್ಲಿ ಬಿಟ್ರೆ ಅಂಡ್ ಜಾಸ್ತಿ ರನ್ಸ್ ಇರೋದು ಕೊಹ್ಲಿ ಬಿಟ್ರೆ ರಾಹುಲ್ ಹಿಂದೆ ಬರ್ತಿದೆ ಆಸ್ ಎ ಇಂಡಿಯನ್ ಬ್ಯಾಟರ್. ಕಂಪ್ಯಾರಿಟಿವ್ಲಿ ರಾಹುಲ್ ಯಂಗ್ ಪ್ಲೇಯರ್ ಇವ್ರಿಗಿಂತ. ಯಂಗ್ ಪ್ಲೇಯರ್ ಹಿಂದೆ ಇದ್ದಾರೆ. ಬಟ್ ಅಲ್ಲಿ ರಾಹುಲ್ ಒಂದ್ ಸ್ವಲ್ಪ ಕ್ಲಿಕ್ ಆಗಿ ಹಂಗೆ ಬ್ಯಾಕ್ ಮಾಡಿದ್ರೆ ಇವತ್ತು ಕೊಹ್ಲಿ ಆದ್ಮೇಲೆ ನಮ್ಗೆ ಯಾವ ಪಟಿದಾರು ಬೇಕಾಗಿರ್ಲಿಲ್ಲ, ಯಾವ ಡೂಪ್ಲೆಸಿಸು ಬೇಕಾಗಿರ್ಲಿಲ್ಲ.
ರಾಹುಲ್ನೇ ನಾವು ಕ್ಯಾಪ್ಟನ್ ಮಾಡಿ ಇದ್ ಮಾಡ್ಬೋದಾಗಿತ್ತು. ಆ ಟೈಮಲ್ಲಿ ಪರ್ಫಾರ್ಮೆನ್ಸ್ ಬಿಡಿಲ್ಲ ಅಂಡ್ ಟೀಮ್ ಕೂಡ ಮ್ಯಾನೇಜ್ಮೆಂಟ್ ಕೂಡ ಬ್ಯಾಕ್ ಮಾಡ್ಲಿಲ್ಲ. ಆ ಟೈಮಲ್ಲಿ ಮಾಡಬಹುದಾಗಿತ್ತು ರಾಹುಲ್ನ. ಈ ತರದ್ದು ಮ್ಯಾನೇಜ್ಮೆಂಟ್ ಒಂದಷ್ಟು ಸಮಸ್ಯೆಗಳಿದೆ, ಬಟ್ ಅವೆಲ್ಲ ಹಳೇದ್ ಬೇಡ. ಇವಾಗ ಖುಷಿಯಾಗಿದೆ ವಾತಾವರಣ, ಒಳ್ಳೆ ಪ್ಲೇಯರ್ಸ್ ಇದೆ, ಕಪ್ಪು ತುಂಬಾ ಹತ್ರ ಇದೀವಿ, ಇದ್ ಮಾತಾಡೋಣ ಅಷ್ಟೇ. ಸೊ ದಿನೇಶ್ ಕಾರ್ತಿಕ್ ರೋಲ್ ಈ ಬಾರಿ ಬಹಳ ಇಂಪಾರ್ಟೆಂಟ್ ಆಗಿದೆ RCB ಪರ್ಫಾರ್ಮೆನ್ಸ್. ತುಂಬಾನೇ ಸರ್, ತುಂಬಾನೇ. ಮತ್ತೆ ಯಾಕಂತ ಹೇಳಿದ್ರೆ ಗೇಮ್ ಪ್ಲಾನಿಂಗ್ ಚೆನ್ನಾಗಿದೆ. ಮತ್ತೆ ಎಲ್ಲರಿಗೂ ಬ್ಯಾಟಿಂಗ್ ಸ್ಟೈಲ್ಗಳು ನಾನು ನೋಡಿರೋ ತರ ತುಂಬಾ ಚೇಂಜಸ್ ಆಗಿದೆ. ಬ್ಯಾಟಿಂಗ್ ಸ್ಟೈಲ್ಗಳು ನಮ್ಮ ಕನ್ನಡದವ್ರದ್ದು ಮತ್ತೆ ಜಿತೇಶ್ ಶರ್ಮಾ ಅವ್ರದ್ದು. ನನಗೆ ಇವ್ರನ್ನ ನೋಡಿದ್ರೆ ದಿನೇಶ್ ಕಾರ್ತಿಕ್ ಅವ್ರ ರಿಪ್ಲೇಸ್ಮೆಂಟೇ ನಂಗೆ ಜಿತೇಶ್ ಶರ್ಮಾ ಅನಿಸ್ಬಿಡುತ್ತೆ. ಆ ಶಾರ್ಟ್ ಕ್ರಿಕೆಟಿಂಗ್ ಶಾರ್ಟ್ಸ್ ಗಳು ನೀವು ಅಬ್ಸರ್ವ್ ಮಾಡ್ತಾ ಹೋದ್ರೆ ದಿನೇಶ್ ಕಾರ್ತಿಕ್ ನಿನ್ನೆ ಕೆಲವು ಶಾರ್ಟ್ ಗಳನ್ನ ನೀವು ಅಬ್ಸರ್ವ್ Try ಮಾಡಿದ್ರಲ್ಲ, ಮಾಡಿದ್ರು success ದಿನೇಶ್ ಆಯ್ತು ಕಾರ್ತಿಕ್ ಸೇಮ್ ಸ್ಟೈಲ್ ಗಳನ್ನ ಹೌದು. ಅಂದ್ರೆ ಈ ಕಡೆ ತೋರ್ಸಿ, ಈ ಕಡೆ ಹೊಡಿಯೋದು. ಹಿಂಗ್ ತೋರ್ಸಿ ಹಿಂಗ್ ಹೊಡಿಯೋದು, ಅದೆಲ್ಲ ಲಾಸ್ಟ್ ನಾವು ದಿನೇಶ್ ಕಾರ್ತಿಕ್ ಹತ್ರ ಆ ಶಾರ್ಟ್ಸ್ ನ ನೋಡಿದ್ವಿ ನಾವು ಅವ್ರ ಹತ್ರ. ಈಗ ಅದನ್ನೇ ಸೇಮ್ ರಿಪ್ಲೇಸ್ಮೆಂಟ್ ಬ್ಯಾಕ್ ಜಿತೇಶ್ ಎಂಡ್ ಶರ್ಮಾ. ತುಂಬಾ ಪ್ರಾಕ್ಟೀಸ್ ಆಗಿರುತ್ತೆ. ಖಂಡಿತ ಸರ್, ತುಂಬಾ ಆಗಿದೆ. ಅಂಡ್ ಇನ್ನೊಂದ್ ಅನ್ಸೋದು ಏನಂದ್ರೆ ಫ್ಯಾನ್ಸ್ ಮನಸ್ಥಿತಿ ದಿನೇಶ್ ಕಾರ್ತಿಕ್ ಅರ್ಥ ಆಗಿದೆ. ಸೊ ಹೇಗೆ ಏನ್ ಮಾಡ್ಬೇಕು, ಫ್ಯಾನ್ಸ್ ನು ಖುಷಿ ಪಡಿಸ್ಬೇಕು, ಪ್ಲೇಯರ್ಸ್ ನು ಇನ್ನೂ ಆಗ್ಬೇಕು. ವಿನ್ ಆಗ್ಬೇಕು, ಆ ಎರಡನ್ನು ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಈಗ ನೋಡಿ, ಕೊಹ್ಲಿ ಲಾಂಗ್ ಪೀರಿಯಡ್ ಆಡೋದ್ರಿಂದ ಕ್ವಾಲಿಟಿ ಪ್ಲೇಯರ್ ಆಗಿರೋದ್ರಿಂದ ಈ ಜಿತೇಶ್ ಶರ್ಮಾ ತರದ ಶಾರ್ಟ್ಸ್ ಎಲ್ಲ ಟ್ರೈ ಮಾಡೋದಕ್ಕಾಗಲ್ಲ. ಅವ್ರು ಯಾವತ್ತೂ ಆಗಲ್ಲ. ಮಾಡಲ್ಲ, ಎಂತ ಸಿಚುವೇಶನ್ ಇರ್ಲಿ. ಇಲ್ಲ, ನಾನು ಕ್ರಿಕೆಟಿಂಗ್ ಶಾರ್ಟ್ಸೇ ಆಡ್ತೀನಿ, ನಾನು 6 ಹೊಡಿಬೇಕು ಅಂದ್ರೂ ಮುಂದೆನೆ ಹೊಡಿತೀನಿ. ಹಿಂದೆ 3 ಪ್ಲೇಯರ್ ಖಾಲಿ ಇದ್ರು ಅವ್ರಿಗೆ ನಾನು- ಬಿಸಾಕಿದ್ದು ಇಲ್ವೇ ಇಲ್ಲ. ಬಟ್ ಜಿತೇಶ್ ಶರ್ಮಾಗೆ ಡಿಕೆ ಟ್ರೈನ್ ಮಾಡಿದಾರೆ ಅದನ್ನ. ಫಿನಿಶರ್ ರೋಲೇ ಇದು, ನಿನ್ ಎಲ್ಲವನ್ನು ಹೌದು. ಫೀಲ್ಡ್ ಸೆಟ್ ಮಾಡಿರ್ತಾರೆ, ನೀನ್ ಅಲ್ಲಿ ಇಲ್ಲಿ ಎಲ್ಲ ಸೆಟ್ ಮಾಡಿರ್ತಾರೆ, ಬಟ್ ಹಿಂದೆ ಸೆಟ್ ಮಾಡೋದಕ್ಕಾಗಲ್ಲ. ಅದು ಔಟ್ ಆಫ್ ಸಿಲೆಬಸ್ ಆಡ್ಬೇಕು ಅಂತ ಡಿಕೆ ಪ್ರಿಪೇರ್ ಮಾಡ್ಬಿಟ್ಟಿದ್ದಾರೆ. ಅಷ್ಟಿಲ್ದೆ ಹೇಳಲ್ಲ, ಅವ್ರ ಹೆಸರು ತಗೋತಾರೆ ಅಂದ್ರೆ ಅದು ಕ್ಲಿಯರ್ ಆಗಿ ಹೇಳಿದ್ದಾರೆ. ಡಿಕೆ ಅಣ್ಣ ಹೀಗೆ ಹೇಳಿದ್ರು, ಅವ್ರು ನಮ್ ರೋಲ್ ಮಾಡಲು ಗುರು, ಅಂಡ್ ನನ್ ಫೀಲ್ಡ್ ಅಲ್ಲ, ಔಟ್ ಆಫ್ ಕ್ರಿಕೆಟ್ ಕೂಡ ಅವ್ರನ್ನ ಅದೇ ಗುರು ತರ ಇವನ್ ಕೀಪರ್ ಬೇರೆ ಇಬ್ರುನು. ಹಾಗಾಗಿ ದಿನೇಶ್ ಕಾರ್ತಿಕ್ ರೆಡಿ ಮಾಡಿರೋದು ಜಿತೇಶ್ ಶರ್ಮಾ. ಈ RCB ಟೀಮ್ ಸ್ಟ್ರೆಂತ್ ಬಗ್ಗೆ ಮಾತಾಡುವಾಗ ಸ್ಪಿನ್ ಬಗ್ಗೆ ನಾವು ಮಾತಾಡ್ಲೇಬೇಕು. ಹೌದು ಸುಯಾಶ್ ಶರ್ಮಾ ರೀಸೆಂಟ್ ಆಗಿ ಲಾಸ್ಟ್ 2 ಮ್ಯಾಚ್ ಅಲ್ಲೂ ಹೊಡೆಸ್ಕೊಂಡಿದ್ದಾರೆ. ಹೌದು. ಹಿಂದಿನ ಮ್ಯಾಚ್ ಅಲ್ಲಿ ಈ ಸ್ಪಿನ್ನರ್ಸ್ ಅಂದ್ರೆ ಕೃಣಾಲ್ ಪಾಂಡ್ಯ ಮತ್ತೆ ಇವರಿಬ್ರು ಸೇರಿ 7 ಓವರ್ ಹಾಕಿ ಅರೌಂಡ್ 80 ರನ್ಸ್ ಹೊಡೆಸ್ಕೊಂಡಿದ್ರು. ಎಕಾನಮಿನೂ ಇಲ್ಲ, ವಿಕೆಟ್ ಟೇಕಿಂಗು ಇಲ್ಲ. ಈ ಮ್ಯಾಚ್ ಅಲ್ಲಿ ಜಸ್ಟ್ 5 ಓವರ್ ಅಷ್ಟೇ ಕೊಟ್ಟಿರೋದು. ಕೃಣಾಲ್ ಪಾಂಡ್ಯಗೆ ಅವ್ರು ಹೊಡೆಸ್ಕೊಂಡಿಲ್ಲ ಅಂದ್ರೂ 2 ಓವರ್ ಅಷ್ಟೇ ಕೊಟ್ಟಿದ್ದಾರೆ. ಒಂದು ಟ್ರಸ್ಟ್ ಯಾಕೋ ಕಡಿಮೆ ಆಗ್ತಿದ್ಯಾ, ಹೇಗೆ ಹಂಗೇನಾರು ಅನ್ಸುತ್ತಾ? ಇಲ್ಲ, ನನ್ನ ಆಕ್ಷನ್ ಪಿಕ್ ಆದಾಗ್ಲೇ ನಾನು ಆವಾಗ್ಲೇ ಹೇಳೋದ್ ಮರ್ತೆ. ಒಂದೇ ಒಂದು ನೆಗೆಟಿವ್ ಇದ್ದಿದೆ, ಕಂಪ್ಲೀಟ್ ದಿ ಬೆಸ್ಟ್ ಸ್ಪಿನ್ನರು ನಮ್ಮಲ್ಲಿ ಇಲ್ಲ, ಅದನ್ನ ಒಪ್ಕೊಳ್ಳೇಬೇಕಾದಂತ. ಈಗ ಒಬ್ಬೊಬ್ರಿಗೂ ಚಹಲ್ ಇದ್ದಾರೆ, ರಾಶಿದ್ ಖಾನ್, ಅವ್ರು ಪರ್ಫಾರ್ಮ್ ಮಾಡಿದಾರೋ ಬಿಟ್ಟಿದಾರೋ ಅದು ಸೆಕೆಂಡ್ರಿ, ಬಟ್ ಸ್ಟಾರ್ ಸ್ಪಿನ್ನರ್ ಅವರೆಲ್ಲ. ಅಶ್ವಿನ್ ಆಗ್ಲಿ, ರಾಶಿದ್ ಆಗ್ಲಿ, ಸುನಿಲ್ ನಾರಾಯಣ್ ಸ್ಯಾಂಟರ್ ಆಗ್ಲಿ, ಆಗಿರ್ಲಿ. ಸ್ಯಾಂಟ್ನರ್ ಆಗ್ಲಿ, ನಮ್ಮಲ್ಲಿ ಅದಿಲ್ಲ. ಕೃಣಾಲ್ ಬಂದ್ರು, ಕುಲ್ದೀಪ್ ಯಾದವ್ ಇವ್ರನ್ನ ಆ ತರ ಕೃಣಾಲ್ ಬಂದ್ರು ಕೂಡ ಆಲ್ರೌಂಡರ್. ಬೇರೆಯವರು ಕೃಣಾಲ್ನ ಟ್ರಾಲ್ ಮಾಡ್ತಾ ಇದ್ರು, ಬಟ್ ನಂಗೆ ನಂಬಿಕೆ ಇತ್ತು ಅವ್ರು ವಿಕೆಟ್ ಟೇಕರ್ ಅಲ್ಲ ಅಂದಿದ್ರು. ಇತಿಹಾಸ ನೋಡಿದಾಗ ದಿ ಬೆಸ್ಟ್ ಎಕಾನಮಿ ಇದೆ ಅವ್ರದ್ದು. 6, 6.5, 7, 7 ಒಳಗಡೆ ಇತ್ತು. ಸೊ ವಿಕೆಟ್ ಟೇಕರ್ ಅಲ್ಲ ಅಂದ್ರೂ ರನ್ ಕೊಡಲ್ಲ, ಅದೊಂದು ಭರವಸೆ ಇತ್ತು. ಸುಯೇಶ್ ಶರ್ಮಾದು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ನಾನು ಅನ್ಕೊಂತಾ ಇದ್ದೆ ಮೋಸ್ಟ್ ಅಂಡರ್ ರೇಟೆಡ್ ಬೌಲರ್. ಯಾರೋ ಬಂದು 50 ಹೊಡಿತಾರೆ, ಅವ್ರದ್ದು ಸ್ಟೇಟಸ್ ಹಾಕ್ತಿವಿ. ಈ ಮನುಷ್ಯ ಸಿಂಪಲ್ ಆಗಿ 4 ಓವರ್ ಹಾಕ್ಬಿಟ್ಟು 24, 25 ರನ್ನು, 20 ರನ್, 18 ರನ್ ಕೊಟ್ಟಿರೋದು ಇದೆ. ಸೈಲೆಂಟ್ ಆಗಿ ಹೋಗ್ತಾ ಇರ್ತಾರೆ. ಯಾಕೆ ಸೆಲೆಬ್ರೇಟ್ ಮಾಡೋದು ಅಂದ್ರೆ ವಿಕೆಟ್ ತೆಗ್ದಿರಲ್ಲ, ಬಟ್ ರನ್ ಕೊಟ್ಟಿಲ್ಲ ಅಂದ್ರೂ ಎಕಾನಮಿ ಚೆನ್ನಾಗಿದೆ, ಬಟ್ ವಿಕೆಟ್ ಬೀಳ್ತಾ ಇಲ್ಲ. ಬಟ್ ಲಾಸ್ಟ್ 3 ಮ್ಯಾಚಸ್ ಅದೇನಾಗ್ತಿದೆಯೋ ಗೊತ್ತಿಲ್ಲ, ಸುಯೇಶ್ ಶರ್ಮಾ ತುಂಬಾ ಓಡಿಸ್ಕೊಂತಿದ್ದಾರೆ. ಅದು ಅಂಡ್ ವೆರಿ ಗುಡ್ ಬಾಲ್ಗೆ ಅಥವಾ ಬ್ಯಾಟ್ ಬಾಲ್ ಹೊಡೆಯೋದು ಅದು ಬೇರೆ. ಅವರು ಈಗ ಬೇರೆ ಅದರ್ ಪ್ಲೇಯರ್ಸ್ ಗೆ ಪಿಕ್ ಮಾಡೋದು ಈಸಿ ಆಯ್ತಾ ಅಂತ ಅವ್ರ ಮೇಲೇನು ಇವರು ಟಾರ್ಗೆಟ್ ಮಾಡ್ತಿರ್ತಾರೆ. ಯಾಕಂದ್ರೆ ಕೋಚಿಂಗ್ ಸ್ಟಾಫ್ ಇರ್ತಾರೆ, ಸ್ಟಡಿ ಮಾಡ್ತಾರೆ, ಅವ್ರು ಎಲ್ಲಿ ಬಾಲ್ ಹಾಕ್ತಾರೆ, ಜಾಸ್ತಿ ಬಾಲ್ನ ಔಟ್ ಸೈಡ್ ದಿ ಆಫ್ ಸ್ಟಂಪ್ ಹಾಕ್ತಾರೆ. ಅದೆಲ್ಲ ಸ್ವಲ್ಪ ಅವರು ಚೆಕ್ ಮಾಡ್ತಾ ಇದ್ದಾರೆ, ವರ್ಕ್ ಮಾಡೇ ಮಾಡ್ತಾರೆ. ಇವಾಗ ಮಾಡ್ತಿದ್ದಾರೆ. ದಿ ಬೆಸ್ಟ್ ಒಂದು 2-3 ಮ್ಯಾಚ್ ದಿ ಬೆಸ್ಟ್ ಬೌಲರ್ ಅನ್ಸ್ಕೊಂಡ್ರೆ ನೆಕ್ಸ್ಟ್ ಮ್ಯಾಚ್ ಯಾರ್ದಿರುತ್ತೆ ಅವ್ರು ಫಸ್ಟ್ ಮಾಡೋ ಕೆಲಸನೇ ಹೋಗಿ ಅವ್ರದ್ದು ವಿಡಿಯೋಗಳು ನೋಡ್ತಾರೆ. ಸೊ ಏನ್ ಇವ್ರ ಸ್ಟ್ರೆಂತ್ ಏನು, ತಿನ್ಕಾಡ್ತಾ ಇರೋದು ಏನಕ್ಕೆ, ಅದೆಲ್ಲ ಆಗಿದೆ. ಬಟ್ ಅವರು ವಿಡಿಯೋ ನೋಡಿ ರೆಡಿ ಆದಾಗ ಇವರು ಅದೇ ಕೆಲಸ ಮಾಡ್ಬೇಕಲ್ವಾ. ಹೌದು, ಇಬ್ರಿಗೂ ಒಂದೇ ಅಲ್ವಾ. ಸುಯೇಶ್ ಶರ್ಮಾನು ನಾನು ಇವತ್ತು ಯಾರ ಮೇಲೆ ಆಡ್ತಾ ಇದ್ದೀನಿ, ದಿ ಬೆಸ್ಟ್ ಬ್ಯಾಟರ್ ಯಾರು ಯಾವ್ದಕ್ಕೆ ಅವ್ರ ವೀಕ್ನೆಸ್ ಅದು ಇವ್ರು ಮಾಡ್ಬೇಕು, ಅವ್ರು ಮಾಡೋದನ್ನ ನಾವು ಮಾಡ್ಲೇಬೇಕು. ಬಟ್ ಬ್ಯಾಕ್ ಮಾಡ್ತಿದ್ದಾರೆ ನೋಡ್ಬೇಕು. ಬಟ್ ಏನಾದ್ರು ಪ್ಲೇ ಆಫ್ಸ್ ಅಲ್ಲಿ ಇದು ತುಂಬಾ ನೆಗೆಟಿವ್ ಆಗುತ್ತಾ, ಸ್ವಪ್ನಿಲ್ ಸಿಂಗ್ ತರೋ ಚಾನ್ಸಸ್ ಇರುತ್ತಾ? ನಾನು ಅದೇ ಅನ್ಕೊಂಡೆ, ಆಶ್ಚರ್ಯ ಇಲ್ಲ. ಯಾಕಂದ್ರೆ 1, 2, 3 ಮ್ಯಾಚ್ ಬ್ಯಾಕ್ ಮಾಡಿದಾರೆ. ನನ್ನ ಪ್ರಕಾರ ಕೇಳಿದ್ರೆ ಸುಯೇಶ್ ಆಡಿಸ್ಬೇಕು, ಹಂಗ್ ಬಿಡಬಾರ್ದು. ಯಾಕಂದ್ರೆ ಎಕನಾಮಿ ಚೆನ್ನಾಗಿದೆ ಮುಂದೆ. ಈ 2 ಮ್ಯಾಚ್ ಮಾತ್ರ ಹೊಡ್ಸ್ಕೊಂಡಿರೋದು. ಸ್ವಪ್ನಿಲ್ ಸಿಂಗ್ ನ ತಂದ್ರು ಆಶ್ಚರ್ಯ ಇಲ್ಲ, ಅಂಡ್ ತರೋದು ಒಳ್ಳೆ ಟೈಮ್ ಅಲ್ಲ ಅಂತ. ಸ್ವಪ್ನಿಲ್ ಸಿಂಗ್ ನ ಕಂಪ್ಲೀಟ್ ಜರ್ನಿ ಕೂರ್ಸ್ಬಿಟ್ಟು ಡೂ ಆರ್ ಡೈ ಮ್ಯಾಚಸ್ ಅಲ್ಲಿ ತಗೊಂಬರೋದು ಅಷ್ಟೊಂದೇನ್ ಸರಿ ಅಲ್ಲ. ಎಂಡ್ ಆಫ್ ದ ಡೇ ಸುಯೇಶ್ ಬಂದು ಇಂಪ್ಯಾಕ್ಟ್ ಪ್ಲೇಯರ್. ಇವಾಗ ಸ್ವಪ್ನಿಲ್ ಸಿಂಗ್ ನ ತಗೊಂಡ್ಬಂದ್ರು ಅದೇ ಆಗುತ್ತೆ. ಸೊ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಗೊಂಡ್ರೆ ಬ್ಯಾಟಿಂಗ್ ಬೌಲಿಂಗ್ ಎರಡು ಇದು ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ನೋಡ್ಬೇಕು, ಸುಯೇಶ್ ಶರ್ಮಾನೇ ಆಡ್ಸ್ಬೇಕು ಅಂತ ನನ್ನ ಒಪಿನಿಯನ್.
ಇವಾಗ ಮಯಾಂಕನ ಅದೇ ರೀತಿ ಕೂರ್ಸಿದ್ರೆ ನಮಗೆ ಪರ್ಫಾರ್ಮೆನ್ಸ್ ಸಿಗ್ತಾ ಇರ್ಲಿಲ್ಲ. ಹೌದು. ಸುರೇಶ್ನು ಬಿಡಬಾರ್ದು. ನಮಗ್ ಮೇಜರ್ ಆಗಿ ಟೀಮ್ ಡೇವಿಡ್ ಬಂದು ಲಿವಿಂಗ್ ಸ್ಟೋನ್ ಅವ್ರನ್ನ ಮತ್ತೆ ಕೂರ್ಸಿದ್ರೆ ನಮ್ಗೊಂದು ಅಡ್ವಾಂಟೇಜ್ ಅದು ಗೊತ್ತಿಲ್ಲ, ಇನ್ನೂ ಅಫಿಷಿಯಲ್ ಅಪ್ಡೇಟ್ ಹಾ, ಗೊತ್ತಿಲ್ಲ. ಇನ್ನೂ ಇಂಜುರಿಯಿಂದ ಫಿಟ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು. ಇನ್ ಕೇಸ್ ಫಿಟ್ ಇಲ್ಲ ಅಂತಂದ್ರೆ ಮತ್ತೆ ಲಿವಿಂಗ್ಸ್ಟೋನ್ ಆಡಿಸ್ಬೋದು ಅನ್ಸುತ್ತೆ. ಇಲ್ಲ, ಇದನ್ನ ಶಿಫರ್ಟು ಆಡಿಸ್ಬೋದಲ್ಲ. ಶಿಫರ್ಟ್ ಆಡಿಸ್ಬೋದು. ಲಿವಿಂಗ್ಸ್ಟೋನ್ ಬೌಲಿಂಗ್ ಆಪ್ಷನ್ ಇದೆ, ಮತ್ತೆ ಸ್ವಲ್ಪ ಕೆಳ ಹಂತದಲ್ಲಿ ಬ್ಯಾಟಿಂಗ್ ಮಾಡೋ ಅಭ್ಯಾಸ ಇದೆ. ಶಿಫರ್ಟ್ ಅದೇ middle order ಅಲ್ಲಿ ಮಾಡಿ ಅಭ್ಯಾಸ. ಆಗಿರೋದ್ರಿಂದ ನಮ್ಗೆ ಗೊತ್ತಿಲ್ಲ. ಅದೊಂದು ಪ್ರಾಬ್ಲಮ್ ಅಲ್ಲೇನಾಗುತ್ತೆ, ಆಗುತ್ತೆ. ಅವಾಗ ಶಿಫರ್ಟ್ ತಗೊಂಡ್ರೆ ಮಯಾಂಕ್ ಮತ್ತೆ ರಜತ್ ಇನ್ನೊಂದು ಆರ್ಡರ್ ಲೋವರ್ ಡೌನ್ ಆಡ್ಬೇಕಾಗುತ್ತೆ. ಹೌದು, ಈ 3 ಬಾಕ್ಸ್ ಟಿಕ್ ಆಗ್ಬಿಟ್ರೆ ಇನ್ನು ಹ್ಮ್. ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ನಮ್ಗೆ. ಯಾವ 3? ಒಂದು ಹೇಸಲ್ವುಡ್ ಬರ್ಬೇಕು, ಇನ್ನೊಂದು Team David ಬರ್ಬೇಕು. ಮಾತಾಡಿದ್ದು ಟೀಮ್ ಡೇವಿಡ್ ಬರ್ಬೇಕು. ಅವ್ರು ಬರ್ಬೇಕು. ಇವೆರಡಕ್ಕಿಂತ ಮೇಜರ್ ಆಗಿ ರಜತ್ ಕಂಪ್ಲೀಟ್ ಫಿಟ್ ಆಗಿ ಎರಡು ಕಡೆ ಬ್ಯಾಟಿಂಗ್ ಅವ್ರ ಫೀಲ್ಡ್ ಅಲ್ಲಿ ಇರ್ಬೇಕು. ಆಸ್ ಅ ಹೌದು, ಕ್ಯಾಪ್ಟನ್ as a ಗೊಂದಲಗಳು captain. ಇರಬಾರ್ದು. ನಾನು ಹ್ಮ್. ಕುತ್ಕೊಂತೀನಿ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತೀನಿ, ಜಿತೇಶ್ ಶರ್ಮಾ ಹ್ಮ್. ಕ್ಯಾಪ್ಟನ್ಸಿ. ಓಕೆ, 2 ಮ್ಯಾಚ್ ಅವ್ರು ಹೇಳಿದ್ದು 10 ಡೇಸ್ ರೆಸ್ಟ್ ಬೇಕು, 10 ಡೇಸ್ ಇದ್ಬೇಕು ಅಂತ ಆಯ್ತು. ಆಲ್ಮೋಸ್ಟ್ 10 ಡೇಸ್ ಆಯ್ತು. ಚೆನ್ನೈ ಮ್ಯಾಚ್ ಅಲ್ಲಿ ಆಗ್ಬೇಕಾದ್ರೆ ಬಿಟ್ಟು ಇಂಜುರಿ ಆಗಿದ್ದು. ಸೊ ಈಗ ರೆಡಿ ಇದಾರೆ. ಸೊ ಅವ್ರು ಫುಲ್ ಫ್ಲೆಜ್ ಬರ್ಬೇಕು, ನಿಂತ್ಕೊಂಡು ಎಲ್ಲವನ್ನು ಇದ್ ಮಾಡಿ ತಗೊಂಡೋಗ್ಬೇಕು ಟೀಮ್ ಮುಂದೆ. ಸೊ ಸೀಸನ್ 18 ಸ್ಟಾರ್ಟ್ ಆದ ಟೈಮಿಂದನು ಸೀಸನ್ 18 ವಿರಾಟ್ ಕೊಹ್ಲಿ 18. ನಂಬರ್ 18. ಸೊ ಕಪ್ ಗೆಲ್ತೀವಿ ಈ ಸಲ. ಕಪ್ ನಮ್ದೇ ಅನ್ನೋದು ಆ ಕಾಲದಿಂದ ಹೇಳ್ತಾ ಇದ್ವಿ, ಬಟ್ ಅಕ್ಷರಶಃ ಈ ಸಲ ನಿಜ ಆಗುತ್ತೆ ಅಂತ. ಕೊಹ್ಲಿ ಅವ್ರ ಮೇಲಿನ ಎಕ್ಸ್ಪೆಕ್ಟೇಷನ್ ತಕ್ಕದಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಹೌದು. ಓವರ್ ಆಲ್ ಅವ್ರ ಪ್ರದರ್ಶನ ಚೆನ್ನಾಗಿದೆ. ಆರೆಂಜ್ ಕಪ್ ರೇಸ್ ಅಲ್ಲೂ ಟಾಪ್ 5 ಇದ್ದಾರೆ. ಅದಕ್ಕಿಂತ ಇಂಪಾರ್ಟೆಂಟ್ ಮ್ಯಾಚ್ ಗೆಲ್ಲುವಂತ ಇನ್ನಿಂಗ್ಸ್ ಗಳನ್ನ ಆಡ್ತಿದ್ದಾರೆ. ಹೌದು, ಕನ್ಸಿಸ್ಟೆನ್ಸಿ. ನಿಮಗೆ ಏನ್ ಅನ್ಸುತ್ತೆ ಈ ಸಲ? ಕಪ್ ನಮ್ದೆ. ಅದ್ರಲ್ಲೇನ್ ಡೌಟ್ ಇಲ್ಲ. ನಾನು ಹ್ಮ್. ಲಾಸ್ಟ್ ಟೈಮ್ ಮಾತಾಡ್ಬೇಕಾದ್ರೂ ಇದನ್ನೇ ಮಾತಾಡಿದ್ವಿ. ಹ್ಮ್. ಈ ಸಲನೂ ಅಷ್ಟೇ. 18 ಅನ್ನೋದೇ ನಮಗೆ ಶುಭ ಸಂಖ್ಯೆ ಅಂತ ಅನ್ಸುತ್ತೆ. ನಮಗೆ ಯಾವಾಗ ಹೇಳ್ದಂಗೆ ಆ ಶುಭ ಸಂಖ್ಯೆ ಈ ಸಲ ಎಲ್ರಿಗೂ ಸಿಹಿ ಸುದ್ದಿ ಆಗುತ್ತೆ ನಮ್ಮ RCB ಎಲ್ಲ ಅಭಿಮಾನಿಗಳಿಗೆ ಅಂತ ಅಲ್ಲ, ಹೇಳ್ತೀನಿ ಸರ್. ನನ್ಗೊಂದು ಡೌಟ್. ಇವಾಗ ಟೆಸ್ಟ್ ಅಲ್ಲಿ ಬೇರೆ ರಿಟೈರ್ಡ್ ಆಗ್ಬಿಟ್ಟಿದ್ದಾರೆ. ಹ್ಮ್. T20 ಇಂಟರ್ನ್ಯಾಷನಲ್ ಇಂದ ರಿಟೈರ್ಡ್ ಆಗ್ಬಿಟ್ಟಿದ್ದಾರೆ. ನೀವು ಕಪ್ ಗೆಲ್ಲಿಸ್ಬಿಟ್ರೆ ಹ್ಮ್. ಅವ್ರಿಗೆ ಇದನ್ನು retirement ಕೊಟ್ಬಿಡ್ತಾರೆ ಅಂತ. ಅಂತಾನೆ? ನಾನು ಎಲ್ಲೋ ನೋಡ್ದೆ, ಅದೊಂದು ಭಯ ಆಗ್ತಾ ಇದೆ ನಂಗೆ. ಹಾ, ನಂಗೆ ಆ ಕಪ್ಪೇ ಬೇಡ ಅನ್ಸ್ಬಿಡುತ್ತೆ. ಹಾ. ಅವ್ರು ಏನಾದ್ರು ಎಲ್ಲಾ ಬಾಕ್ಸು ಟಿಕ್ ಮಾಡಿದ್ದಾರೆ. T20 ವರ್ಲ್ಡ್ ಕಪ್ ಇದೆ, ಚಾಂಪಿಯನ್ಸ್ ಟ್ರೋಫಿ ಇದೆ, ವರ್ಲ್ಡ್ ಕಪ್ ಇದೆ, ಎಲ್ಲವೂ ಇದೆ. ಇದೊಂದಿಲ್ಲ ಅಂತ ಅನ್ಬಿಟ್ಟು ಆಮೇಲೆ ಟ್ರೋಫಿ ಗೆಲ್ಸ್ಬಿಟ್ಟು ಮಾತಾಡೋದಕ್ಕೆ ಬಂದಾಗ IPL ರಿಟೈರ್ಡ್ ಆಗ್ತಾ ಇದೀನಿ ಅಂದ್ರೆ ಏಕೆ? ನಮ್ ಸೀರಿಯಸ್ಲಿ ಕಪ್ಪೇ ಬೇಡ ಅನ್ಸ್ಬಿಡುತ್ತೆ. ಈ ಸೀನಿಯರ್ ಪ್ಲೇಯರ್ಸ್ ಅದೊಂದು ಇರುತ್ತೆ. ಈ ಕಡೆ ಫ್ಯಾಮಿಲಿ ಇರುತ್ತೆ, ಮಕ್ಕಳಾಗಿರ್ತವೆ, ಆ ಕಡೆನೂ ಗಮನ ಕೊಡಬೇಕು. ಇಲ್ಲ ಏಜ್ sir, ನನ್ ಪ್ರಕಾರ ಕೊಡಲ್ಲ ಸರ್. But ಇನ್ನೂ ಒಂದು ಭಯ 5 ಹುಟ್ಸಿದ್ದಾರೆ season ಅಷ್ಟೇ, ಆಡ್ತಾರೆ. ಭಯ ಹುಟ್ಸಿದ್ದಾರೆ. ಸರ್ ಧೋನಿ ಸರ್ ಅವರ ಮಹೇಂದ್ರ ಧೋನಿ ಸಿಂಗ್ ಧೋನಿ ಅವರ ಚೆನ್ನೈದ ಕತೆ ಬೇರೆ ಇದೆ. ಅಲ್ಲ, ಏನ್ ಬೇಕಾದ್ರೂ ಆಗ್ಬೋದು ಕ್ರಿಕೆಟ್ ಅಲ್ಲಿ. ಇವಾಗ ನಾವು ಟೆಸ್ಟ್ಗೂ ಮಾತಾಡ್ತಾ ಇದ್ದಿದ್ದೇನು, ಕೊಹ್ಲಿಗಿರೋ ಫಿಟ್ನೆಸ್ಗೆ ಇನ್ನ 3 ರಿಂದ 4 ವರ್ಷ ಆಡ್ತಾರೆ. 3 ರಿಂದ 4 ವರ್ಷ ಇಲ್ಲ ಅಂದ್ರೂ ಮಿನಿಮಮ್ 2 ವರ್ಷ ಆಡ್ತಾರೆ ಅಂತಿದ್ದು. ಯಾರಿಗೂ ಗೊತ್ತಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಇಮಿಡಿಯೇಟ್ ಟ್ವೀಟ್ ಮಾಡ್ತಾರೆ, ಇಮಿಡಿಯೇಟ್. ಸೊ ಹಾಗಾಗಿ ಏನ್ ಬೇಕಾದ್ರೂ ಆಗ್ಬೋದು. ಬಟ್ RCB ಮಾಡಲ್ಲ, ಕೊಡಲ್ಲ. ಹಂಗೆ ಸೇಫರ್ ಸೈಡ್ ಮಾತಾಡಿದ್ದು ಹಿಂಗ ಆಗ್ಬಿಟ್ರೆ ಹೆಂಗೆ? ಒನ್ ಡೇ ಇಂದ ಇಂಟರ್ನ್ಯಾಷನಲ್ ಒನ್ ಡೇ ಆಡ್ತಾರೆ. ಸೊ ಕೊಹ್ಲಿಗೆ ಒಂದು ಅನುಭವ ಆಗ್ಬಿಟ್ಟಿದೆ. ಅವಾಗ ಅವ್ರ ಏನಾದ್ರು T20ಗೆ ಅವರು ಕ್ಯಾಪ್ಟನ್ಸಿಗೆ ಅವ್ರು ಹೊರಗ್ ಬರ್ಲಿಲ್ಲ ಅಂದಿದ್ರೆ ಅವ್ರು ಒನ್ ಡೇಲು ಕ್ಯಾಪ್ಟನ್ ಆಗಿ ಕಂಟಿನ್ಯೂ ಆಗ್ತಾ ಇದ್ರು. ಹೌದು, ಯಾಕೆಂದ್ರೆ ವೈಟ್ ಬಾಲ್ ಅಲ್ಲಿ ಎರಡು ಫಾರ್ಮೆಟ್ ಅಲ್ಲಿ ಒಬ್ರನ್ನೇ ಕ್ಯಾಪ್ಟನ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ರೋಹಿತ್ ಶರ್ಮಾ ಕೊಟ್ಟಿದ್ದಾಗಿತ್ತು. ಕೊಹ್ಲಿ ಅಷ್ಟು ಥಿಂಕ್ ಮಾಡಿರ್ಲಿಲ್ವೇನೋ ಆ ಟೈಮ್ ಅಲ್ಲಿ. ಇಲ್ಲ, ಆ ಟೈಮಲ್ಲಿ ತುಂಬಾ ಗೊಂದಲಗಳಾಯ್ತು. ಇವಾಗ ಅದು ಮಾಡಿದ್ರೆ ಇದು ಅದು ಕೂಡ ಮಾಡ್ಬೇಕು ಅನ್ನೋ ತರ ಅವ್ರು ಹೇಳಿದ್ರು. ಬಟ್ ಅಟ್ ದ ಸೇಮ್ ಟೈಮ್ ರೋಹಿತ್ ಶರ್ಮಾನ 3 ಕಡೆನೂ ಕ್ಯಾಪ್ಟನ್ ಮಾಡಿದ್ರಲ್ವಾ ಕೊಹ್ಲಿ ಆದ್ಮೇಲೆ. ಸೊ ಇವಾಗ ಟೆಸ್ಟ್ ಬಿಟ್ ಮೇಲೆ ಇವೆರಡು ಅಂತ ಹೇಳಿದ್ರಲ್ವಾ, ಸೇಮ್ ಟೈಮ್ ರೋಹಿತ್ ನ 3 ಕಡೆನೂ ಕಂಟಿನ್ಯೂ ಮಾಡಿದ್ರು. ಒಬ್ರನ್ನೇ 3 ಕಡೆ ಮಾಡಲ್ಲ ಅಂತ ಹೇಳಿರ್ಲಿಲ್ಲ. ಬಟ್ ಹ್ಮ್. ವೈಟ್ ಬಾಲ್ ಫಾರ್ಮೆಟ್ ಗೆ ಒಬ್ರೇ ಕ್ಯಾಪ್ಟನ್ ಇರಬೇಕು, ಆಲ್ಮೋಸ್ಟ್ ಸಿಮಿಲರ್ ಪ್ಲೇಯರ್ಸ್ ಇರ್ತಾರೆ ಅನ್ನೋದು ಲೆಕ್ಕಾಚಾರ ಟೈಮಲ್ಲಿ ಇರುತ್ತಲ್ಲ. ತುಂಬಾ ಗೊಂದಲಗಳಾಯ್ತು. ಗಂಗೂಲಿ ಮಧ್ಯೆ ಇವ್ರು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನನ್ಗೆ ಯಾರು ಕೇಳಲಿಲ್ಲ ಇದಕ್ಕೆ ಅಂತ. ಸೊ ಮಾಡ್ಸಿದ್ರು ಅನ್ನೋ ರೀತಿ ಏನೇನೋ ಬಂತು. ತೊಂದ್ರೆ ಇಲ್ಲ, ಎಂಡ್ ಆಫ್ ದ ಡೇ ವಿ ಆರ್ ಬಟ್ ಇಂಡಿಯನ್ಸ್. ಇಲ್ಲಿ ಅಂತೂ ಕೊಹ್ಲಿನ ಗೌರವತ್ವವಾಗಿ ನಡ್ಸ್ಕೊಂಡಿದ್ದಾರೆ, ನಡ್ಸ್ಕೋತಾರೆ. ಅದರಿಂದ ಆ ಅನುಮಾನ ಏನಿಲ್ಲ. ಕೊಹ್ಲಿ ಏನ್ ಹೇಳ್ತಾರೆ Sir. ಅದಕ್ಕೆ ಇಲ್ಲಿ ವ್ಯಾಲ್ಯೂ ಅಂತೂ ಇದ್ದೇ ಇರುತ್ತೆ. ಸರ್ ಗೆಲ್ತಾರೆ ಸರ್. ಕೊಹ್ಲಿ ಆ ಇದ್ದೇ ಇರ್ತಾರೆ ಒಂದು ಜನಸಾಗರನ ನೋಡ್ಲೇಬೇಕು, ಆ ಇಲ್ಲಿ ಜಾತ್ರೆನ ಮೆರವಣಿಗೆ ನಾವು ಮಾಡ್ಬೇಕು. ನೋಡ್ಲೇಬೇಕು. ಬೆಂಗಳೂರಲ್ಲಿ. ಇನ್ನೆಂದೂ ಕಾಣದ ಇತಿಹಾಸನ ಮತ್ತೆ ಒಂದು ರೀಕ್ರಿಯೇಟ್ ಮಾಡಿ ಯಾವ ಒಂದು ಕಪ್ ಹೊಡೆದ್ರು ಈ ಸೆಲೆಬ್ರೇಷನ್ ಅಂತ ನೋಡಕ್ಕಾಗಲ್ಲ. ಆ ಸೆಲೆಬ್ರೇಷನ್ ನೋಡ್ಲೇಬೇಕು ಸರ್ ನಾವು. ಈಗ ಸೀಸನ್ 18 ವಿರಾಟ್ ಕೊಹ್ಲಿನ ಬಿಟ್ಟು ನೋಡೋದಾದ್ರೆ ಟೇಕ್ ಅವೇಸ್ ಏನು ಅಂತ ನಾವು ನೋಡ್ಲೇಬೇಕು. ಮಧ್ಯದಲ್ಲಿ ಇಂಡಿಯಾ ಪಾಕ್ ವಾರ್ ಸಿಚುವೇಶನ್ ಬಂತು. ಒಂದು ಅರೌಂಡ್ 7 to 10 days ಎಲ್ಲ ಅಲ್ಲ ಸರ್, ಈಗ ಹೋಯ್ತು. ವಾರ್ ನೋಡಿದೀವಿ, ಕುಂಭಮೇಳ ನೋಡಿದೀವಿ, 18ನೇ ಸೀಸನ್ ಕರೋನಾ ನೋಡಿದೀವಿ. ಕರೋನಾ ನೋಡಿದೀವಿ. ನಾವೊಂದು 18 ಸೀಸನ್ ಕಪ್ಪು ನಾವು ನೋಡ್ಲೇಬೇಕು ಸರ್ ಇವಾಗ. ಹಂಗಾಗಿ ಎಲ್ಲ So, ನೋಡಿದ್ಮೇಲೆ ಇನ್ನೇನ್ ಬಾಕಿ ಉಳಿದಿರೋದು RCB ಒಂದ್ ಕಪ್ ನೋಡ್ಬೇಕು, ಅದ್ ನೋಡ್ತೀವಿ ಸರ್. ಸಣ್ಣ ಕರೆಕ್ಷನ್. RCB ಕಪ್ ಗೆದ್ದಿದೆ, ಅದು ಮಹಿಳಾ ತಂಡ ಗೆದ್ದಿದೆ, ಪುರುಷರ ತಂಡ ಕಪ್ ಪುರುಷರ ತಂಡ ಗೆಲ್ಬೇಕು. ಯಾಕಂದ್ರೆ ಗೆಲ್ಬೇಕು. ರಜತ್ ಪಾಟೀಲ್ ಅವರು ಕರೆಕ್ಷನ್ ಮಾಡ್ಬಿಟ್ಟಿದ್ದಾರೆ.
ನಾವು ಕಪ್ ಗೆದ್ದಿದೀವಿ ಅಂದ್ರೆ RCBians ಆಗಿ ಕಪ್ ನಮ್ದು ಗೆದ್ದಿದೀವಿ. ಒಂದ್ ಕಪ್ ಇದೆ ಹಾ, ಅಂತ ನಮ್ದು ಒಂದ್ ಕಪ್ ತೋರಿಸ್ಲೇಬೇಕು. ಖಂಡಿತ ಬಟ್ ಸರ್. ತುಂಬಾ ಅದ್ಭುತಗಳು ಸಿಗುತ್ತೆ ಕಪ್ ಗೆದ್ರೆ ನೋಡೋದಕ್ಕೆ. ಹಾ. ABD ಅಲ್ಲ ಎಲ್ಲ ನಾವಿದ್ದಂಗೆಲ್ಲ ನೋಡ್ಬಿಟ್ವಲ್ಲ ಸರ್, ಅದೇ ಖುಷಿ ನಮ್ಗೆ. ಅದ್ನ ಎಲ್ಲದನ್ನು ನೋಡ್ಬೇಕು, ಇದೊಂದು ನೋಡ್ಬೇಕು ಸರ್, ತುಂಬಾ ಆಸೆ ಇದೆ. ಯಾಕೆಂದ್ರೆ ನನಗಂತೂ ಎಕ್ಸ್ಪೆಕ್ಟೇಷನ್ ಏನಂದ್ರೆ, ನಮ್ಮವರು 1% ಚಾನ್ಸ್ ಇದ್ ಪ್ಲೇ ಆಫ್ ಬಂದಾಗಲೇ ಜನಗಳನ್ನ ಆ ಸೆಲೆಬ್ರೇಷನ್ ನೋಡಕ್ಕಾಗಿಲ್ಲ. ಹೌದು. ಕಪ್ ಹೊಡೆದ್ರೆ ಯಾವ ರೇಂಜ್ ಅಲ್ಲಿ ಸೆಲೆಬ್ರೇಟ್ ಮಾಡ್ಬೋದು. ನಮಗಂತೂ ಅವತ್ತು ಮೇಜರ್ ಆಗಿ ಏನಪ್ಪಾ ಅಂದ್ರೆ, ಬೇರೆ ಕಡೆ ಎಲ್ಲೂನು ಈಗ ಬೇರೆ ಬೇರೆ ಫಂಕ್ಷನ್ ಗಳಿಗೆ ಜಾತ್ರೆಗಳಿಗೆ ಹೋದಾಗ ಹೆಂಗಿರುತ್ತೋ ಹಂಗೊಂದ್ ಸುಮ್ನೆ ಒಂದ್ ರೌಂಡ್ ಹಾಕ್ಬೇಕು ಬೆಂಗಳೂರು ಅಂತ ಅನ್ನಿಸ್ತಾ ಇರುತ್ತೆ ಹೌದು. ಅನ್ಸುತ್ತೆ. And ಮೇ ಬಿ ಆ ಕ್ರೇಜ್ಗೆ ಕ್ರೇಜ್ ಇದೆಯಲ್ಲ, ಬೆಂಗಳೂರು ಪವರ್, RCB ಪವರ್ ಎಲ್ಲಾನು ಒಂದೇ ದಿನ ನಿರ್ಧಾರ ಆಗುತ್ತೆ ಸರ್. ಕನ್ನಡಿಗರ ಪವರ್ ಖಂಡಿತವಾಗ್ಲು ಒಂದೇ ದಿನ ನಿರ್ಧಾರ, ಅದು ಕಪ್ ಹೊಡೆದಿದ್ದ ದಿನ ಮಾತ್ರ. ಅಲ್ಲಿಂದ ಮುಂದಕ್ಕೆ ನಮ್ಮ ಕನ್ನಡಿಗರ ಬಗ್ಗೆ ಭಯ ಪಡ್ತಾರೆ ಅಂತ ನನ್ಗನ್ಸುತ್ತೆ ಆ ಜಾತ್ರೆ ಆದ್ಮೇಲೆ. ಅಂಡ್ ಬೇರೆಯವ್ರು ಎಷ್ಟೇ ಮಾತಾಡಿದ್ರು ಅಷ್ಟೇ, ಅವ್ರು ಮಾತಾಡಿದ್ರೆ ಅಮ್ಮಮ್ಮ ಅಂದ್ರೆ ಕಪ್ಪಿಲ್ಲ ಅನ್ಬೋದು ಅಷ್ಟೇ. ಇನ್ ಎಲ್ಲಾ ದಾಖಲೆಗಳು ನಮ್ಮ ಹೆಸರಲ್ಲ. ಇವಾಗ ಟಾಪ್ 10 ಅಲ್ಲಿ ಫಿನಿಶ್ ಆಗಿರೋದು, ಮುಂಬೈಯೂ ಫಿನಿಶ್ ಆಗಿದ್ದಾರೆ, ಚೆನ್ನೈಯೂ ಫಿನಿಶ್ ಆಗಿದ್ದಾರೆ. ನಾವ್ ಇದುವರೆಗೂ ಟಾಪ್ 10 ಅಲ್ಲಿ ಫಿನಿಶ್ ಆಗ್ಲೇ ಇಲ್ಲ. ಲೋವರ್ ಕೆಳ ಹಾ, ಹಂತದಲ್ಲಿ. ಹೌದು. ಇವಾಗ ನೋಡಿ ಆಲ್ರೆಡಿ CSK 10th ಪ್ಲೇಸ್ ಅಲ್ಲಿ ಇದೆ, ಮುಂಬೈನು 10th ಪ್ಲೇಸ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ. ಸೊ ನಾವು ಆ ತರ ಫಿನಿಶ್ ಮಾಡ್ಲೇ ಇಲ್ಲ. ಅಂಡ್ ಪ್ಲೇ ಆಫ್ ನಾವು, ನಮ್ಮ ಹತ್ರ ಕಪ್ಪಿಲ್ಲ ನಿಜ, ಬಟ್ 18 ವರ್ಷದಲ್ಲಿ ನಾವು 11 ಸಲ ಹೋಗಿದೀವಿ ಪ್ಲೇ ಆಫ್ ಗೆ. ಈ ಪಂಜಾಬ್ ಅಂತ ತಂಡಗಳಿಗೆ ಪ್ಲೇ ಆಫ್ಸ್ ಹೋಗಕ್ಕೆ ಆಗ್ತಾ ಇರ್ಲಿಲ್ಲ. ಹೋಗಕ್ಕೆ ಆಗ್ತಾ ನಮ್ದು ಆ ಇರ್ಲಿಲ್ಲ. ಪ್ರಾಬ್ಲಮ್ ಏನಿರ್ಲಿಲ್ಲ. ನಾವು ನೀಟಾಗಿ ಹೋಗ್ತಾ ಟಾಪ್ ಅಲ್ಲಿ ಇದ್ವಿ. ಇರ್ತಾ ಇದ್ವಿ, ಅಲ್ಲೇ ಕಪ್ ಇಡುತ್ತಾ ಇಲ್ಲ. ಇದ್ವಿ, ಹಾ. ಅಲ್ಲೇ ಇಡುತ್ತಾ ಇದ್ವಿ. ಸೊ ಈ ತರದ್ ಒಂದಷ್ಟಿದೆ. ಅಂಡ್ ಕ್ರೇಜ್ನು ಅಷ್ಟೇ, ಎಲ್ಲ ಹೊಸ ಶುರುವಾಗಿದೆ. ಇವಾಗ ಫಾರ್ ಎಕ್ಸಾಂಪಲ್ ಯಾರನ್ನ ಮಕ್ಳಿಗೆ ನಾಮಕರಣ ಮಾಡ್ಬೇಕಂದ್ರೆ RCB ಜರ್ಸಿನಲ್ಲೇ ನಮ್ ಇತ್ತೀಚೆಗೆ ಪ್ರೀ ವೆಡ್ ಶೂಟಿಂಗ್ Wedding shoot ಗೂ ಅದು RCB jersey ನೇ ಮಾಡಿ. ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ ನೀವು. ಹಾ. ನಂದು ರಿಸೆಪ್ಷನ್ ದಿವಸ ಹಾ. RCB CSKದು ಮ್ಯಾಚ್, ಸೆಕೆಂಡ್ ಮ್ಯಾಚ್ ಮೊನ್ನೆ ಆಡಿದ್ರಲ್ಲ, ಎಷ್ಟೇ ಗೆಲ್ಸಿದ್ರಲ್ಲ ಮ್ಯಾಚ್. ನನ್ ರಿಸೆಪ್ಷನ್ ನಡೀತಾ ಇದೆ, ಗೆಸ್ಟ್ ಗಳೆಲ್ಲ ಬರ್ತಿದಾರೆ, ಇದ್ ಮಾಡ್ತಾ ಇದೀನಿ. ಆಮೇಲೆ ಆಗಾಗ ಸ್ಕೋರ್ ಅಪ್ಡೇಟ್ ತಗೊಂತಾ ಇದ್ದೆ. ಸೋಲೋ ತರ ಇದೆ, ರವೀಂದ್ರ ಜಡೇಜಾ ಚೆನ್ನಾಗಿ ಆಡ್ತಿದ್ದಾರೆ ಅಂತ. ಆಮೇಲೆ ಲಾಸ್ಟ್ 3 ಬಾಲ್ಸ್ ಇದ್ದಾಗ ನಾನು ರಿಸೆಪ್ಷನ್ ಬಿಟ್ಬಿಟ್ಟು ಹೋಗಿ ನಿಂತ್ಕೊಂಡೆ. ನಾನು ಅದು 1 ಮಿಲಿಯನ್ ಆಗಿದೆ ನನ್ನ ಅಕೌಂಟ್ ಅಲ್ಲಿ. ಅಲ್ಲಿ ಹೋಗಿ ನಿಂತ್ಕೊಂಡಿದೀನಿ, ಸೋಲ್ತಾರೆ ಅಂತಾನೆ ನಿಂತ್ಕೊಂಡಿದೀನಿ. ಯಾಕಂದ್ರೆ ಗೆಲ್ಲೋ ಮ್ಯಾಚ್ ನ ಎಷ್ಟೇ ಹೇಳು, ನೋ ಬಾಲ್ ಹಾಕಿದ್ರು. ನೋ ಬಾಲ್ ಹಾಕಿದ್ಮೇಲೆ 1 ಬಾಲ್ಗೆ 4 ಬೇಕಾಗಿತ್ತು. ದೂಬೆ ಇದಾರೆ, ಒಳ್ಳೆ ಬ್ಯಾಟರ್ ಇದಾರೆ, ಗೆದ್ರು. ನಾನು ನನ್ನ ವೈಫ್ ನಿಂತ್ಕೊಂಡಿದೀವಿ ಅಲ್ಲಿ, ಸೆಲೆಬ್ರೇಟ್ ಮಾಡ್ಬಿಟ್ಟು ಮ್ಯಾಚ್ ನೋಡ್ಬಿಟ್ಟು ಮತ್ತೆ ಬಂದ್ ರಿಸೆಪ್ಷನ್ಗೆ. ಆಮೇಲೆ ಹಂಗೆ ನಿಂತ್ಕೊಂಡು ಪೋಸ್ಟ್ ಹಾಕಿದೀನಲ್ಲ, ಆ ವಿಡಿಯೋನ ಅಲ್ಲೇ ಅಪ್ಲೋಡ್ ಮಾಡಿದೆ. ಸೊ ಹಾಗೆ ಆ ಕ್ರೇಜ್ ಹಂಗಿದೆ. ನಿನ್ನೆನೂ ಅಷ್ಟೇ ಯಾವ್ದೋ ಡ್ರಾಮಾ ನಡೀತಾ ಇದೆ, ಫುಲ್ ಡೆಕೋರೇಷನ್, ಮಧ್ಯದಲ್ಲಿ ದೊಡ್ಡ LED ಹಾಕ್ಬಿಟ್ಟು LSG RCB ಮ್ಯಾಚ್ ಹೌದು. ನೋಡ್ತಾ RCB ಕ್ರೇಜ್, Craze. ಕನ್ನಡಿಗರ ಕ್ರೇಜ್ ಸುಮ್ನೆ ಬರಲ್ಲ. 18 ನೀವ್ ಹೇಳ್ದಂಗೆ ತುಂಬಾ ಸ್ಪೆಷಲ್. 18ನೇ ಸೀಸನ್ ಶುರುವಾಗಿದ ತಕ್ಷಣ ನಮ್ದು ಇನ್ಸ್ಟಾ ಫಾಲೋವರ್ಸ್ 18 ಮಿಲಿಯನ್ಸ್ ಆಯ್ತು. ಇವಾಗ 20 ಆಗಿದೆ, ಬಟ್ ಸ್ಟಾರ್ಟ್ ಆಗೋ ಟೈಮ್ಗೆ 18 ಆಯ್ತು. 18ನೇ ವರ್ಷ 18 ಜೆರ್ಸಿ, ಈ ತರದ್ದು. ಈಗ ಧೋನಿ ಇನ್ನೂ ರಿಟೈರ್ಮೆಂಟ್ ತಗೊಳ್ಳೋದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿಲ್ಲ, ಇನ್ನೂ ಒಂದ್ 5 ತಿಂಗಳಿದೆ ಅಂತ. ಯಾಕೋ ನೀವ್ ಹೇಳೋದ್ ನೋಡಿದ್ರೆ RCB ಕಪ್ ಗೆದ್ರೆ ಅವರೇ ರಿಟೈರ್ಮೆಂಟ್ ತಗೊಂಡ್ಬಿಡ್ತಾರ ಅಂತ. ಇಲ್ಲ ಸರ್, ಆಡ್ತಾರೆ ಸರ್ ಅವರು. ಬರ್ತಾರೆ ಅವ್ರು sir. ಇನ್ನೂ ಒಂದು ಮತ್ತೆ ಆಡ್ತಾರೆ ಬರ್ತಾರೆ. ಮತ್ತೆ ಬರ್ತಾರೆ ಸರ್. ಒಂದ್ ಸ್ವಲ್ಪ ಇದೆ ಒಳಗಡೆ, ಒಂದ್ ಟ್ರೋಫಿ ಎತ್ಕೊಂಡು ಹೋಗ್ಬೇಕು ಅದೇ ಅಂತ. ಅಲ್ಲೇ ಸರ್, ಅವ್ರ retirement ರಿಟೈರ್ಮೆಂಟ್, ಯಾಕಂದ್ರೆ ಧೋನಿ ಅವ್ರ ಇಸ್ ದ ಲೆಜೆಂಡ್. ಯಾಕೆಂದ್ರೆ ಅವ್ರನ್ನ ಒಂದು ಸೀಸನ್ ಇಂದ ನಾವ್ ಯಾವತ್ತೂ ಜಡ್ಜ್ ಮಾಡಕ್ಕಾಗಲ್ಲ. ಹೌದು. ಇನ್ನೊಂದೇನಂದ್ರೆ, ಎಲ್ಲಾರುನು ಅಷ್ಟೇ, ಯಾರೇ ಒಬ್ಬ ಕ್ರಿಕೆಟರ್ಗೆ ನಾನೊಂದ್ ಒಳ್ಳೆ ಬೆಸ್ಟ್ ಕೊಟ್ಟು ರಿಟೈರ್ಮೆಂಟ್ ತಗೊಳ್ಳೋ ಅನ್ನೋದಿರುತ್ತೆ. ಅದು ಸಹ ಅವ್ರ ಮನ್ಸಲ್ಲಿ ಇರುತ್ತೆ ಅಂತ ನಾನು ಅನ್ಕೊಂಡು ನೆಕ್ಸ್ಟ್ ಇಯರ್ ಒಳ್ಳೆ ಪರ್ಫಾರ್ಮ್ ಮಾಡಿ ಧೋನಿ ಹೋಗ್ತಾರೆ. ನೋಡಿದ್ರೆ ರಿಟೈರ್ಮೆಂಟ್ಗೆ ಧೋನಿ ಆ ಮಟ್ಟಕ್ಕೆ ನಾನು ಬಂದು ಆಡ್ಬೇಕು ಅಂತ ಆವ ಇಂಟೆನ್ಸಿಟಿ ಇಲ್ಲ ಇಲ್ಲ ಸರ್, ಪ್ಯೂರ್ಲಿ ಫ್ಯಾನ್ಸ್ ಮ್ಯಾನೇಜ್ಮೆಂಟ್ ಗಾಗಿ ಅವ್ರ ಓನರ್ ಅವರೊಂದಿನ ಬಾಂಡಿಂಗ್, ಅವ್ರ ರಿಕ್ವೆಸ್ಟ್ ಏನೋ ಇದ್ರ ಮೂಲಕ ಅವರು ಸರ್, ರಿಟೈರ್ಮೆಂಟ್ ಹಿಂದೆ ಎಷ್ಟೇ ಲೆಜೆಂಡರಿ ಪ್ಲೇಯರ್ ಆಗಿರ್ಲಿ, ಎಷ್ಟೇ ಬ್ರಾಂಡ್ ವ್ಯಾಲ್ಯೂ ಆಗಿರ್ಲಿ, ಎಷ್ಟೇ ಸ್ಟಾರ್ ಕ್ರಿಕೆಟ್ ರಿಟೈರ್ಡ್ ಆಗ್ಲೇಬೇಕು. ಸಚಿನ್ ಇರ್ಲಿಲ್ವಾ ಸರ್? ಮುಂಬೈ ಜೊತೆ ಇಲ್ವಾ ಸರ್? ಈಗ ಎಲ್ಲ ಹೌದು. ರಿಟೈರ್ಮೆಂಟ್ ಕೊಡ್ಬೇಕು. ಅಂಡ್ ಏನ್ ಹೌದು. ಗೊತ್ತಾ, ಕೊಹ್ಲಿದು ಒಂದ್ ಕಡೆ ಬೇಜಾರು, ಒಂದ್ ಕಡೆ ಖುಷಿ ಟೆಸ್ಟ್ ರಿಟೈರ್ಮೆಂಟ್ಗೆ. ಯಾಕೆ ಅಂದ್ರೆ ಬೇರೆಯವರು ಹೋಗು ಅನ್ನೋದಕ್ಕಿಂತ ಮುಂಚೆನೆ ನೀನ್ ಹೋಗ್ಬಿಟ್ಟಿದ್ಯಾ. ಟಾಪ್ ಅಲ್ಲಿ ಇದ್ದಾಗಲೇ ಬಾಯ್ ಬೇರೆಯವರು ಯಾಕೆ ಹೋಗ್ತಾ ಇದೀಯ ಅಂತ ಕೇಳ್ತಿದ್ರು, ಆ ಟೈಮಲ್ಲಿ ನೀನ್ ಹೋಗಿದ್ಯಾ. ಸೊ ಹಂಗೆ ಟೈಮ್ ನೋಡ್ಕೊಂಡು ಇವಾಗ 2 ರೀತಿ. ಒಂದು, ದೇವ್ರು ಡಿಸೈಡ್ ಮಾಡಿದ್ರು ಧೋನಿಗೆ. ರವೀಂದ್ರ ಜಡೇಜಾ ಟ್ರೋಫಿ ಗೆಲ್ಸಿದ್ರಲ್ಲ, ದಿ ಬೆಸ್ಟ್ ಸೀಸನ್ ಸರ್, ಕಪ್ ಹೌದು. ತಗೊಂಡ್ ಮನೆಗೆ ಹೋಗೋದಕ್ಕೆ. ದಿ ದಿ ಬೆಸ್ಟ್ ಸೀಸನ್. ಇಲ್ಲ ನಾನು ಮತ್ತೆ ಮಾಡ್ತೀನಿ ಅಂದ್ರು. ಏನಾಗ್ತಾ ಇದೆ ಲಾಸ್ಟ್ 2 ಸೀಸನ್ಸ್ ಇಂದ? ಏನು ಆಗ್ತಾ ಇಲ್ಲ. ಟಾಪ್ 10 ಅಲ್ಲಿ ಫಿನಿಶ್ ಮಾಡಿದ್ದಾರೆ. ಅಂಡ್ ಓಕೆ, ನೀನ್ ಪರ್ಫಾರ್ಮ್ ಮಾಡಿ ಬೇರೆಯವ್ರು ಪರ್ಫಾರ್ಮ್ ಮಾಡ್ತಾ ಇಲ್ವಾ? ಅದು ಇಲ್ಲ, ನಿನ್ ಕಡೆಯಿಂದಾನೇ ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ. ಆಸ್ ಎ ಇಂಡಿಯಾಗೆ ಆಡ್ಬೇಕಾದ್ರೆ ನಾವು ತುಂಬಾ ರೆಸ್ಪೆಕ್ಟ್ ಮಾಡಿದೀವಿ, ಇನ್ಸ್ಪಿರೇಷನ್ ಆಗಿ ತಗೊಂಡಿದೀವಿ, ಅದೆಲ್ಲ ಖುಷಿ ಇದೆ. ಬಟ್ ಆ ವಾತಾವರಣ ಇದೆಯಲ್ಲ, ಅದು ಸರಿ ಇಲ್ಲ. ಸೊ ಆ ಮ್ಯಾಚ್ ಹೋಗಿದ್ರೆ ಕರೆಕ್ಟ್ ಆಗಿ ಇರ್ತಾ ಇತ್ತು, ಟ್ರೋಫಿನೂ ಸಿಕ್ಕಿತ್ತು, ಒಳ್ಳೆ ಬೀಳ್ಕೊಡುಗೆ. ಸೊ ಈಗ ಪ್ರತಿ ಸಲ ಅದನ್ನೇ ಹೇಳ್ತಿದ್ದಾರೆ, ಮಧ್ಯದಲ್ಲಿ ನಾನು ಡಿಸೈಡ್ ಮಾಡ್ತೀನಿ ಅಂತ. ಬರ್ತಾರೆ, ಅದೇನೋ ಅನ್ಸುತ್ತೆ, ಇರ್ಬೇಕು ಅವ್ರಿಗೆ ಒಂದ್ ಮತ್ತೆ trophy ಈ ಸಲ ತಗೊಂಡು. IPL ನೋಡಿದ್ರೆ ಯಂಗ್ ಪ್ಲೇಯರ್ಸ್ ತುಂಬಾ ಜನ ಚೆನ್ನಾಗಿ ಬರ್ತಿದ್ದಾರೆ, ಹೌದು. ಚೆನ್ನಾಗಿ ಆಡ್ತಿದ್ದಾರೆ. ಖಂಡಿತ, Even ಖಂಡಿತ. ಧೋನಿ ಟೀಮ್ ಅಲ್ಲೇ ಒಳ್ಳೆ ಪ್ಲಾಟ್ಫಾರ್ಮ್ ಅಲ್ಲ ಸರ್ ಇದು. ನಂತರನು ಆಯುಷ್ ಮಾತ್ರೆ ಇರ್ಬೋದು, ಉರಿಲ್ ಪಟೇಲ್ ಚಾನ್ಸ್ ಕೊಟ್ರು, ಹೌದು. ಅವರು ಆಡ್ತಿದ್ದಾರೆ. ಇನ್ನು ಸೂರ್ಯವಂಶಿ ಬಗ್ಗೆ ನಾವು ಹೇಳಲೇಬೇಕಿಲ್ಲ. 14 ವರ್ಷಕ್ಕೆ ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಅಂತ ನಿಕ್ಲಸ್ ಪೂರನ್, ಸೂರ್ಯಕುಮಾರ್ ಯಾದವ್ಗಿಂತ ಜಾಸ್ತಿ ಹ್ಮ್. ಸೂರ್ಯವಂಶಿದೆ ಸ್ಟ್ರೈಕ್ ರೇಟ್ ಇದೆ. ಪ್ರಿಯಾಂಶ್ ಆರ್ಯ
ಸೆಂಚುರಿ ಹೊಡೆದ್ರು, ಅವ್ರು ಚೆನ್ನಾಗಿ ಆಡ್ತಿದ್ದಾರೆ. ಬಹಳಷ್ಟು ಜನ ಯಂಗ್ ಪ್ಲೇಯರ್ಸ್ ಚೆನ್ನಾಗಿ ಆಡ್ತಾರೆ. ಹೌದು. ಈ ಸಲದ IPL ಟೇಕ್ ಅವೇಸ್ ಅಲ್ಲಿ ಯಂಗ್ ಪ್ಲೇಯರ್ಸ್ ಆಟನೇ ಬೆಸ್ಟ್ ಅಂತ ಅದನ್ನೇ ನಾವು ತಗೋಬಹುದಾ? ಮೇಜರ್ IPL ಟೇಕ್ ಅವೇಸ್ ಏನು ಅಂತ ತಗೊಂಡ್ರೆ ಫಾರಿನ್ ಪ್ಲೇಯರ್ಸ್ ಅಷ್ಟು ಚೆನ್ನಾಗಿ ಆಡ್ತಾ ಇಲ್ಲ ನಾನು ಕಂಪೇರ್ ಮಾಡಿದ್ರೆ. ಇಂಡಿಯನ್ಸ್ ಪ್ಲೇಯರ್ಸೇ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಈಗೀಗ ಅಷ್ಟೇ ಮಾರ್ಚ್ ಸೆಂಚುರಿ ಹೊಡೆದ್ರು, ಕ್ಲಾಸಿನ್ ಸೆಂಚುರಿ ಹೊಡೆದ್ರು. ಬಟ್ ಇಂಡಿಯನ್ಸ್ ಪ್ಲೇಯರ್ಸೇ ಚೆನ್ನಾಗಿ ಆಡ್ಕೊಂಡು ಬರ್ತಾರೆ. ಹೌದು. ನಿಮ್ಗೆ ಅನ್ಸುತ್ತೆ? ಸೊ ಯಂಗ್ಸ್ಟರ್ಸ್ ಮೇಲೆ ಭರವಸೆ ಇದೆ, ಚೆನ್ನಾಗಿ ಆಡ್ತಿದ್ದಾರೆ. ನಾನು ಓವರ್ ಆಲ್ ಬ್ಯಾಟರ್ಸ್ಗೆ ಯಂಗ್ಸ್ಟರ್ಸ್ ದಿ ಬೆಸ್ಟ್ ಯಾರು ಅಂದ್ರೆ ನಾನು ಸಾಯಿ ಸುದರ್ಶನ್ ಮತ್ತೆ ಪ್ರಿಯಾಂಶ್ ಶರ್ಮಾ ಹೇಳ್ತೀನಿ. ಪ್ರಿಯಾಂಶ್ ಆರ್ಯ. ಪ್ರಿಯಾಂಶ್ ಆರ್ಯ ಹೇಳ್ತೀನಿ. ಯಾಕೆ ಅಂದ್ರೆ ಕನ್ಸಿಸ್ಟೆನ್ಸಿನೂ ಮ್ಯಾಟರ್ ಆಗುತ್ತೆ ಸರ್. ಇವಾಗ ಯಾಕೆ ಅಂದ್ರೆ ಕೊಹ್ಲಿ ಇವಾಗ ಮೊನ್ನೆ ಒಂದು ಯಾರು ಹೆಂಗ್ ರಾಜಸ್ಥಾನ್ ಪ್ಲೇಯರ್ ಏನ್ ಹೆಸರು, ವೈಭವ್ ಸೂರ್ಯವಂಶಿ. ಸೂರ್ಯವಂಶಿ ನಾವು ಅಷ್ಟು ಸೆಲೆಬ್ರೇಟ್ ಮಾಡಿದ್ವಿ. ಅವತ್ತಿನ ದಿವಸ ಚೆನ್ನಾಗಿ ಆಡಿದ್ರು. ಬಟ್ ಕನ್ಸಿಸ್ಟೆನ್ಸಿನೂ ಇಂಪಾರ್ಟೆಂಟ್. ಪ್ರತಿ ಮ್ಯಾಚು 30, 40, 50 ಹೊಡ್ಕೊಂಡ್ಬಂದು 100 ಇಲ್ಲ, ನಾನು ಹೊಡೆದ್ರೆ 100, 50 ಹೊಡಿತೀನಿ, ಇಲ್ಲ ಹೋದ್ರೆ 5, 10. ಸ್ಟ್ರೈಕ್ ರೊಟೇಷನ್ ಕಾಣಿಸ್ತಾ ಇಲ್ಲ ಅವ್ರ ಹಾ. ಬ್ಯಾಟಿಂಗ್ ಅಲ್ಲಿ. ಸಾಯಿ ಸುದರ್ಶನ್ ಆಡ್ತಾ ಇದ್ರೆ ಹೌದು. 4-6 ಬರ್ಬೇಕು, 6 ಬರ್ಬೇಕು ಅಂತ ಏನಿಲ್ಲ, ಅಲ್ಲೇ ಒಂದೊಂದು 4 ಹೊಡ್ಕೋತಾರೆ. ಅದ್ ರೊಟೇಷನ್ ತುಂಬಾ ಇರುತ್ತೆ. ಬಟ್ ಹೌದು. ಸೂರ್ಯವಂಶಿ ಇಲ್ಲ, ರೊಟೇಷನ್ ಕಾಣಿಸ್ತಾ ಇಲ್ಲ. ಹೌದು. ನಾನು ಏನಕ್ಕೆ ಸಾಯಿ ಸುದರ್ಶನ್ ಮತ್ತೆ ಪ್ರಿಯಾಂಶ್ ಹೇಳ್ದೆ ಅಂದ್ರೆ ಆ ಕನ್ಸಿಸ್ಟೆನ್ಸಿ ಕಾಣ್ತಾ ಇದೆ. ಬಾಲ್ ಇದ್ರೆ ಹೊಡಿತಾರೆ, ಇಲ್ಲ ಅಂದ್ರೆ ಸಿಂಗಲ್ ತಗೊಂತಾರೆ. ಹೌದು. ಇದು ನನ್ಗೆ ಏನ್ ಅನ್ಸ್ಬಿಡುತ್ತೆ ಅಂದ್ರೆ ಸೂರ್ಯವಂಶಿ ಒಳ್ಳೆ ಟ್ಯಾಲೆಂಟು, ನ್ಯೂ ಟ್ಯಾಲೆಂಟು, ಅದ್ಭುತವಾಗಿ ಹಾಡಿದ್ರು, ಎರಡ್ ಮಾತಿಲ್ಲ. ಬಟ್ ಎಲ್ಲ ಒಂದ್ ಕಡೆ ನೀರಿನ ಮೇಲೆ ಏನ್ ಗುಳ್ಳೆ ತರ ಆಗುತ್ತೆ. ಇವಾಗ ನಾವು ಪೃಥ್ವಿ ಶಾನ್ ಎಲ್ಲ ಎಷ್ಟು ಸೆಲೆಬ್ರೇಟ್ ಮಾಡಿದ್ವಿ, ಎಲ್ಲಿದ್ದಾರೆ? ಅಂಡ್ ನಮ್ಮ ಮನೀಶ್ ಪಾಂಡೆನೂ ಅಷ್ಟೇ ಕೊಹ್ಲಿಗಿಂತ ಮೇಲೆ ಇರ್ಬೇಕಾಗಿತ್ತು ಫ್ಯಾಕ್ಟ್ ಮಾತಾಡೋದಾದ್ರೆ. ಸೊ ಅವರು ಅಷ್ಟು ಬಿಗ್ ಪ್ಲೇಯರ್ ಆಗಿ ಹೊರಹೊಮ್ಮಿಲ್ಲ. ನಾವು ಇಂಡಿಯಾಗೆ ಕೊಹ್ಲಿ ತರ ಇನ್ನೊಬ್ಬ ಆ ತರದೆಲ್ಲ ಆಡ್ತಾರೆ ಎಕ್ಸ್ಪೆಕ್ಟ್ ಅಂತ. ಮಾಡಿದ್ವಿ. ಹೌದು. ಸೊ ಹಾಗಾಗಿ ಸೂರ್ಯವಂಶಿದೆಲ್ಲ ಆ ತರ ಅನ್ಸುತ್ತೆ. ಒಳ್ಳೆ ಶಾರ್ಟ್ಸ್ ಇದಾವೆ, ವೆರೈಟಿ ಶಾರ್ಟ್ಸ್ ಇದೆ. ಸೊ ಅದ್ರ ಜೊತೆಗೆ ರೊಟೇಟ್ ಮಾಡೋದ್ ಕಲಿಬೇಕು. ನಾನು 6 ಬಾಲ್ ಹೊಡಿತೀನಿ ಅಂದ್ರೆ ಎಂಡ್ ಆಫ್ ದ ಡೇ ನೀನ್ ಓಪನಿಂಗ್ ಪ್ಲೇಯರ್. ಸೊ ಅದೊಂದು ನಾವು ಅಷ್ಟೊಂದು ದೊಡ್ಡವರಲ್ಲ, ಬಟ್ ಆಸ್ ಎ ಫ್ಯಾನ್ಸ್ ಆಗಿ ನೋಡಿದಾಗ, ಆಡಿಯನ್ಸ್ ನೋಡಿದಾಗ ಆ ತರ ಅನ್ಸುತ್ತೆ ಅಷ್ಟೇ. ಸೊ ಈಗ IPL ಮುಗ್ದಿಲ್ಲ, ಬಟ್ ಪ್ಲೇ ಆಫ್ಸ್ ಮುಗ್ದಿದೆ. ಒಂದಷ್ಟು ಟೀಮ್ಗಳಿಗೆ ಆಡೋ ಅವಕಾಶ ಈ ಸೀಸನ್ ಅಂತೂ ಇಲ್ಲ. ಆ ಟೀಮ್ಗಳನ್ನ ಹಾಗೆ ನೋಡೋದಾದ್ರೆ KKR ಅವರು ಪ್ರೀವಿಯಸ್ ಟೈಮ್ ಅವರೇ ಕಪ್ ಗೆದ್ದಿದ್ರು. ಹೌದು. ಎಲ್ಲಿ ಎಡವಟ್ ಆಯ್ತು, ಏನಾಯ್ತು ಅನ್ಸುತ್ತೆ? ಶ್ರೇಯಸ್ ಅಯ್ಯರ್ ಬಿಟ್ಟಿದೆ ಎಡವಟ್ ಅವ್ರಿಗೆ. ಲಾಸ್ಟ್ ಇಯರ್ ವಿನ್ನಿಂಗ್ ಕ್ಯಾಪ್ಟನ್ ಅಲ್ವಾ? ಸರ್ ಈಗ ಪಂಜಾಬ್ ನಾವು ಆಡ್ತಿದೀವಲ್ವಾ, ಪ್ಲಸ್ ಮೈನಸ್ ನೋಡೋದಾದ್ರೆ ಒಂದೇ ಒಂದು ಪಾಯಿಂಟ್ ಹೇಳೋದಾದ್ರೆ ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿ ಅವ್ರು ಪ್ಲಸ್ ಇದ್ದಾರೆ. ನಾರ್ಮಲ್ ಕ್ರಿಕೆಟ್ ಆಡ್ತಾರೆ. ನಮ್ಮಲ್ಲಿ ಎಮೋಷನ್ಸ್ ಜಾಸ್ತಿ ಇದೆ. ಸೋತ್ರ ಅಯ್ಯೋ ಅಂತೀವಿ, ಗೆದ್ರೆ ಓ ಅಂತೀವಿ. ಲಾಸ್ಟ್ ಟೈಮ್ ನೋಡಿ ಪ್ಲೇ ಆಫ್ ಹೋಗ್ಬಿಟ್ಟು ಟಾಪ್ 2 ಹೋದ್ರು. ವಿನ್ ಆದ್ಮೇಲೆ ಶ್ರೇಯಸ್ 1% ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಏನು ಚೇಂಜ್ ಇಲ್ಲ, ಮುಖದಲ್ಲಿ ಎಕ್ಸ್ಪ್ರೆಷನ್ ಇಲ್ಲ. ನಾನು ಕ್ರಿಕೆಟ್ ಆಡ್ಬೇಕು, ಆಡಿದೀನಿ, ಗೆಲ್ಸಿದೀನಿ, ಹೋಗ್ತಾ ಇದೆ, ಮುಂದೆ ಕೆಲಸ ಇದೆ ಅನ್ನೋ ಭಾವ ಇದೆ. ನಮ್ದು ಎಮೋಷನ್ಸ್ ಜಾಸ್ತಿ ಇದೆ. RCB ಅವ್ರದ್ದು ಗೆದ್ರೆ ಫುಲ್ ಸೆಲೆಬ್ರೇಟ್ ಮಾಡ್ತೀವಿ, ಸೋತ್ರೆ ತುಂಬಾ ಬೇಜಾರ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಹಾಗಾಗಿ KKR ಬಿಡಬಾರ್ದಾಗಿತ್ತು. ಎಂಡ್ ಆಫ್ ದ ಡೇ ವಿನ್ನಿಂಗ್ ಕ್ಯಾಪ್ಟನ್. ಅಂಡ್ ಇವಾಗೂ ಅಷ್ಟೇ ಬ್ಯಾಟಿಂಗ್ ಅಲ್ಲಿ ರನ್ ಬರ್ತಿದೆ ಶ್ರೇಯಸ್ ಅಯ್ಯರ್ ಕಡೆಯಿಂದ. ಅಂಡ್ ಟಾಪ್ 2 ಅಲ್ಲಿ ನಿಲ್ಸಿದ್ದಾರೆ. ಅದ್ ಏನಕ್ಕೆ ಬಿಟ್ರು ಅಂತ ಗೊತ್ತಿಲ್ಲ, ಏನಕ್ಕೆ ಅಷ್ಟು ಲೋ ಲೆವೆಲ್ ಅಲ್ಲಿ ಫಿನಿಶ್ ಮಾಡಿದ್ರು ಅಂತ. ಮತ್ತೆ ಶ್ರೇಯಸ್ಸೇ ನಾನು ಅಲ್ಲಿಂದ ಹೊರಗ್ ಬರ್ತೀನಿ ಅಂತ ಆ ಫೀಲಿಂಗ್ ಕೊಟ್ಟಿದ್ದಾರೆ ಅವರು. ನೀನು ನಮ್ಮವ, ನೀನ್ ಕಪ್ ಗೆಲ್ಸಿದ್ಯಪ್ಪ ಅಂತ ಕ್ರೆಡಿಟ್ ಕೊಟ್ಟಿಲ್ಲ, ಅದನ್ನ ಹೇಳ್ಕೊಂಡಿದ್ದಾರೆ ಓಪನ್ ಆಗಿ. ಹೌದು. ಮೇ ಬಿ ಅಲ್ಲಿ ಓವರ್ ಆಲ್ ಈಗೋ ಏನೋ ಕಂಡು ಬಂದಿದೆ ಅನ್ಸುತ್ತೆ ಮ್ಯಾನೇಜ್ಮೆಂಟ್ ಮತ್ತೆ ಕ್ಯಾಪ್ಟನ್. ಅದಾಗ್ಬಿಡುತ್ತೆ ಒಂದೊಂದ್ಸಲ, ಹೋಗ್ಬಿಡುತ್ತೆ. ಇವಾಗ ನಾನು ಅಬ್ಸರ್ವ್ ಮಾಡ್ದಂಗೆ ಶ್ರೇಯಸ್ಗಿಂತ ಜಾಸ್ತಿ ಕ್ರೆಡಿಟ್ ಗಂಭೀರ್ಗೋಯ್ತು. ಕೋಚು ಹಾಗೆ ಹೀಗೆ, ಶಾರುಖ್ ಖಾನ್ ಟೀಮು ಅದು ಇದು ಅಂತ. ಅಯ್ಯೋ ಶಾರುಖ್ ಖಾನ್ ದುಡ್ಡು ಕೊಟ್ಟಿದ್ದಾರೆ, ಗೌತಮ್ ಗಂಭೀರ್ ಫೀಲ್ಡ್ ಇಂದ ಆಚೆ ನಿಂತ್ಕೊಂಡು ಹೇಳ್ಕೊಟ್ಟಿದ್ದಾರೆ, ಇಲ್ಲಿ ಹ್ಯಾಂಡಲ್ ಮಾಡಿದ್ದಾರೆ. ಬಿಕಾಸ್ ಆಫ್ ಸ್ಟಾರ್ ವ್ಯಾಲ್ಯೂ ಇಲ್ಲ, ಕೊಹ್ಲಿ ತರ, ರೋಹಿತ್ ಶರ್ಮಾ ತರ ಬಿಗ್ ನೇಮ್ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅದ್ ಹೇಗ್ ಸಾಧ್ಯ ನನ್ಗೆ ಅದು ಅರ್ಥನೇ ಆಗ್ಲಿಲ್ಲ. ಆ ಡಿಸಿಷನ್ ಮೇಲೆನೆ ನನ್ಗೆ ಇದುವರೆಗೂ ಅರ್ಥ ಆಗಿಲ್ಲ. ವಿನ್ನಿಂಗ್ ಕ್ಯಾಪ್ಟನ್, ಟ್ರೋಫಿ ಗೆಲ್ಸಿರೋ ಕ್ಯಾಪ್ಟನ್ 4ರಲ್ಲಿ 1 ಪ್ಲೇಸ್ ಇಲ್ವಾ ಶ್ರೇಯಸ್ ಅಯ್ಯರ್ಗೆ? 4 ಜನ ರಿಟೈರ್ಡ್ ಮಾಡ್ಕೊ 1 ಪ್ಲೇಸ್ ಇಲ್ವಾ? ಅದೇ ಆಶ್ಚರ್ಯ. ಅದು ಕಾಣ್ತಾ ಇದೆ. ಮತ್ತೆ ಸಮಟೈಮ್ಸ್ ಈ ಪ್ಲೇಯರ್ಸ್ ಅನ್ನ ಗೇಜ್ ಮಾಡೋದ್ರಲ್ಲಿ ಎಡುತ್ತಾರೆ ಅನ್ಸುತ್ತೆ. ವೆಂಕಟೇಶ್ ಅಯ್ಯರ್ ಅನ್ನ ಅವ್ರ ಫ್ಯೂಚರ್ ಕ್ಯಾಪ್ಟನ್ ಅನ್ನೋ ತರ ನೋಡಿದ್ದಾರೆ. ಫ್ಯೂಚರ್ ಕ್ಯಾಪ್ಟನ್ ಆಗ್ಬೋದು, ನಮ್ಗೆ ಕಾಣಿಸ್ತಾ ಇಲ್ಲ, ಗೊತ್ತಿಲ್ಲ. ಬಟ್ ಈ ಸೀಸನ್ ಅಂತೂ ಆ ಲಕ್ಷಣಗಳು ಕಂಡೇ ಇಲ್ಲ. ಕೊನೆಗೆ ಅಯ್ಯರ್ ಅವ್ರನ್ನೇ ಬಿಡ್ಬೇಕಾಯ್ತು. ಹೌದು. ಎಷ್ಟು ಹೈಯೆಸ್ಟ್ ಬಿಡ್ಡಿಂಗ್ ಅವ್ರು ಆಲ್ರೆಡಿ 18 ಕೋಟಿ ಅನ್ಸುತ್ತೆ. 18 or 19 ಅಲ್ವಾ? ಇಲ್ಲ, 23. RCB ಅವರೇ ನಿಯರ್ಲಿ 21 ಬಿಡ್ ಮಾಡಿದ್ರು. ನನ್ಗೂ ಲಿಟ್ರಲಿ ಶಾಕ್ ಆಯ್ತು. ಕರೆಕ್ಟ್ ಹಾ. ನೆನಪಾಯ್ತು. ನಾನು ಅವಾಗ್ಲೇ ಫಿಕ್ಸ್ ಆದೆ, ವೆಂಕಟೇಶ್ ಆಲ್ಮೋಸ್ಟ್ ಫಿಕ್ಸ್, ವೆಂಕಟೇಶ್ ಅಯ್ಯರ್ ಕ್ಯಾಪ್ಟನ್ ನಮಗೆ. ಮತ್ತೆ ಅವರು ತುಂಬಾ ಆಮೇಲೆ hope. ರಹಾನೆ ತಗೊಂಡಿದ್ದು. ವೆಂಕಟೇಶ್ ಅಯ್ಯರ್ಗೆ ಕ್ಯಾಪ್ಟನ್ ಗಾಗಿ ಅವ್ರು ಬಿಡ್ ಮಾಡಿದ್ರು ಅನ್ಸುತ್ತೆ. ಹೌದು. ಆಮೇಲೆ ರಹಾನೆ ತಗೊಂಡ್ಮೇಲೆ ಯಾಕೋ ಥಿಂಕ್ ಟ್ಯಾಂಕ್ ವರ್ಕ್ ಮಾಡಿದೆ. ಅಯ್ಯರ್ಗಿನ್ನ ಮೆಚುರಿಟಿ ಸಿಕ್ಕಿಲ್ಲ, ನೋಡೋಣ ಒಂದ್ 2 ವರ್ಷ ಅಂತೇಳಿ ರಹಾನೆ ಕೊಟ್ಟಂಗಿದೆ. ಮತ್ತೆ ಇನ್ನೊಂದೇನಂದ್ರೆ ಸರ್, ಎವ್ರಿ ಇಯರ್ ಅವ್ರ ಕಡೆ ಪರ್ಫಾರ್ಮೆನ್ಸ್ ರಜಲ್, ರಿಂಕು ಸಿಂಗ್ ಇವರೆಲ್ಲ ತುಂಬಾ ಪರ್ಫಾರ್ಮ್ ನರೇನ್. ಮಾಡ್ತಾ ಇದ್ರು. ನರೇನ್ ಇವರೆಲ್ಲ, ನರೇನ್ ಓಕೆ ಪರ್ಫಾರ್ಮ್ ಮಾಡಿದ್ರು, ಬ್ಯಾಟಿಂಗ್ ಎಲ್ಲ ಅಷ್ಟು ಬಂದಿಲ್ಲ, ಹಾ. ಬೌಲಿಂಗ್ ಚೆನ್ನಾಗಿದೆ. ಓಕೆ. ಅದ್ರಲ್ಲಿ ರಜಲ್ ಮತ್ತೆ ರಿಂಕು ಸಿಂಗ್ ಇವ್ರು ಯಾರೂನು ಅಷ್ಟು ಮೇಜರ್ ಆಗಿ ಅಂತ ಪ್ಲೇನ ಮಾಡಿಲ್ಲ ಈ ವರ್ಷ.
ಮತ್ತೆ ಓವರ್ ಆಲ್ ಆಗಿ ನಾನು ಒಂದೆರಡು ಟೀಮ್ ನೋಡಿದ್ರೆ ಡಿ.ಸಿ, ಕೆ.ಕೆ.ಆರ್ ಹ್ಮ್. ಇವ್ರದ್ದೆಲ್ಲ ಸೆಟಲ್ಡ್ ಬ್ಯಾಟಿಂಗ್ ಲೈನಪ್ಪೇ ಕಾಣಿಸ್ತಿಲ್ಲ. ಡಿ.ಸಿ ಅವರಂತೂ ಓಕೆ, ಡಿ.ಸಿ ಬಗ್ಗೆನೂ ಮಾತಾಡ್ಬೇಕು. ಸ್ಟಾರ್ಟಿಂಗ್ ಹಾಫ್ 5 ಗೆದ್ದಿರೋದು ಅರ್ಧ ಅವರೇ ಮ್ಯಾಚ್. ಇದ್ರಲ್ಲಿ ಫುಲ್ ಮೊನ್ನೆ ಟಾಪ್ ಅಲ್ಲಿ ಇದ್ರು. ಮೊನ್ನೆ ಹಾ. ಯಾವ್ದೋ ಮೆಮ್ ನೋಡ್ತಾ ಇದ್ದೆ. ಹಾ. ಅದ್ ಯಾವಾಗ ರಾಹುಲ್ ಕಾಂತಾರ ಸೆಲೆಬ್ರೇಷನ್ ಮಾಡಿದ್ರು ಅಲ್ಲಿಗೆ ಅದೇ ಅದು ರಾಹುಲ್ ಆ ಸೆಲೆಬ್ರೇಷನ್ ಎಫೆಕ್ಟ್ ಅಥವಾ ಕ್ಯಾಪ್ಟನ್ಸಿ ಕಾಂತಾರ ಬಗ್ಗೆನೂ ಎಫೆಕ್ಟ್. ನನಗೆ ಇದು ಕಾಂತಾರ ಬರ್ತ ಎಫೆಕ್ಟ್. ಕ್ಯಾಪ್ಟನ್ಸಿ ಬಗ್ಗೆನೂ ಡೌಟ್ ಬರ್ತಿದೆ. ಅಕ್ಷರ್ ಪಟೇಲ್ ಆಸ್ ಕ್ಯಾಪ್ಟನ್ ನನಗೆ ಅಷ್ಟು ಮೆಚ್ಯೂರ್ಡ್ ಅಂತ ಕಾಣಿಸ್ತಿಲ್ಲ ಕೆಲವು ಡಿಸಿಷನ್ ಟೇಕಿಂಗ್ ಎಲ್ಲ. ಯಾಕೆಂದ್ರೆ ಅಷ್ಟು ಮುಂದೆ ಇದೆ. ಮತ್ತೆ ನಿರಂತರ ನೀವು ಪ್ಲೇಯರ್ಸ್ ಅನ್ನ ಬದಲಾಯಿಸೋದು, ಅವ್ರ ಪೊಸಿಷನ್ ಅನ್ನು ಬದಲಾಯಿಸೋದು ಕೂಡ ಡಿ.ಸಿಗೆ ನೆಗೆಟಿವ್ ಆಗಿರ್ಬೋದು ಅನ್ಸುತ್ತೆ. ನಮ್ಮ ಕನ್ನಡಿಗರ ಕೆಂಗಣ್ಣಿಗೆ ಗುರಿ ಆಗ್ಬಿಟ್ರು ಅನ್ಸುತ್ತೆ ಡೆಲ್ಲಿ ಅವರು ಡೆಲ್ಲಿ ಅವರು. ಕಾಂತಾರ ಸೆಲೆಬ್ರೇಷನ್ ಮಾಡಿ. ಅಲ್ಲ ಈ ತರ ತುಂಬಾ ಎಕ್ಸಾಂಪಲ್ಸ್ ಇದಾವೆ. ಇವಾಗ ಲಾಸ್ಟ್ ಟೈಮ್ ಪ್ಲೇ ಆಫ್ಗೆ 1% ಏನೋ ನಾವು RCB ಎಂಟ್ರಿ ಕೊಡ್ತಲ್ಲ, ಚೆನ್ನೈದು ಅಲ್ಲಿ ಶುರುವಾಗಿದ್ದು ಡೌನ್ ಫಾಲ್. ಇನ್ನೂ ಎದ್ದಿಲ್ಲ ಅವರು ಅವತ್ತು. ಹೌದು. ಎಷ್ಟೇ ಹೇಳ ಅವತ್ತು ಹ್ಮ್. ಅಲ್ಲಿ ಡೌನ್ ಫಾಲ್ ಶುರುವಾಗಿದ್ದು ಇನ್ನೂ ಇನ್ನೂ ಎದ್ದಿಲ್ಲ. ಎದ್ದಿಲ್ಲ. ಅವತ್ತಂತೂ ತುಂಬಾ ಡ್ರಾಮಾ ಆಗಿತ್ತು. ಕೆಲವೊಂದು ಆಗುತ್ತೆ ಸರ್. ಯಾಕೆಂದ್ರೆ ಆಫ್ಟರ್ ಮ್ಯಾಚ್ ವಿಶ್ ಮಾಡೋದಿರುತ್ತೆ, ಅದ್ಯಾವ್ದಕ್ಕೂ ಸಿಗದೆ ಧೋನಿ ಕೋಪ ಮಾಡ್ಕೊಂಡು ಒಳಗೆ ಹೋಗಿದ್ದು ಎಲ್ಲ ಅದ್ರ ನಡೀತು. ಇಲ್ಲಿವರೆಗೂ ಹಿಸ್ಟ್ರಿನಲ್ಲಿ ಸೆಲೆಬ್ರೇಷನ್ ಮಾಡಿ ರಿವೆಂಜ್ ತಗೊಂಡ್ರು ಒಬ್ಬರೇ ವಿರಾಟ್ ಕೊಹ್ಲಿ ಅವ್ರು ವಿರಾಟ್ ಮಾತ್ರ, ಕೊಹ್ಲಿ ಇನ್ಯಾರು ಅವ್ರು, ಉಳಿದಿಲ್ಲ. ಇನ್ಯಾರು ಉಳ್ದಿಲ್ಲ. ಕಾಂತಾರ 1 ಮಾಡಿದ್ರು ಸರ್, ಆಲ್ರೆಡಿ 2 ಸ್ಟಾರ್ಟ್ ಆಗಿದೆ ಅಂತ ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಹ್ಮ್. ತುಂಬಾ ಜನ ಮತ್ತೆ ಅದಕ್ಕೆ ಎಲ್ಲ ಕಂಪೇರ್ ಮಾಡಿದಾಗ ಸರ್, ಈ ವರ್ಷ ಸ್ಟಾರ್ಟಿಂಗ್ ಬಿಡ್ಡಿಂಗ್ ಅಲ್ಲಿ ಯೋಚನೆ ಮಾಡಿದಾಗ ನಮಗೆ ಒನ್ ಆಫ್ ದಿ ಬೆಸ್ಟ್ ಟೀಮ್ ಕಂಡಿದ್ದು ಸನ್ರೈಸರ್ ಅದನ್ನೇ ಹೇಳ್ಬೇಕಂತ ಇದ್ದೆ. ಹೈದರಾಬಾದ್. Yes, yes. ಯಾವ ರೇಂಜ್ ಅಲ್ಲಿ ಅಂದ್ರೆ ಅವ್ರು ಕೊಟ್ಟಿದ್ ಕಾನ್ಫಿಡೆನ್ಸ್ ಹೆಂಗಿತ್ತು ಅಂದ್ರೆ ನೋಡಿ, ಮತ್ತೆ ಅವ್ರ ರೆಕಾರ್ಡ್ ಅವರೇ ಬ್ರೇಕ್ ಮಾಡಿದ್ರು ಲಾಸ್ಟ್ ಈಗ ಟೈಮ್. ಹೈಯೆಸ್ಟ್ ಸ್ಕೋರ್ T20 ಅಲ್ಲಿ ಅಂತ ಬಂದ್ರೆ ಆ ಟಾಪ್ ಅದ್ರಲ್ಲಿ IPL ಅಲ್ಲಿ ಟಾಪ್ 5 ಅಲ್ಲಿ ಟಾಪ್ 4 ಅವ್ರದೇ ಇದೆ. ಅವರೇ ಅವ್ರವ್ರ ರೆಕಾರ್ಡ್ ನ ಅವರೇ ಬ್ರೇಕ್ ಮಾಡ್ಕೊತಾ ಇದಾರೆ ಅಷ್ಟೇ. ಬಟ್ ಕನ್ಸಿಸ್ಟೆನ್ಸಿ ಇಲ್ಲ. ನಾನು ಇವಾಗ ಆವಾಗ್ಲೇ ಇಶಾನ್ ಕಿಶನ್ ಆವಾಗಲೇ ಸೂರ್ಯವಂಶಿ ಎಕ್ಸಾಂಪಲ್ ಕೊಟ್ಟನೆ ಅಲ್ವಾ, ಆಸ್ ಎ ಪ್ಲೇಯರ್ ಎಕ್ಸಾಂಪಲ್ ಇದು ಕೊಟ್ಟೆ, ಆಸ್ ಎ ಟೀಮ್ ಇದೇ ಎಕ್ಸಾಂಪಲ್. ನಾನು ಯಾವ್ದೋ ಒಂದು 5 ಮ್ಯಾಚ್ಗೆ 1 ಮ್ಯಾಚ್ 270 ಹೊಡಿತೀನಿ, 280 ಅಲ್ಲ, ನೀವು ಯಾವ್ದೋ 5ಕ್ಕೆ 1 ಮ್ಯಾಚ್ 280 ಹೊಡೆಯೋ ಬದಲು 5 ಮ್ಯಾಚ್ 210 ಹೊಡೀರಿ. 5 ಮ್ಯಾಚ್ 210 ಹೊಡೆದ್ರೆ 5ರಲ್ಲಿ 3 ಗೆಲ್ತೀರಾ ನೀವು. ಇಶಾನ್ ಕಿಶನ್ ಫಸ್ಟ್ ಮ್ಯಾಚ್ ಸೆಂಚುರಿ ಹೊಡಿತಾರೆ, ಮತ್ತೆ 13ನೇ ಮ್ಯಾಚ್ ಅಲ್ಲಿ 96 ಹೊಡೆಯೋದು. ಅಷ್ಟೇ. ಮಧ್ಯದಲ್ಲೆಲ್ಲ ಯಾವ 0, 1, match 2 ಇಲ್ಲ. ಇದೇ ತರ ಬಂದ ಹೋದ. ಕರೆಕ್ಟ್. ಸರ್, ವಿರಾಟ್ ಕೊಹ್ಲಿ ಅವ್ರನ್ನ ಖಂಡಿತ ಕೆಲವೊಬ್ರು ಮಾಡ್ತಾರಲ್ಲ ಕೆಲವೊಂದು ವಿಷಯಗಳಲ್ಲಿ, ಅದರ ಕನ್ಸಿಸ್ಟೆನ್ಸಿ ಎಷ್ಟು ಇಂಪಾರ್ಟೆಂಟ್ ಸರ್. ಸಮಯಕ್ಕೆ ತಕ್ಕಂತೆ ಆಡೋದೇ ಕ್ರಿಕೆಟ್. ಹೌದು. ಎಲ್ಲಾ ಟೈಮಲ್ಲೂ ಅಂದ್ರೆ ಯಾವತ್ತೋ ಒಂದಿನ 100 ಹೊಡೆದ ತಕ್ಷಣ ನೀ ದೊಡ್ಡ ಸ್ಟಾರ್ ಆಟಗಾರ ಆಗಲ್ಲ. ನೀನ್ ಪ್ರತಿದಿನನೂ 40, 30, 50 ಹೊಡೆದ್ರೆ ಒಳ್ಳೆ ಆಟಗಾರ ಆಗಲ್ಲ. ಯಾವ್ದೋ ಬೌಲಿಂಗ್ ಪಿಚ್ ಅಂತಂದ್ರೆ ಸ್ಟ್ರೈಕ್ ರೇಟ್ 100 ಇದ್ರು ಸಾಕಾಗ್ಬೋದು. ವಿಕೆಟ್ ಉಳಿಸ್ಕೊಂಡು ಮುಂದಕ್ಕೆ ಹೋಗೋದು ಹೌದು. ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ತರದ ಕ್ರಿಕೆಟ್ ನೋಡಿದೀವಿ ನಾವು ಕೊಹ್ಲಿ ಹೌದು. ಕಡೆಯಿಂದ. ಈಗ ಬರೀ 150, 160 ರನ್ ಇದ್ದಾಗ ವಿಕೆಟ್ಸ್ ಬೀಳ್ತಾ ಇದ್ದಾಗ ಅವ್ರು ಹೆಂಗ್ ಕೊನೆವರೆಗೂ ಆಡ್ಬೇಕು ನಿಂತಿರ್ತಾರೆ. ಹ್ಮ್. ಅದೇ 238, 228 ಕೊಟ್ಟಾಗ ಆಲ್ಮೋಸ್ಟ್ 200 ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ದಾರೆ ಇಂಟರ್ನ್ಯಾಷನಲ್ ಮ್ಯಾಚ್ ಅಲ್ಲಿ ಪಾಕಿಸ್ತಾನದ ವಿರುದ್ಧ 8 ಬಾಲ್ಗೆ 28 ಹೊಡೆದಿದ್ದು ನೋಡಿದೀವಿ. ಅಲ್ವಾ. ಹೌದು. ಅದೇ ಸ್ಟಾರ್ಟಿಂಗ್ 8 ಬಾಲ್ಗೆ 2 ರನ್ ಇತ್ತು, ಹಾ. ಲಾಸ್ಟ್ 8 ಬಾಲ್ಗೆ 20. ಈ ತರದ್ ಎಲ್ಲವೂ ಹೌದು. ಇಲ್ಲ ನೋಡಿದ್ವಿ. ಸರ್, ಅದು ಖಂಡಿತ ಪ್ರತಿಯೊಬ್ಬ ಬರೋಂತ ಆಟಗಾರರಿಗೆ ನಾನು ಹೇಳೋದಿಷ್ಟೇ, ನಾನು ಒನ್ ಡೇನಲ್ಲಿ ಹೀರೋ ಆಗೋದಕ್ಕೆ ಹೋಗ್ಬೇಡಿ, ಲಾಂಗ್ ಲೈಫ್ ಹೀರೋ ಆಗೋದನ್ನ ನೋಡಿ ಅಂತ ಹೇಳಕ್ಕೆ. ಯಾಕೆಂದ್ರೆ ವಿರಾಟ್ ಕೊಹ್ಲಿ ಅವ್ರ ಎಕ್ಸಾಂಪಲ್ ಅದಕ್ಕೆ. ಒಂದು ದಿನ ಒಂದು 100 ಹೊಡೆದ ತಕ್ಷಣ ಸ್ಟಾರ್ ಆಟಗಾರ ಆಗಕ್ಕಾಗಲ್ಲ. ಯಾಕಂದ್ರೆ ಅದನ್ನ ಕನ್ಸಿಸ್ಟೆನ್ಸಿ ತೋರಿಸ್ಬೇಕು. ಮುಂದಿನ ಫ್ಯೂಚರ್ಗೆ ಒಂದಷ್ಟು ಆಟನ ನಾವು ಕಲಿಬೇಕಾಗಿರೋದ್ರಿಂದ ಅಗ್ರೆಷನ್ ಬೇಕು, ಆದ್ರೆ ಎಲ್ಲಾ ಗೇಮಲ್ಲೂ ಬೇಡ. ಆ ಗೇಮಿಗೆ ಅವಶ್ಯಕತೆ ಇದ್ರೆ ಮಾತ್ರ ಅಗ್ರೆಷನ್ ಬೇಕು. ಸೊ ನಿಮ್ ಜೊತೆ ಮಾತಾಡ್ತಾ ಇದ್ರೆ ಕ್ರಿಕೆಟ್ ಬಗ್ಗೆ ಮಾತು ಮುಗಿಯಲ್ಲ. ಹೌದು. ನಾವು RCB ನಿಮ್ ಜೊತೆ ಅಂತ ಅಲ್ವೇನೋ, RCB ಫ್ಯಾನ್ಸ್ ಗಳು ಯಾರ ಜೊತೆ ಮಾತಾಡಿದ್ರು ಇದೇ ಕತೆ ಅಂತ ಅನ್ಸುತ್ತೆ. ಈಗ ವೈಬ್ಸ್ ಹೆಂಗಿದೆ ಅಂದ್ರೆ, ಹಾ. ನೀವ್ ಎಲ್ಲೋ ಹೋಗಿ 10 ವರ್ಷದ ಹುಡುಗರ ಜೊತೆ ಕುತ್ಕೊಳ್ಳಿ, ಗಾರೆ ಕೆಲಸದವ್ರ ಹತ್ರ ಕುತ್ಕೊಳ್ಳಿ, ಅವರು ಇದನ್ನೇ ಮಾತಾಡ್ತಾರೆ. ಹಾ. ಮೊನ್ನೆ ಯಾವ್ದೋ ಒಂದು ರೀಲ್ಸ್ ನೋಡ್ಬೇಕಾದ್ರೆ ಒಂದು ವಿಡಿಯೋ ಸಿಕ್ತು. ಹ್ಮ್. ಯಾವ್ದೋ 10th ಯಾವ್ದೋ ಎಕ್ಸಾಮ್ ಮುಗ್ದಿದೆ. ಎಕ್ಸಾಮ್ ಮುಗಿಸ್ಕೊಂಡು ಮಕ್ಕಳು ಎಕ್ಸಾಮ್ ಬರ್ದ್ಬಿಟ್ಟು ಆಚೆ ಬಂದಿದ್ರು. ಯಾರೋ ಒಬ್ರು ರಿಪೋರ್ಟರ್ ತಗೊಂಡ್ಬಂದ್ಬಿಟ್ಟು ಕೇಳಿದ್ರು, ಹೆಂಗ್ ಮಾಡಿದ್ರೆ ಎಕ್ಸಾಮ್ ಎಲ್ಲ ಹೆಂಗಿತ್ತು ಅಂತ. ಏನಕ್ಕ ನೀನ್ ಎಕ್ಸಾಮ್ ಬಗ್ಗೆ ಬರೀತಾ RCB ಬಗ್ಗೆ ಕೇಳಕ ಅಂತ. ಅಲ್ಲ, ಸ್ಕೂಲ್ ಹತ್ರ ಹೋಗಿ ಎಕ್ಸಾಮ್ ಬಗ್ಗೆ ಕೇಳ್ದೆ ಇನ್ನೇನ್ ಬಗ್ಗೆ. ಸೊ ಹಂಗ ಆಗ್ಬಿಟ್ಟಿದ್ದಾರೆ ಮಕ್ಕಳು. ಅಂಡ್ ವಾತಾವರಣ ಇವಾಗ ವೈಬ್ಸ್ ಹಂಗೆ ಇದೆ. ಇವಾಗ ಮತ್ತೆ ನಾಳೆ ಮ್ಯಾಚ್ ಇದೆಯಲ್ಲ, ನಾಳೆ ಬೆಳಗ್ಗೆಯಿಂದಾನೇ ಶುರು ಆಗುತ್ತೆ. ಎಲ್ಲ ಚಾನಲ್ ಅಲ್ಲಿ ಡಿಬೇಟ್ಸ್, ಅದು ಇದು ಸೋಷಿಯಲ್ ಮೀಡಿಯಾದ. ಅದೇ ಹೇಳದಲ್ಲ, ಎಂಡ್ ಆಫ್ ಡೇ ಅಲ್ಲಿಗೆ ಬರುತ್ತೆ. ಆ ಕ್ರೇಜ್ RCB ಕ್ರಿಯೇಟ್ ಮಾಡಿರೋ ರೀತಿ ಅಂಡ್ ಕೊಹ್ಲಿ ನಿಯತ್ತಾಗಿರೋ ರೀತಿ. ನಮ್ ಫ್ಯಾನ್ಸೂನು ಅಷ್ಟೇ, ಬೆಂಗಳೂರು ಅನ್ನೋ ಒಂದು ಕಾರಣಕ್ಕೆ ನಾವು ಉಳ್ಸ್ಕೊಂಡ್ ಬಂದಿದೀವಲ್ಲ, ಕಪ್ಪಿಲ್ಲ ಅಂದ್ರೂ ಇಷ್ಟೇ ಲಾಯಲ್ ಆಗಿ ಇದೀವಲ್ಲ. ಬಿಟ್ಕೊಟ್ಟಿಲ್ಲ ನಾವ್ ಯಾವಾಗ್ಲೂ. ಯಾವ ಫ್ರಾಂಚೈಸಿನೂ ಇಲ್ಲ ಆ ರೀತಿ. ಸೊ ಹಾಗಾಗಿ ಈಗ RCB ಫೈನಲ್ ಹೋಗುತ್ತೆ. RCB ಎದುರಿಗೆ ಯಾರು ಬರ್ತಾರೆ ನಿಮ್ ಪ್ರಕಾರ? ಸರ್, ನನ್ನ ಪ್ರಕಾರ ಆದ್ರೆ ನನ್ನ ಮನಸ್ಸಿಂದ ಹೇಳೋದಾದ್ರೆ 2 ಇದೆ ನಂಗೆ ಆಪ್ಷನ್. ಹಾ.
ಒಂದು ಪಂಜಾಬ್ ಮತ್ತೆ ಬೆಂಗಳೂರೇ ಫೈನಲ್ಸ್ ಆಡುತ್ತೆ ಅನ್ನೋದು ನನ್ನ ಮೈಂಡ್ ಅಲ್ಲಿ ಇದೆ. ಓಕೆ ರಿಪೀಟ್ ಅಂದ್ರೆ ನಮ್ಮವ್ರ ಫೈನಲ್ಸ್ಗೆ ಹೋಗ್ತಾರೆ. ಕ್ವಾಲಿಫೈಯರ್ ಮ್ಯಾಚ್ ಆಡಿ ಹ್ಮ್. ಸೋತವ್ರು ಮತ್ತೆ ಗೆದ್ದು ಬಂದು ಆಡಿರೋದು ಆಗಿದೆ ಫೈನ್. ಅದು ಒಂದು ಅವರೇ ಬರ್ತಾರೆ ಅವರೇ ಆಡ್ತಾರೆ. ಆದ್ರೆ ಇನ್ನೊಂದು ಆಸೆ ಇರೋದು ನಂಗೆ ಮುಂಬೈ ಬರ್ಬೇಕು ಅವ್ರ ಅಂತ. ಮುಂದೆ ಹೊಡಿಬೇಕಾ ಅವ್ರು ಹೊಡಿಬೇಕು ಬಂದು. ಹೊಡಿಬೇಕು ಅನ್ನೋದು ಒಂದು ಸರ್. ಹಾ. ರಿಟೈರ್ಮೆಂಟ್ ಇವರು ಕೊಟ್ರು, ಹ್ಮ್. ವಿರಾಟ್ ಕೊಹ್ಲಿ, ಆ ಕಡೆ ರೋಹಿತ್ ಶರ್ಮಾ ಕೊಟ್ರು. Crazy. ಅವ್ರಿಬ್ರು ಒಂದು ವೈಟ್ ಜರ್ಸಿನಲ್ಲಿ ನಮ್ ಫ್ಯಾನ್ಸ್ ಎಲ್ಲ ಸೆಲೆಬ್ರೇಟ್ ಮಾಡೋದು ನೋಡೋ ಆಸೆ ಇದೆ ನನಗೆ. ಓ ಹಂಗೆ. ಅಂದ್ರೆ ಅದೊಂದು ಖುಷಿ ಇದೆ ಬಟ್ ಆಲ್ವೇಸ್ ಮುಂಬೈ ಟಫ್ ಟೀಮ್. ಯಾಕೆಂದ್ರೆ ಸರ್. ಅದೇ ಬರಬಾರ್ದು ಅನ್ನೋದು ಮನ್ಸಲ್ಲಿದೆ ನನಗೆ. ಗೆಲ್ಬೇಕು ಅಂದ್ರೆ ನೀವು ಮುಂಬೈನ ಕರಿಬಾರ್ದು ಫೈನಲ್. ನಾನು ಅದನ್ನೇ ಹೇಳೋದಕ್ಕೆ ಬಂದೆ. ಮುಂಬೈ ಆಪೋಸಿಟ್ ಗೆದ್ರೆ ಸಿಕ್ಕಾಪಟ್ಟೆ ಖುಷಿನೇ. ಬಟ್ ಮುಂಬೈ ನೆನ್ಸ್ಕೊಂಡ್ರು ಒಂದೊಂದ್ಸಲ ಭಯ ಆಗುತ್ತೆ. ಯಾಕಂದ್ರೆ ಪ್ಲೇ ಆಫ್ ಆಡಿ ಎಕ್ಸ್ಪೀರಿಯನ್ಸ್ ಇದೆ. ಇವಾಗ ಲಾಸ್ಟ್ ಟೈಮ್ T20 ನಾವು ಕಪ್ ಗೆದ್ದಾಗ್ಲೂ ಅಷ್ಟೇ ನಮ್ಮ ಆಪೋಸಿಟ್ ಯಾರು ಬರ್ಬೇಕು, ಸೌತ್ ಆಫ್ರಿಕಾ ಬರ್ಬೇಕಾ, ಆಸ್ಟ್ರೇಲಿಯಾ ಬರ್ಬೇಕಾ ಅಂತಿದ್ದಾಗ ಒಂದ್ ಕಡೆ ಹಿಂಗ್ ಅನ್ಸುತ್ತೆ, ಗುರು ವರ್ಲ್ಡ್ ಕಪ್ ಗೆದ್ದಿದೀವಲ್ಲ, ಇವರೇ ಬರ್ಲಿ ಆಸ್ಟ್ರೇಲಿಯಾದವ್ರು, ಅವ್ರ ಮುಂದೆ ಗೆಲ್ಬೇಕು. ಆದ್ರೂ ಒಂದ್ ಎಂಡ್ ಆಫ್ ದ ಡೇ ಬೇಡಪ್ಪ, ಅವ್ರು ಬಂದ್ರೆ ಟ್ರೋಫಿ ಸಿಗಲ್ಲ, ಸೌತ್ ಆಫ್ರಿಕಾ ಬರ್ಲಿ. ಸೌತ್ ಆಫ್ರಿಕಾ ಕೈಲಿದೆ ಮ್ಯಾಚ್. ಅವ್ರ ಹಣೆ ಪಟ್ಟಿಗೆ ತಕ್ಕಂತಾನೆ ಚೋಕರ್ಸ್ ಹಂಗೆ ಬಿಟ್ಕೊಟ್ರು ಅಂತ ಹೇಳ್ಬೇಕಂದ್ರೆ ಆಗ್ಲಿಲ್ಲ ಅವ್ರ ಕೈಲಿ. ನಸೀಬ್ ಅವ್ರಿಗೆ ಎಲ್ಲೂ ಬರ್ದಿಲ್ಲ. ಎಲ್ಲಿದೆ? ಹ್ಯಾಂಡಲ್ ಮಾಡಕ್ಕಾಗಿಲ್ಲ, 24 ಬಾಲ್ 24 ಬಾಲ್ 24 ರನ್ ಹೊಡೆಯೋದಕ್ಕಾಗಿಲ್ಲ, ವಿಕೆಟ್ಸ್ ಕೈಯಲ್ಲಿ ಇಟ್ಕೊಂಡು. ಅದು ಮತ್ತೆ ಅಲ್ಲೂ ಮೇಜರ್ ರೋಲ್ ಹಾರ್ದಿಕ್ ಪಾಂಡ್ಯ, ಹೌದು, ಜಸ್ಪ್ರೀತ್ ಸೂರ್ಯಕುಮಾರ್ ಯಾದವ್, ಬೂಮ್ರಾ. ಸೂರ್ಯಕುಮಾರ್ ಯಾದವ್ ಇವರೇ ಮಾಡಿರೋದು. ಇವರೆಲ್ಲರೂ ಇರೋದು ಮುಂಬೈಲಿ. ಅದೇ ನನಗೆ ಪರ್ಸನಲಿ ಅದೇ ಮ್ಯಾಚ್ ಹಾ. ಬ್ಯಾಟಿಂಗ್ ಕೊಲಾಪ್ಸ್ ಆದಾಗ ತಗೊಂಡೋದಂತ ಕೊಹ್ಲಿ ಇದಾರೆ. ಅದು ನೆನಪಿರ್ಬೇಕಲ್ವಾ ಸರ್ ಇವಾಗ. ಇಲ್ಲ. ಫೈಟ್ ಚೆನ್ನಾಗಿರುತ್ತೆ, ಬರ್ಲಿ ಅಂತೀರಾ? ಖಂಡಿತ ಸರ್, ಬರ್ಲಿ, ಫೈಟ್ ಚೆನ್ನಾಗಿರುತ್ತೆ, ಸರ್, ನೋಡೋಣ. ಒಂದು ಫಸ್ಟ್ ಆಪ್ಷನ್ RCB ಗೆಲ್ಬೇಕು. ಸೊ ಹ್ಮ್. RCB ಗೆಲ್ಲಿ, ಹ್ಮ್. ಮುಂಬೈ ಬಂದ್ರು ಕೂಡ ಬರ್ಲಿ, ಮುಂಬೈ ಬರ್ಲಿ, ಹ್ಮ್. ಏನೇ ಸಮಸ್ಯೆ ಇಲ್ಲ. ಒಂದು RCB ಗೆಲ್ತಾರೆ, RCB ಸೋತ್ರು ಕೂಡ ಕ್ರಿಕೆಟ್ ಗೆಲ್ಲುತ್ತೆ ಅಷ್ಟೇ. ಎಂಜಾಯ್ ಮಾಡೋಣ, ಮುಂಬೈಯೇ ಬರ್ಲಿ ಬಿಡಿ. ಇಷ್ಟು ವರ್ಷದ ಹಸಿವೆಗೆ ಸರ್. ಮುಂಬೈ ಮೇಲೆ ಗೆದ್ದಾಗ ಒಂದು ಇದಿರುತ್ತೆ ಸೆಲೆಬ್ರೇಟ್ ಮಾಡೋದಕ್ಕೂ. ಯಾರು ಬಂದ್ರು ಏನ್ ಸಮಸ್ಯೆ ಇಲ್ಲ, ಸ್ಟ್ರಾಂಗ್ ಇದಾರೆ ಇವಾಗ ಮುಂಬೈ, ಚೆನ್ನೈ ಎಲ್ಲಾರ್ನು ಸರ್, ಹೆಸರು ಬಂದಿದ್ದಾರೆ ಸರ್ ಅಂದ್ರೆ ನಮಗೆ ಎಲ್ಲಾ team ಮೊದಲಿತ್ತು strong ಸರ್, ಇರುತ್ತೆ. ಅಂದ್ರೆ ಈ ಮುಂಚೆ ಇದ್ದ RCB ಟೀಮ್ ಮೇಲೆ ಇಲ್ಲ ಗುರು, ಇದು ಯಾವ್ದೋ ಸ್ಟ್ರಾಂಗ್ ಟೀಮ್ ಬರುತ್ತೆ, ಈಗ ಹೇಳ್ಬೇಕು ನಮ್ದೇ ಸ್ಟ್ರಾಂಗ್ ಟೀಮ್. ಈಗ ಯಾರು ಬರ್ತಾರೆ ಅನ್ನೋ ಪ್ರಶ್ನೆಗೆ ಇನ್ನೊಂದ್ ಕಡೆ ಯಾರು ಬಂದ್ರು ಅವ್ರು ಸ್ಟ್ರಾಂಗ್ ಇದ್ದೇ ಇರ್ತಾರೆ ಅನ್ನೋದು ಉತ್ತರ. ಯಾಕಂದ್ರೆ ಇಲ್ಲಿವರೆಗೂ ಪ್ಲೇ ಆಫ್ಸ್ ಬಂದಿದೆ 4 ಟೀಮ್ ಅಂದ್ರೆ ಇನ್ಕ್ಲೂಡಿಂಗ್ RCB, ಅವ್ರು ಸ್ಟ್ರಾಂಗ್. ನಮಗೆ ಯಾರು ಭಯನೂ ಇಲ್ಲ ಸರ್. ಹ್ಮ್. ಇವತ್ತಿನ ಈ ಸಿಚುವೇಶನ್ ಅಲ್ಲಿ ಅಂತ ಹೇಳ್ತಾ ಇಲ್ಲ, ಆಲ್ರೆಡಿ ಟೂರ್ನಮೆಂಟ್ ಅಲ್ಲಿ ಇಸ್ ದ ಬೆಸ್ಟ್ ಟೀಮ್ ಆಗಿ, ಬೆಸ್ಟ್ ಎಲ್ಲಾ ವಿಷಯದಲ್ಲೂ ಬೆಸ್ಟ್ ಅಂಡ್ ಬೆಸ್ಟ್ ಕೊಟ್ಕೊಂಡು ನಾವು ಟಾಪ್ ಅಲ್ಲಿ ಬಂದಿರೋದು. ಹಂಗಾಗಿ ನಮ್ಗೆ ಯಾರು ಭಯನೂ ಇಲ್ಲ. ಲೋ ಆರ್ಡರ್ ಇರೋರಿಗೆ ಭಯ ಇರ್ಬೇಕಷ್ಟೇ, ನಮಗೆ ಟಾಪ್ ಆರ್ಡರ್ ಭಯ ಇಲ್ಲ. ಸೊ ನೀವ್ ಹೇಳ್ದಂಗೆ ಆಗ್ಲಿ, ಹ್ಮ್. ಕಪ್ಪನ್ನ ಗೆಲ್ಲಿ, ಆಮೇಲೆ ಬಂದು ಚಿನ್ಸ್ವಾಮಿ ಮತ್ತೆ ಸುತ್ತಮುತ್ತ ಆ ಸೆಲೆಬ್ರೇಷನ್ ಅನ್ನ ಎಲ್ಲ ಮಾಡೋಣ, ರ್ಯಾಲಿ ಮಾಡಿ ಮೆರವಣಿಗೆ ಮಾಡೋಣ ಖಂಡಿತ. ಅಂತ ಹೇಳ್ತಾ, ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಇಷ್ಟೊತ್ತು ತುಂಬಾ ಸೂಪರ್ ಆಗಿ RCB ಅಭಿಮಾನಿಗಳಾಗಿ ಸ್ವತಃ ಪ್ಲೇಯರ್ಸ್ ಗಳಾಗಿ ಮಾತಾಡಿದಕ್ಕೆ ಇಬ್ರಿಗೂ ತುಂಬಾ ಥ್ಯಾಂಕ್ಸ್. ಮತ್ತೆ ಸಿಗ್ತಾ ಇರೋಣ. ಹೀಗೆ ಖಂಡಿತ, ಪ್ಲೇ ಆಫ್ಸ್ ಖಂಡಿತ ಇರುತ್ತೆ, ಫೈನಲ್ಸ್ ಇರುತ್ತೆ, ಮಾತಾಡ್ತಾ ಹೋಗೋಣ, ಸಿಗ್ತಾ ಇರೋಣ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ಸರ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.